my dear students, so welcome back to your favorite Sambhav NEET Kannada batch. And ಇವತ್ತು ನಾವು aldehyde ketones carboxylic acid, that is your carbonyl compounds and carboxylic acid chapter ನ ಮಾಡ್ಲಿಕ್ಕೆ ಹೋಗ್ತಿದ್ವಿ. So this chapter is actually very lengthy, but ನಮ್ದು revision session ಆಗಿರೋದ್ರಿಂದ I have tried my best to give this topic in very short interval of time. So let us start our session. ಸೊ ನಾವು ಈ ಸೆಷನ್ ಅಲ್ಲಿ ಏನೇನ್ ಇನ್ಫಾರ್ಮೇಶನ್ ನೋಡ್ತೀವಿ ಅಂತ ಹೇಳಿದ್ರೆ ದಾಟ್ ವಿಲ್ ಬಿ ಅ ಜನರಲ್ ಇನ್ಫಾರ್ಮೇಶನ್ ಅಬೌಟ್ ಯೋರ್ ಕಾರ್ಬೋನಿಲ್ ಕಂಪೌಂಡ್ಸ್. ಸೊ ಕಾರ್ಬೋನಿಲ್ ಕಂಪೌಂಡ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಜನರಲ್ ಇನ್ಫಾರ್ಮೇಶನ್ ನಾವು ತಿಳ್ಕೊಂತಾ ಹೋಗ್ತೀವಿ. ನೆಕ್ಸ್ಟ್ ವಿಲ್ ಬಿ ಅವರ್ ಪ್ರಿಪರೇಷನ್ ಮೆಥಡ್ಸ್, ದಟ್ ಈಸ್ ಕಾರ್ಬೋನಿಲ್ ಕಂಪೌಂಡ್ಸ್ ಎಲ್ಲ ಅಲ್ಡಿಹೈಡ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಮೂರ್ದ್ರದ್ದು ಒಟ್ಟಿಗೆ ನೋಡ್ತಾ ಹೋಗ್ತೀವಿ. ಬಿಕಾಸ್ ದೇರ್ ಆರ್ ಸೋ ಮೆನಿ ಸಬ್ಸ್ಟ್ರೇಟ್ ವಿಚ್ ಆರ್ ಸಿಮಿಲರ್ ಫಾರ್ ಆಲ್ ದ ತ್ರೀ. ಬಟ್ ನಾವು ರಿಯಾಕ್ಷನ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತೀವಿ. ಅದರಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಲಿಟಲ್ ಚೇಂಜಸ್ ಇನ್ ಸಬ್ಸ್ಟ್ರೇಟ್ ಫಾರ್ ಕೀಟೋನ್ಸ್ ಅಂಡ್ ಲಿಟಲ್ ಚೇಂಜಸ್ ಇನ್ ರಿಯಾಕ್ಟೆಂಟ್ಸ್ ಫಾರ್ ಯೋರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಷ್ಟೇ, ಆಯ್ತಾ. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ದಟ್ ಈಸ್ ಅಲ್ಡಿಹೈಡ್ ಅಂಡ್ ಕೀಟೋನ್ಸ್ ಒಂದ್ ಕಡೆ ತಗೊಂತಾ ಹೋಗ್ತೀವಿ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇನ್ನೊಂದ್ ಕಡೆಯಿಂದ ನಾವು ನೋಡ್ಕೊಂತಾ ಹೋಗ್ತೀವಿ. ಕ್ಲಿಯರ್? ಸೊ ಲಾಸ್ಟ್ ವಿಲ್ ಬಿ ಅವರ್ ಡಿಸ್ಟಿಂಗ್ವಿಶಿಂಗ್ ಟೆಸ್ಟ್. ಸೊ ಡಿಸ್ಟಿಂಗ್ವಿಶಿಂಗ್ ಟೆಸ್ಟ್ ನಾವು ನೋಡ್ಕೊಂತಾ ಹೋಗೋಣ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. So let us start about the general informations. General information ಅಲ್ಲಿ ನೀವ್ ಏನ್ ತಿಳ್ಕೊಂತೀರಾ, ದಟ್ ಈಸ್ ಜನರಲ್ ಫಾರ್ಮುಲಾ ತಿಳ್ಕೊಂತೀರಾ, ಯಾವ ತರ ಇದೆ ಅಂತ ತಿಳ್ಕೊಂತೀರಾ, ರೈಟ್. ಅಂಡ್ ಅದ್ರದ್ದು ಕೆಲವೊಂದು ಬಾಯ್ಲಿಂಗ್ ಪಾಯಿಂಟ್ಸ್ ಬಗ್ಗೆನ ಪಾಯಿಂಟ್ ನ ನೋಡ್ಕೊಂತ ಹೋಗೋಣ, ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಬರೋಣ, ದಟ್ ಈಸ್ ಯೋರ್ ಜನರಲ್ ಇನ್ಫಾರ್ಮೇಶನ್ ಬಗ್ಗೆ. ವೆನ್ ಎವರ್ ಯು ಆರ್ ಟಾಕಿಂಗ್ ಅಬೌಟ್ ಕಾರ್ಬೋನಿಲ್ ಕಂಪೌಂಡ್ಸ್ ಬಗ್ಗೆ ಮಾತಾಡುವಾಗೆಲ್ಲ ನಿಮ್ಗೆ ಯಾವ ಟೈಪ್ ಆಫ್ ನಿಮ್ಗೆ ಗ್ರೂಪ್ ಕಾಮನ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ದಿಸ್ ಕೈಂಡ್ ಆಫ್ ಗ್ರೂಪ್, ಆಯ್ತಾ. ಸೊ ಈ ತರ ಗ್ರೂಪ್ ಯಾವ್ದ್ರಲ್ಲಿ ಪ್ರೆಸೆಂಟ್ ಇರತ್ತೆ ಅದನ್ನೇನ್ ಹೇಳ್ತೀರಾ ನೀವು, ಕಾರ್ಬೋನಿಲ್ ಕಂಪೌಂಡ್ಸ್ ಅಂತ ಹೇಳ್ತೀರಾ. ಮ್ಯಾಮ್ ಕಾರ್ಬೋನಿಲ್ ಕಂಪೌಂಡ್ಸ್ ಅಲ್ಲಿ ಯಾವ್ಯಾವ ಟೈಪ್ಸ್ ಗಳಿದಾವೆ ಅಂತ ನೋಡ್ಕೊಂತಾ ಹೋದ್ರೆ ಈ ಗ್ರೂಪ್ ಎಲ್ಲಿ ಕಾಮನ್ ಬರ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಜನರಲಿ ನೋಡಿದಾಗ, ಸೊ ದಿಸ್ ಗ್ರೂಪ್ ಇಸ್ ಕಾಮನ್ ಇನ್ ಯೋರ್ ದಿಸ್ ಕೈಂಡ್ ಆಫ್, ನೋಡಿ ಈ ತರ ಕಾರ್ಬೋನಿಲ್ ಗ್ರೂಪ್ ಬರ್ದೆ, ಇದ್ರ ಪಕ್ಕದಲ್ಲಿ ನಾನು ಏನ್ ಮಾಡಿದೆ ಇವಾಗ, ಒಂದ್ ಕಡೆ ಹೈಡ್ರೋಜನ್ ಇನ್ನೊಂದ್ ಕಡೆ ನಾನು ಅಲ್ಕೈಲ್ ಗ್ರೂಪ್ ಹಾಕ್ಬಿಟ್ರೆ ದಿಸ್ ಬಿಕಮ್ಸ್ ಯೋರ್ ಆಲ್ಡಿಹೈಡ್, ಆಯ್ತಾ. ಅಂಡ್ ಇದೇ ಕಾರ್ಬೋನಿಲ್ ಕಂಪೌಂಡ್ಗೆ ನಾನು ಒಂದ್ ಕಡೆ ಅಲ್ಕೈಲ್ ಗ್ರೂಪ್ ಹಾಕಿದೆ, ಇನ್ನೊಂದ್ ಕಡೆನೂ ಅಲ್ಕೈಲ್ ಗ್ರೂಪ್ ಹಾಕಿದೆ, ದಿಸ್ ಬಿಕೇಮ್ ಯೋರ್ ಕೀಟೋನ್ಸ್. ಅಂಡ್ ಇನ್ನೊಂದು ನಾನು ಕಾರ್ಬೋನಿಲ್ ಕಂಪೌಂಡ್ಗೆ ಏನ್ ಮಾಡಿದೆ, ಒಂದ್ ಕಡೆ ನಾನು ಏನ್ ಹಾಕಿದೆ, ನಂದು ಆರ್ ಗ್ರೂಪ್ ಅಲ್ಕೈಲ್ ಗ್ರೂಪ್ ಹಾಕಿದೆ, ಇನ್ನೊಂದ್ ಕಡೆ ಏನ್ ಹಾಕಿದೆ ನಾನು ಹೈಡ್ರಾಕ್ಸಿಲ್ ಗ್ರೂಪ್ ಹಾಕಿದೆ. ಸೊ ದಿಸ್ ಇಸ್ ಯೋರ್ ನಾವ್ ಕಾರ್ಬಾಕ್ಸಿಲಿಕ್ ಆಸಿಡ್. ಅಂಡ್ ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲೂ ಕೂಡ ಡಿರೈವೇಟಿವ್ಸ್ ಕೂಡ ತುಂಬಾ ಇದಾವೆ. ದಟ್ ಡಿರೈವೇಟಿವ್ ವಿಲ್ ಸ್ಟಡಿ ಇನ್ ದ ರಿಯಾಕ್ಷನ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ರಿಯಾಕ್ಷನ್ಸ್ ಹೇಗ್ ಬರ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ನಿಮ್ದು ಈ OH ಹೈಡ್ರಾಕ್ಸಿಲ್ ಗ್ರೂಪ್ ಇದೆಯಲ್ವಾ, ಇದ್ರ ಜೊತೆಗೆ ನಾವು ರಿಯಾಕ್ಷನ್ ಮಾಡಿಸಿದಾಗ ಈ ಬಾಂಡ್ ಅನ್ನ ನಾವು ಬ್ರೇಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಲ್ಲಿ ಡಿರೈವೇಟಿವ್ಸ್ ಆಫ್ ಕಾರ್ಬೋನಿಲ್ ಕಂಪೌಂಡ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನೀವು ನೋಡ್ತಾ ಹೋಗ್ತೀರಾ. ದಟ್ ಈಸ್ ಯೋರ್ ಆಸಿಡ್ ಕ್ಲೋರೈಡ್ಸ್, ಅಮೈಡ್ಸ್, ಇವೆಲ್ಲ ನೋಡ್ತಾ ಹೋಗ್ತೀರಾ ಅಲ್ಲಿ. ಓಕೆ, ನಾವ್ ಲೆಟ್ ಅಸ್ ಕಮ್ ಟು ಯೋರ್ ರಿಯಾಕ್ಷನ್. ಸೊ ನಂದು ಇದರಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಯಾವ್ದು ಜಾಸ್ತಿ ಇರುತ್ತೆ ಅದ್ರ ಬಗ್ಗೆ ನೋಡ್ಕೊಂತ ಹೋಗೋಣ. ಸೊ ಫಸ್ಟ್ ಬಾಯ್ಲಿಂಗ್ ಪಾಯಿಂಟ್ ನಮಗೆ ಫ್ಯಾಕ್ಟರ್ಸ್ ಯಾವ್ಯಾವ ಮೇಜರ್ ಅಲ್ಲಿ ಎಫೆಕ್ಟ್ ಆಗೋದು ಬಾಯ್ಲಿಂಗ್ ಪಾಯಿಂಟ್ಗೆ. ವಿ ನ್ಯೂ ದಟ್ ಬಾಯ್ಲಿಂಗ್ ಪಾಯಿಂಟ್ಗೆ ಎಫೆಕ್ಟ್ ಆಗೋ ಫ್ಯಾಕ್ಟರ್ಸ್ ಮಾಲಿಕ್ಯುಲರ್ ವೇಟ್ ಇದೆ, ಅಂಡ್ ಸೆಕೆಂಡ್ ಫ್ಯಾಕ್ಟರ್ ಈಸ್ ಯೋರ್ ಹೈಡ್ರೋಜನ್ ಬಾಂಡಿಂಗ್ ಇದೆ, ರೈಟ್. ಸೊ ಓಕೆ ಮ್ಯಾಮ್, ಮಾಲಿಕ್ಯುಲರ್ ವೇಟು ಇದೆ, ಹೈಡ್ರೋಜನ್ ಬಾಂಡಿಂಗು ಇದೆ, ಅಂಡ್ ಬ್ರಾಂಚಿಂಗು ಇದೆ. ಈಗ ಮ್ಯಾಮ್ ಮಾಲಿಕ್ಯುಲರ್ ವೇಟ್ ಅಂತ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಎಲ್ಲರಿಗಿಂತ ಜಾಸ್ತಿ ಮಾಲಿಕ್ಯುಲರ್ ವೇಟ್ ಎಲ್ಲಿ ಕಾಣಿಸ್ತಿದೆ ನಿಮಗೆ. ಸೊ ಹಿಯರ್ ಯು ಆರ್ ಸೀಯಿಂಗ್, ಬಿಕಾಸ್ ಎರಡು ಆಲ್ಕೈಲ್ ಗ್ರೂಪ್ ಇದೆ ಅಂಡ್ ಇಲ್ಲಿ ಆಕ್ಸಿಜನ್ ಇದೆ, ಸೊ ಇದರಲ್ಲೂ ಮಾಲಿಕ್ಯುಲರ್ ವೇಟ್ ಜಾಸ್ತಿ ಇದೆ. ನೆಕ್ಸ್ಟ್ ನೀವು ಇನ್ನೊಂದು ಫ್ಯಾಕ್ಟರ್ ಅಲ್ಲಿ ಎಫೆಕ್ಟ್ ಆಗುತ್ತೆ, ದಟ್ ಈಸ್ ಯೋರ್ ಹೈಡ್ರೋಜನ್ ಬಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ನಾನು ಹೇಳ್ತೀನಿ, ನನ್ನ ಬಾಯ್ಲಿಂಗ್ ಪಾಯಿಂಟ್ ಆಫ್ ಕಂಪೇರಬಲ್ ಮಾಲಿಕ್ಯುಲರ್ ಮಾಸ್ ಹೇಳಿದಾಗ ಬಾಯ್ಲಿಂಗ್ ಪಾಯಿಂಟ್ ಆರ್ಡರ್ ಈ ತರ ಆಗಿರುತ್ತೆ ಬಾಯ್ಲಿಂಗ್ ಪಾಯಿಂಟ್, ಆಯ್ತಾ. ಸೊ ಈ ತರ ಬಾಯ್ಲಿಂಗ್ ಪಾಯಿಂಟ್ ಆರ್ಡರ್ ಆಗಕ್ ಕಾರಣ ಏನಂತ ಹೇಳಿದ್ರೆ, ಫಸ್ಟ್ ಒನ್ ಫಾರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಈ ತರ ಆಗಕ್ ಕಾರಣ ಏನು, ಹಿಯರ್ ದ ಮೇಜರ್ ಫ್ಯಾಕ್ಟರ್ ವಿಚ್ ಇಸ್ ಪ್ಲೇಯಿಂಗ್ ರೋಲ್ ಫಾರ್ ಇಟ್ಸ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಹೈಡ್ರೋಜನ್ ಬಾಂಡಿಂಗ್. ಇದೇನ್ ಮಾಡುತ್ತೆ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಮಾಡುತ್ತೆ. ಅಂದ್ರೆ ಬಿಟ್ವೀನ್ ದ ಮಾಲಿಕ್ಯೂಲ್ಸ್, ಎರಡು ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಆದ್ರೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ವೇರಾಸ್ ಇಫ್ ದೇರ್ ಇಸ್ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂದ್ರೆ ವಿತ್ ಇನ್ ದ ಮಾಲಿಕ್ಯೂಲ್ ಇದ್ರೆ ಏನಾಗುತ್ತೆ, ನಂದು ಬಾಯ್ಲಿಂಗ್ ಪಾಯಿಂಟ್ ಯಾವಾಗ್ಲೂ ಡಿಕ್ರೀಸ್ ಆಗ್ತಾ ಇರುತ್ತೆ. ಯು ನೋ ದಟ್ ಫ್ಯಾಕ್ಟ್. ಸೊ ಇಲ್ಲಿ ಏನಾಯ್ತು, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಯ್ತು, ಇದರಿಂದ ಜಾಸ್ತಿ ಆಯ್ತು. ಇವೆರಡರಲ್ಲಿ ಅನ್ಕೊಂಡೆ ಯು ಕ್ಯಾನ್ ಈಸಿಲಿ ಸೇ ದಟ್ ಇಟ್ ಈಸ್ ಬಿಕಾಸ್ ಆಫ್ ಯೋರ್ ಮಾಲಿಕ್ಯುಲರ್ ವೇಟ್ ಹೈಯೆಸ್ಟ್ ಆಗ್ತಿರೋದ್ರಿಂದ. ಕ್ಲಿಯರ್?
Okay, ma'am. So this much is clear. Another concept is there here. It is ನಂದು ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಂತಾ ಹೋದ್ರೆ ಇಟ್ ಎಕ್ಸಿಸ್ಟ್ ಆಸ್ ಅ ಡೈಮರ್. ಸೊ ಇವಾಗ ತಾನೇ ಹೇಳಿದೆ ಹೈಡ್ರೋಜನ್ ಬಾಂಡಿಂಗ್ ಆಗ್ತಿದೆ. ಸೊ ಹೈಡ್ರೋಜನ್ ಬಾಂಡಿಂಗ್ ಆಗ್ತಿರೋದ್ರಿಂದ ನಾವು ಅದನ್ನ ಎಕ್ಸಿಸ್ಟೆನ್ಸ್ ಅಲ್ಲಿ ಯಾವ ತರ ಇರುತ್ತೆ ಅಂತ ನೋಡ್ತಾ ಇದ್ರೆ ಡೈಮರ್ ಫಾರ್ಮೇಶನ್ ಅಲ್ಲಿ ಇರುತ್ತೆ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಆಸ್ ಡೈಮರ್. ಸೊ ಈ ಡೈಮರ್ದು ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅದನ್ನ ನೋಡ್ಕೊಂತ ಹೋಗೋಣ. ಸೊ ಇವಾಗ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಬರೀತೀನಿ ನೋಡಿ. ಸೊ ಯಾವ ತರ ಇದೆ ಕಾರ್ಬೋನಿಲ್ ಗ್ರೂಪ್ ಈ ಕಡೆ ಇದೆ, ರೈಟ್. ಸೊ ಈ ಕಡೆ ಮ್ಯಾಮ್ ಕಾರ್ಬೋನಿಲ್ ಗ್ರೂಪ್ ನ ನೀವು ಬರೆದ್ರಿ ಈ ತರ, ಆಯ್ತಾ. ಈ ಕಡೆ ಏನ್ ಬರೆದ್ರಿ ನಾನು OH ಹೈಡ್ರಾಕ್ಸಿಲ್ ಗ್ರೂಪ್ ನ ಬರ್ದೆ. ಇನ್ನೊಂದ್ ಸೈಡ್ ಏನಿತ್ತು ನಂದು ಆರ್ ಗ್ರೂಪ್ ಇತ್ತು, ಯಾವ್ದೋ ಒಂದು ಅಲ್ಕೈಲ್ ಗ್ರೂಪ್. ಇನ್ನೊಂದು ಇದೇ ತರ ಬರಿತಾ ಹೋಗಿ ಇನ್ನೊಂದು ಕಾರ್ಬೋನಿಲ್ ಕಂಪೌಂಡ್ ಇದೆ ಈ ತರ. ಇನ್ನೊಂದ್ರಲ್ಲೂ ಏನಾಗಿದೆ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ಈ ತರ. ಇನ್ನೊಂದ್ರಲ್ಲೂ ಒಂದು ಡಬಲ್ ಬಾಂಡ್ O ಕಾರ್ಬೋನಿಲ್ ಗ್ರೂಪ್ ಇದೆ ಅಂಡ್ ಇಲ್ಲಿ ಏನಾಗಿದೆ ಆರ್ ಗ್ರೂಪ್ ಇದೆ. ಸೊ ಸಿ ಹಿಯರ್, ಸೊ ಈ ಹೈಡ್ರಾಕ್ಸಿಲ್ ಗ್ರೂಪ್ ಹೈಡ್ರೋಜನ್ ಅಂಡ್ ಕಾರ್ಬೋನಿಲ್ ಗ್ರೂಪ್ ಆಕ್ಸಿಜನ್ ಮಧ್ಯದಲ್ಲಿ ಏನಾಗಿದೆ H ಬಾಂಡಿಂಗ್ ಇದೆ. ಸೊ ಹಿಯರ್ ಯು ಹ್ಯಾವ್ ಹೈಡ್ರೋಜನ್ ಬಾಂಡಿಂಗ್ ಅಂಡ್ ನೆಕ್ಸ್ಟ್ ಒಂತಲ್ಲೂ ಹಂಗೆ. ಸೊ ಒನ್ ಮಾಲಿಕ್ಯೂಲ್ದು ಹೈಡ್ರೋಜನ್ ಇಂದ ಇನ್ನೊಂದು ಮಾಲಿಕ್ಯೂಲ್ದು ಆಕ್ಸಿಜನ್ ಕಡೆ ಏನಾಗಿದೆ ನಂದು ಹೈಡ್ರೋಜನ್ ಬಾಂಡಿಂಗ್ ಇದೆ. ಸೊ ಈ ತರ ಹೈಡ್ರೋಜನ್ ಬಾಂಡಿಂಗ್ ಆಗಿರೋದ್ರಿಂದ ನಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಯೂಶಲಿ ಡೈಮರ್ ಫಾರ್ಮೇಶನ್ ಅಲ್ಲಿ ಎಕ್ಸಿಸ್ಟ್ ಆಗ್ತಿರುತ್ತೆ. ಕ್ಲಿಯರ್? ಓಕೆ. ಸೊ ನಾವ್ ಲೆಟ್ ಅಸ್ ಮೂವ್ ಆನ್ ಟು ಅವರ್ ಪ್ರಿಪರೇಷನ್ ಮೆಥಡ್ಸ್. ಸೊ ಯಾವ್ಯಾವ್ದ್ರಿಂದ ಪ್ರಿಪೇರ್ ಮಾಡ್ತೀವಿ ನಾನು ಹೇಳಿದೆ ಮೂರನ್ನು ನಾವು ಒಟ್ಟಿಗೆ ತಗೊಂತಾ ಹೋಗ್ತೀವಿ. ದ ರೀಸನ್ ಈಸ್ ದಟ್ ಅಲ್ಲಿ ಸ್ವಲ್ಪ ರಿಯಾಕ್ಷನ್ ಚೇಂಜ್ ಮಾಡೋದ್ರಿಂದ ನಮಗೆ ಆ ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ. ಅಂಡ್ ಸೆಕೆಂಡ್ ಥಿಂಗ್ ಈಸ್ ನಿಮ್ಗೆ ಸಪ್ರೇಟ್ ಆಗಿ ಓದ್ತಾ ಹೋದ್ರೆ ಬರ್ಡನ್ ಜಾಸ್ತಿ ಆಗ್ತಾ ಇರುತ್ತೆ, ರೈಟ್. ಸೊ ನಾವು ತುಂಬಾ ನೀಟಾಗಿ ಪ್ಲಾನ್ ಮಾಡಿ ಓದ್ಬೇಕಲ್ವಾ. ಸೊ ದಟ್ ನಾನು ಕಡಿಮೆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ನಾನು ಪೂರಾ ಟಾಪಿಕ್ ನ ಕವರ್ ಮಾಡಬೇಕು. ಸೊ ದಟ್ಸ್ ವೈ ವಿ ವಿಲ್ ಗೋ ಟುಗೆದರ್, ಯು ವಿಲ್ ಅಂಡರ್ಸ್ಟ್ಯಾಂಡ್, ಟ್ರಸ್ಟ್ ಮೀ. ಸೊ ಇವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕಾರ್ಬೋನಿಲ್ ಕಂಪೌಂಡ್ಸ್ ಪ್ರೊಡಕ್ಷನ್ಗೋಸ್ಕರ ದ ಮೋಸ್ಟ್ ಕಾಮನ್ ಮೂರರಲ್ಲೂ ಇರೋದು ಯಾವ್ದು ಅಂತ ಹೇಳಿದ್ರೆ ಕಾಮನ್ ಆಗಿ ಆಲ್ಕೋಹಾಲ್ ಇಂದಾನು ಪ್ರಿಪೇರ್ ಮಾಡ್ತೀರಾ ನೀವು. ಆಲ್ಕೋಹಾಲ್ ಇಂದ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಆಸಿಡ್ ಕ್ಲೋರೈಡ್ಸ್ ಇಂದಾನು ಪ್ರಿಪೇರ್ ಮಾಡ್ತೀರಾ. ಆಸಿಡ್ ಕ್ಲೋರೈಡ್ಸ್ ಇಂದ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಸಯನೈಡ್ಸ್ ಅಥವಾ ನೈಟ್ರೈಲ್ಸ್ ಇಂದನು ಪ್ರಿಪೇರ್ ಮಾಡ್ತೀರಾ. ಅಲ್ಕೈಲ್ ಸಯನೈಡ್ಸ್ ಇಂದನು ನೀವು ಪ್ರಿಪೇರ್ ಮಾಡ್ತೀರಾ ಇದನ್ನ, ಆಯ್ತಾ. ಸೊ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಹೈಡ್ರೋಕಾರ್ಬನ್ಸ್ ಇಂದನು ಕೂಡ ನೀವೇನ್ ಮಾಡ್ತೀರಾ ಇದನ್ನ ಪ್ರಿಪೇರ್ ಮಾಡ್ತೀರಾ. ಹೈಡ್ರೋಕಾರ್ಬನ್ಸ್ ಅಲ್ಲಿ ನಿಮ್ದು ಅಲ್ಕೇನ್ಸು ಬರುತ್ತೆ, ಅಲ್ಕೈನ್ಸು ಬರುತ್ತೆ ಕೆಲವೊಂದ್ರಲ್ಲಿ, ಅಂಡ್ ಯೋರ್ ಬೆನ್ಝೀನ್ ಬರುತ್ತೆ, ಟಾಲೀನ್ ಬರುತ್ತೆ. ಓಕೆ. ಸೊ ದೀಸ್ ಆರ್ ಯೋರ್ ಫ್ಯೂ ಆಫ್ common reagents which you use for your production of carbonyl compounds ಅಲ್ಲಿ. ಕ್ಲಿಯರ್? ಓಕೆ. ಸೊ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ಇದನ್ನ. ಆರ್ CH2OH ಫಾರ್ ಕೀಟೋನ್ RCH CH2 ಅಂಡ್ ನೆಕ್ಸ್ಟ್ ಫಾರ್ ಯೋರ್ RCH2OH ಬರ್ತಾವಣ ಆಲ್ಕೆನ್ಸ್. ನೆಕ್ಸ್ಟ್ ಇವಾಗ ನೋಡಿ ಇದರಿಂದ ಏನ್ ಮಾಡ್ತಿದ್ದೀರಾ, ಅಲ್ಡಿಹೈಡ್ ಮಾಡ್ತಿದ್ದೀರಾ, R ಡಬಲ್ ಬಾಂಡ್ OH. ಇದರಿಂದ ಏನ್ ಮಾಡ್ತಿದ್ದೀರಾ ನೀವು, ದಟ್ ಈಸ್ ಯೋರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಡ್ತಿದ್ದೀರಾ, ಈ ತರ ಆಗ್ತಿದೆ. ಅಂಡ್ ಕೀಟೋನ್ಸ್ ಹೌ ಯು ಆರ್ ಡೂಯಿಂಗ್ ಲೈಕ್ ದಿಸ್, ರೈಟ್. ಈ ತರ ಮಾಡಿ ಈ ಒಂದು CH3 ಬರ್ಕೊಂಡ್ಬಿಡೋಣ ಈ ಕಡೆ. ನಾವಿವಾಗ ನೀವು ಅಬ್ಸರ್ವ್ ಮಾಡಿ ನೀಟಾಗಿ. ಸೊ ಇದರಿಂದ ಇದ್ರಲ್ಲಿ ಕನ್ವರ್ಟ್ ಮಾಡ್ತಿರ್ಬೇಕಾದ್ರೆ ನೀವು ಏನನ್ನ ಎಲಿಮಿನೇಟ್ ಮಾಡಿದೀರಾ ಅದನ್ನ ನೀವು ಐಡೆಂಟಿಫೈ ಮಾಡಿ. ಸೊ ಇಲ್ಲಿ ನೋಡಿ ಈ ಒಂದು ಆಲ್ಕೋಹಾಲ್ ಗ್ರೂಪ್ ಇಂದ ಅಲ್ಡಿಹೈಡ್ ಮಾಡಿದ್ರೆ ನೀವೇನು ಎಲಿಮಿನೇಟ್ ಮಾಡಿದ್ರಿ. ಸೊ ಇಲ್ಲಿಂದ ಒಂದು ಹೈಡ್ರೋಜನ್ ಎಲಿಮಿನೇಟ್ ಮಾಡಿದೀರಾ ಅಂಡ್ ಇಲ್ಲಿಂದ ಒಂದು ಹೈಡ್ರೋಜನ್ ಎಲಿಮಿನೇಟ್ ಮಾಡಿದೀರಾ. ಸೊ -H2 ಮಾಡಿದೀರಾ, ರೈಟ್. ಸೊ ಈ ಕಡೆ ನೋಡಿ, ಸೊ ಈ ಕಡೆ ಏನ್ ಮಾಡಿದೀರಾ, ಇದರಿಂದ ಒಂದು ಆಕ್ಸಿಜನ್ ಇಂದ ಹೈಡ್ರೋಜನ್ ತೆಗೆದು ಬಿಟ್ಟಿದ್ದೀರಾ ಅಂಡ್ ಈ ಒಂದು ಕಾರ್ಬನ್ ಇಂದ ಏನ್ ತಗೊಂಡಿದ್ದೀರಾ, ಹೈಡ್ರೋಜನ್ ತಗೊಂಡಿದ್ದೀರಾ. ಸೊ -H2 ಮಾಡ್ತಿದ್ದೀರಿ, ರೈಟ್. ಸೊ ಈ ಕಡೆ ಬರೋಣ, ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಡ್ಬೇಕಾದ್ರೆ ನೀವೇನ್ ಮಾಡಿದ್ರಿ, ಈ ಕಡೆಯಿಂದ ಇರೋದು 2 ಹೈಡ್ರೋಜನ್ ತೆಗೆದಿದ್ದೀರಾ, ಈ ಕಡೆ ಇರೋದು ನೀವೇನ್ ಮಾಡಿದೀರಾ, ಸೊ 1 ಹೈಡ್ರೋಜನ್ ನೀವು ರೀಪ್ಲೇಸ್ ಮಾಡಿದೀರಾ. ಸೊ ಇಲ್ಲಿ ಆಗ್ತಿರೋದು ಯಾವ ಟೈಪ್ ಆಫ್ ರಿಯಾಕ್ಷನ್ ನಿಮಗೆ ಕಾಣಿಸ್ತಿದೆ. ಸೊ ಇಲ್ಲಿ ಏನಾದ್ರು ನೀವು ದಟ್ ಈಸ್ ಆಕ್ಸಿಜನ್ ಎಕ್ಸ್ಟ್ರಾ ಆಡ್ ಮಾಡಿದ್ದೀರಾ. ಏನ್ ಮಾಡ್ತಿದ್ದೀರಾ ನೀವು, ಒಂದು ಆಕ್ಸಿಜನ್ ಎಕ್ಸ್ಟ್ರಾ ಆಡ್ ಮಾಡಿದ್ದೀರಾ. ಸೊ ಆಕ್ಸಿಜನ್ ನ ಆಡ್ ಮಾಡಿದ್ದೀರಾ ಅಂತ ಬರೆಯೋಣ. ಕ್ಲಿಯರ್? ಸೊ ನೋಡಿ ಈ ಒಂದು ರಿಯಾಕ್ಷನ್ ನೀವು ನೀಟಾಗಿ ನೋಡ್ತಿದ್ರೆ ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಏನ್ ಹೇಳ್ಬೋದು, ರಿಮೂವಲ್ ಆಫ್ ಹೈಡ್ರೋಜನ್ ಈಸ್ ನಥಿಂಗ್ ಬಟ್ ಯುವರ್ ಆಕ್ಸಿಡೇಷನ್ ಏನಾ, ಅಡಿಷನ್ ಆಫ್ ಆಕ್ಸಿಜನ್ ಈಸ್ ಆಲ್ಸೋ ಆಕ್ಸಿಡೇಷನ್. ಸೊ ಮೂರರಲ್ಲೂ ಕಾಮನ್ ಆಗಿ ಏನಾಗ್ತಿದೆ, ಆಕ್ಸಿಡೇಷನ್ ಆಗ್ತಿದೆ. ಸೊ ಎಸ್, ಆಕ್ಸಿಡೇಷನ್ ಅಂತೂ ಆಗ್ತಾನೆ ಇದೆ, ಆಕ್ಸಿಡೇಷನ್
ಆಗ್ತಿದೆ ಕಾಮನ್ ಆಗಿ. ಅಂಡ್ ಇನ್ನೊಂದು, ಈ ಹೈಡ್ರೋಜನ್ ರಿಮೂವ್ ಮಾಡೋದು ಇನ್ ಟರ್ಮ್ಸ್ ಆಫ್ ಯೋರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅಲ್ಲಿ ಯಾವ ರಿಯಾಕ್ಷನ್ ಹೇಳ್ತಿದ್ರಿ ನೀವು? ದಟ್ ಈಸ್ ಎಲಿಮಿನೇಷನ್ ರಿಯಾಕ್ಷನ್, ರೈಟ್? ಸೊ ಹೈಡ್ರೋಜನ್ H2 ಮಾಲಿಕ್ಯೂಲ್, ಒಂದು ಮಾಲಿಕ್ಯೂಲ್ ಇಂದ 2 ಆಟಮ್ ನ ನೀವು ತೆಗಿತಿದ್ದೀರಾ ಅಟ್ ಎ ಟೈಮ್. ಆ 2 ಆಟಮ್ ನ ತೆಗೆದಾಗ ಯಾವ ಟೈಪ್ ಆಫ್ ಬಾಂಡ್ ಫಾರ್ಮೇಶನ್ ಆಗ್ತಿತ್ತು? ಪೈ ಬಾಂಡ್ ಆಗ್ತಿತ್ತು. ಸೊ ಇಲ್ಲಿ ಪೈ ಬಾಂಡ್ ಆಗಿದೆಯಾ? ಎಸ್ ಮ್ಯಾಮ್, ಪೈ ಬಾಂಡ್ ಆಗಿದೆ. ಕ್ಲಿಯರ್? ಸೊ ಏನಾಗ್ತಿರ್ಬೋದು ಇದು? ದಟ್ ಈಸ್ ಯೋರ್ ಎಲಿಮಿನೇಷನ್. ಎಲಿಮಿನೇಷನ್ ಅಲ್ಲೂ ಪರ್ಟಿಕ್ಯುಲರ್ಲಿ ಯಾವ ಟೈಪ್ ಆಫ್ ಎಲಿಮಿನೇಷನ್? ಡಿಹೈಡ್ರೋಜಿನೇಷನ್. ಹೈಡ್ರೋಜನ್ ನ ತೆಗಿತಿದ್ದೀರಾ, ದಟ್ ಈಸ್ ಡಿಹೈಡ್ರೋಜಿನೇಷನ್. ಸೊ ಯಾವಿದು? ಡಿಹೈಡ್ರೋಜಿನೇಷನ್. ಆಯ್ತಾ? ಸೊ ಈಗ ಬರೋಣ, ಯಾವ ನಾವು ರಿಯೇಜೆಂಟ್ ನ ಯೂಸ್ ಮಾಡ್ಬೋದು. ರಿಯೇಜೆಂಟ್ ನೋಡಿ, ಆಕ್ಸಿಡೇಷನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಯಾವ್ದಾದ್ರು ಆಕ್ಸಿಡೈಸಿಂಗ್ ಏಜೆಂಟ್ ತಾನೇ ಯೂಸ್ ಮಾಡೋದು. ಡಿಹೈಡ್ರೋಜಿನೇಷನ್ ಹೇಳ್ತಿದ್ರೆ ನಾವು ಅಲ್ಲೇ ಓದಿದ್ವಿ, ವಿ ವಿಲ್ ಯೂಶಲಿ ಯೂಸ್ ಆರ್ ಕಾಪರ. ಒಂದು ಟೆಂಪರೇಚರ್ ಅಟ್ ಸಮ್ ಟೆಂಪರೇಚರ್ನ ನಾವು ಯೂಸ್ ಮಾಡ್ತೀವಿ, ಹೈ ಟೆಂಪರೇಚರಲ್ಲಿ. ಕ್ಲಿಯರ್? ಇಷ್ಟಾಯ್ತು. ಈಗ ಬರೋದು, ದಟ್ ಈಸ್ ಯೋರ್ ನೋಟ್ ವರ್ತಿ ಪಾಯಿಂಟ್, ದಟ್ ಈಸ್ ಆಕ್ಸಿಡೇಷನ್ ಮಾಡ್ತಿದ್ದೀರಾ, ಆಕ್ಸಿಡೈಸಿಂಗ್ ಏಜೆಂಟ್ ನ ಯೂಸ್ ಮಾಡ್ತಿದ್ದೀರಾ. ಬಟ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಲ್ಲಿ ನಾವು 2 ಟೈಪ್ಸ್ ನೋಡಿದ್ವಿ, ದಟ್ ಈಸ್ ಯೋರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, right? So oxidized product of your alcohol were 2. First one was your aldehyde, second one was your carboxylic acid. So ಏನಾದ್ರೂ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ನ ಯೂಸ್ ಮಾಡಿಬಿಟ್ರೆ ನಿಮ್ಗೆ ಆಲ್ಡಿಹೈಡ್ ಸಿಗಲ್ಲ, ಬಟ್ ದಿಸ್ ಆಲ್ಡಿಹೈಡ್ ಇನ್ ಟರ್ನ್ ಆಕ್ಸಿಡೈಸ್ ಟು ಯೋರ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಈಗ ಹೇಳ್ರಿ, ನನಗೆ ಆಲ್ಡಿಹೈಡ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾವ ಟೈಪ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ನಾನು ಯೂಸ್ ಮಾಡ್ತೀನಿ? ಎಸ್, ಯು ವಿಲ್ ಯೂಸ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಅಂಡ್ ಐಸ್ ಐ ಸೆಡ್, ಪ್ರೈಮರಿ ಆಲ್ಕೋಹಾಲ್ ಅಲ್ಲಿ ನೀವೇನಾದ್ರೂ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ನ ಯೂಸ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಕೊಡುತ್ತೆ. ಅದ್ರಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಪ್ರಿಪರೇಷನ್ ಅಲ್ಲಿ ಬಂದ್ಬಿಡ್ತಾ? ಸಿಂಪಲ್. ಅರ್ಥ ಆಯ್ತಾ? ಸೊ ಈಗ ಬರೋಣ, ನಾವು ರಿಯೇಜೆಂಟ್ಸ್ ಏನೇನು ಬರ್ತಿದ್ವಿ ಅದಕ್ಕೆ ಬರ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಒನ್ ವಾಸ್ ಆಕ್ಸಿಡೇಷನ್, ಸೆಕೆಂಡ್ ಪ್ರೋಸೆಸ್ ವಾಸ್ ಡಿಹೈಡ್ರೋಜಿನೇಷನ್. ಆಕ್ಸಿಡೇಷನ್ ಅಲ್ಲಿ ನಾವೇನ್ ಮಾಡಿದ್ವಿ? ಆಲ್ಡಿಹೈಡ್ಗೆ ಪ್ರೈಮರಿ ಆಲ್ಕೋಹಾಲ್ ನ ತಗೊಂಡ್ವಿ, ಕೀಟೋನ್ ತಗೊಳಕ್ಕೆ ಸೆಕೆಂಡರಿ ಆಲ್ಕೋಹಾಲ್ ನ ತಗೊಂಡ್ವಿ, ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಗೋಸ್ಕರ ಪ್ರೈಮರಿ ಆಲ್ಕೋಹಾಲ್ ನ ತಗೊಂಡ್ವಿ, ರೈಟ್? ನೆಕ್ಸ್ಟ್, ಈ ಆಲ್ಡಿಹೈಡ್ ನ ಒಬ್ಟೈನ್ ಮಾಡಕ್ಕೆ ನಾವು ಏನನ್ನು ಯೂಸ್ ಮಾಡಿದ್ವಿ? ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇವೆಲ್ಲ ಏನು? ದೀಸ್ ಆರ್ ಆಲ್ ಯೋರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದಾವೆ. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ದಟ್ ಈಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ನೋಡಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಒಬ್ಟೈನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ನ ಯೂಸ್ ಮಾಡ್ತೀರಾ, ಲೈಕ್ ಆಲ್ಕಲೀನ್ KMnO4, CrO3, H2SO4 ಇನ್ ಪ್ರೆಸೆನ್ಸ್ ಆಫ್ ಅಸಿಟೋನ್. ಅಂಡ್ ಈ ಒಂದು ರಿಯೇಜೆಂಟ್ ನ ಪರ್ಟಿಕ್ಯುಲರ್ಲಿ ನೀವು ಏನ್ ಹೇಳ್ತೀರಾ? ಯು ವಿಲ್ ಕಾಲ್ ಇಟ್ ಆಸ್ ಯೋರ್ ಜೋನ್ಸ್ ರಿಯೇಜೆಂಟ್. ಜೋನ್ಸ್ ರಿಯೇಜೆಂಟ್. ಅಂಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ನ ನೀವು ಯೂಸ್ ಮಾಡ್ಬೇಕಾದ್ರೆ ಅನ್ಕಂಟ್ರೋಲ್ಡ್ ಆಗಿ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗುತ್ತೆ. ನೆಕ್ಸ್ಟ್, ಡಿಹೈಡ್ರೋಜಿನೇಷನ್ ಅಲ್ಲಿ ಏನ್ ಮಾಡಿದ್ವಿ ನೀವು? ಆಲ್ಡಿಹೈಡ್ ಇತ್ತು, ಕೀಟೋನ್ ಇತ್ತು. ಆಲ್ಡಿಹೈಡ್ಗೋಸ್ಕರ ಆಲ್ವೇಸ್ ಪ್ರೈಮರಿ ಆಲ್ಕೋಹಾಲ್, ಕೀಟೋನ್ಗೋಸ್ಕರ ಆಲ್ವೇಸ್ ಸೆಕೆಂಡರಿ ಆಲ್ಕೋಹಾಲ್. ಏನನ್ನು ಯೂಸ್ ಮಾಡ್ತೀರಾ? ಕಾಪರ್ ಇನ್ ಪ್ರೆಸೆನ್ಸ್ ಆಫ್ ಹೈ ಟೆಂಪರೇಚರ್, ದಟ್ ಈಸ್ 300 ಡಿಗ್ರಿ ಸೆಲ್ಸಿಯಸ್. ಕ್ಲಿಯರ್? ಓಕೆ, ಸೊ ಈಗ ಮ್ಯಾಮ್, ಸೊ ಫಸ್ಟ್ ಒಂದಿಗೆ ಬರೋಣ, ದಟ್ ಈಸ್ ಯೋರ್ ಆಲ್ಡಿಹೈಡ್. ಸೊ ಆಲ್ಡಿಹೈಡ್ಸ್ ಅಲ್ಲಿ ಏನ್ ಮಾಡ್ತೀವಿ ನೀವು? ಸೊ ದಟ್ ಈಸ್ ಪೆಲ್ಲಾಡಿಯಂ, ಬೇರಿಯಂ ಸಲ್ಫೇಟ್ ಅಂಡ್ ಸಲ್ಫರ್ ಅಂಡ್ ಕ್ವಿನೋಲಿನ್ ನ ಯೂಸ್ ಮಾಡಿದ್ರಿ. ಅಂಡ್ ಈ ರಿಯಾಕ್ಷನ್ ಯಾವ್ದು ಹೇಳಿದ್ರಿ ನೀವು? ರೋಸನ್ಮಂಡ್ಸ್ ರಿಡಕ್ಷನ್. ಏನ್ ಹೇಳಿದ್ರಿ ನೀವು? ರೋಸನ್ಮಂಡ್ಸ್ ರಿಡಕ್ಷನ್ ಅಂತ ಕರೆದ್ರಿ. ಈಗ ಈ ರೋಸನ್ಮಂಡ್ ರಿಡಕ್ಷನ್ ಅಲ್ಲಿ ನಿಮಗೆ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ನೋಡ್ಕೊಬೇಕು ಅಂತ ಹೇಳಿದ್ರೆ, ದಟ್ ಈಸ್ ನಿಂದು ಬೇರಿಯಂ ಸಲ್ಫೇಟ್. ಈ ಬೇರಿಯಂ ಸಲ್ಫೇಟ್ ನ ನೀನ್ ಯೂಸ್ ಮಾಡ್ದಲೇ ಇದ್ರೆ ಬೇರಿಯಂ ಸಲ್ಫೇಟ್, ವಿತೌಟ್ ಬೇರಿಯಂ ಸಲ್ಫೇಟ್ ಏನಾಗತ್ತೆ ಅಂತ ಹೇಳಿದ್ರೆ ನಿಮ್ದು ಇದೇನ್ ಗ್ರೂಪ್ ಇದೆಯಲ್ವಾ? ಸೊ ದಟ್ ಈಸ್ ಆಸಿಡ್ ಕ್ಲೋರೈಡ್. ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ಯೋರ್ ಆಲ್ಕೋಹಾಲ್. ಏನ್ ಕನ್ವರ್ಟ್ ಆಗತ್ತೆ? ಆಲ್ಕೋಹಾಲಿಕ್ ಕನ್ವರ್ಟ್ ಆಗತ್ತೆ ಓನ್ಲಿ ಪೆಲ್ಲಾಡಿಯಂ ಇದ್ರೆ, ವಿತೌಟ್ ಬೇರಿಯಂ ಸಲ್ಫೇಟ್. ಕ್ಲಿಯರ್? ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಬರ್ತಿ ಪಾಯಿಂಟ್ ನೀವು ಇಟ್ಕೊಬಹುದು. ಸೊ ಬೇರಿಯಂ ಸಲ್ಫೇಟ್ ನನಗೆ ಏನಿಗೆ ಬೇಕು? ಸೊ ರಿಡಕ್ಷನ್ ಮಾಡ್ತಿದೆ ಅಂತ ಹೇಳಿದ್ರೆ ಆ ರಿಡಕ್ಷನ್ ಒಂದು ಮಟ್ಟಕ್ಕೆ ಮಾಡಬೇಕಷ್ಟೇ, ನನಗೆ ಜಾಸ್ತಿ ಬೇಡ ರಿಡಕ್ಷನ್. ಆಯ್ತಾ? ಸೊ ಒಂದು ಕೆಟಲಿಟಿಕ್ ಪಾಯ್ಸನ್ ನನಗಲ್ಲಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಇದು ಸಲ್ಫರ್ ಅಂಡ್ ಕ್ವಿನೋಲಿನ್ ಕೂಡ ಯೂಸ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಕೀಟೋನ್ಸ್ ಅಲ್ಲಿ ನಾವೇನ್ ಮಾಡಿದ್ವಿ? ಇನ್ನೊಂದು ವಿ ಆಡೆಡ್, ದಟ್ ಈಸ್ ಯೋರ್ ಡೈ ಅಲ್ಕೈಲ್ ಕ್ಯಾಡ್ಮಿಯಂನ ಇನ್ನೊಂದು
ಸೊ ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತೂ ಮಾತಾಡಿದ್ವಿ, ಬಟ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ಇನ್ನೊಂದು ನಾನು ಅಲ್ಕೈಲ್ ಗ್ರೂಪ್ ಎಲ್ಲಿಂದ ತೊಗೊಂಬರ್ಬೋದು? ಎಸ್, ಯು ಕ್ಯಾನ್ ಗೆಟ್ ಯುವರ್ ಅಲ್ಕೈಲ್ ಗ್ರೂಪ್ ಫ್ರಮ್ ಡೈ ಅಲ್ಕೈಲ್ ಕ್ಯಾಡ್ಮಿಯಂ, ದಟ್ ಈಸ್ R2, ಇದರಿಂದ ತಗೊಬೋದು. ಸೊ ಕ್ಯಾಡ್ಮಿಯಂ ಅಲ್ಕೈಲ್ ಕ್ಯಾಡ್ಮಿಯಂ ಮೇಲೆ ಏನಾಗಿದೆ, ಕ್ಯಾಡ್ಮಿಯಂ ಏನಾಗಿದೆ ಪಾಸಿಟಿವ್, ಡೆಲ್ ಪಾಸಿಟಿವ್ ಇದೆಯಾ. ಅಲ್ಕೈಲ್ ಗ್ರೂಪ್ ಏನಾಗಿದೆ ಡೆಲ್ ಡೆಲ್ ನೆಗೆಟಿವ್ ಬರ್ತಾ ಹೋಗುತ್ತೆ ಅಲ್ಕೈಲ್ ಗ್ರೂಪ್ ಇದರಲ್ಲಿ. ಎಸ್, ಸೊ ಇವಾಗ ಏನಾಯ್ತು, ಇದು ಒಂದು ಟೈಪ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಟೈಪ್ ಬರ್ತಿದ್ಯಾ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಲ್ಲೂ ಏನಾಗ್ತಿತ್ತು, RMgX ಇತ್ತು, ಇದರಲ್ಲಿ ಏನಾಗೋದು, ಸೊ ಯು ಹ್ಯಾವ್ ಯುವರ್ ಡೆಲ್ ನೆಗೆಟಿವ್ ಆ್ಯಂಡ್ ಇದೇನಾಗಿತ್ತು ನಿಮ್ಮದು ಡೆಲ್ ಪಾಸಿಟಿವ್ ಆಗಿತ್ತು, ರೈಟ್. ಸೊ ಇದನ್ನು ನೀವು ಬರೀತೀರಾ ಅಷ್ಟೇ. ಸೊ ಏನು ಮಾಡಿದ್ರಿ, ಇದನ್ನು ಆ್ಯಡ್ ಮಾಡಿದ್ರಿ ಆ್ಯಂಡ್ ನಿಮ್ಗೆ ಏನು ಸಿಕ್ತು, ಬೇಕಾಗಿರೋದು ಕಾಂಪೌಂಡ್ ನಮಗೆ ಸಿಗ್ತಾ ಹೋಯಿತು. ಆ್ಯಂಡ್ ಇವಾಗ ಬರೋಣ, ದಟ್ ಈಸ್ ವೈ ವಿ ಡೋಂಟ್ ಯೂಸ್. ನಾವು ಮ್ಯಾಮ್ ನೀವು ಹೇಳಿದ್ರಿ ಅಲ್ಕೈಲ್ ಕ್ಯಾಡ್ಮಿಯಮ್ನ ಯೂಸ್ ಮಾಡಬೇಕು, ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಏನಕ್ಕೆ ಯೂಸ್ ಮಾಡೋಂಗಿಲ್ಲ, ವೈ ನಾಟ್. ಇವಾಗ ನಾನು ಆನ್ಸರ್ ಮಾಡ್ತೀನಿ ನೋಡಿ. ವೈ ನಾಟ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಮೀನ್ಸ್, ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಕೀಟೋನ್ಸ್ ಕೊಡೋದು ಬದಲು ಟರ್ಷರಿ ನಿಮಗೆ ಆಲ್ಕೋಹಾಲ್ ಕೊಡುತ್ತೆ. ಬಿಕಾಸ್ ಇಟ್ ಗೀವ್ಸ್ ಫರ್ದರ್ ಡಿಕಂಪೋಸ್ ಆಗಿ ಟರ್ಷರಿ ಆಲ್ಕೋಹಾಲ್ನ ನನಗೆ ಆ್ಯಸ್ ಅ ಎಂಡ್ ಪ್ರಾಡಕ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ನನಗೆ ಕೊಟ್ಟಿದ್ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನಾನು ಏನು ಮಾಡ್ತೀನಿ, ನಾನು ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಆ್ಯಸಿಡ್ ಹೈಡ್ರಾಲಿಸಿಸ್ ಕ್ಲಿಯರ್? ಓಕೆ ಮ್ಯಾಮ್, ಇದು ಅರ್ಥ ಆಯಿತು ನಮಗೆ. ಈಗ ಬರೋಣ ನಾವು ರಿಯಾಕ್ಷನ್ಸ್ ಯಾವ ಥರ ಮಾಡ್ತೀವಿ ಅಂತ ನೋಡ್ಕೊತಾ ಹೋಗೋಣ. ಸೊ ಫಸ್ಟ್ ರಿಯಾಕ್ಷನಲ್ಲಿ ಏನು ಮಾಡಿದ್ದೀನಿ ನೋಡಿ, ನಾನು ಏನು ಕೊಟ್ಟಿದ್ದೀನಿ, ಆಸಿಡ್ ಕ್ಲೋರೈಡ್ ಕೊಟ್ಟಿದ್ದೀನಿ, ದಟ್ ಈಸ್ CH3COCl. ಏನು ಹಾಕಿದ್ದೀನಿ ನಾನು, ಪೆಲಾಡಿಯಮು, ಬೇರಿಯಂ ಸಲ್ಫೇಟು, ಸಲ್ಫರು ಆ್ಯಂಡ್ ಕ್ವಿನೋಲಿನ್ ಹಾಕಿದ್ದೀನಿ. ರೋಸನ್ಮನ್ ರಿಡಕ್ಷನ. ಸೊ ಏನಾಗ್ತಾ ಹೋಯ್ತು, CH3C⁻O, ಕ್ಲೋರಿನ್ ರೀಪ್ಲೇಸ್ ಮಾಡ್ತೀರಾ ಅಷ್ಟೇ ಹೈಡ್ರೋಜನಿಂದ. ಕ್ಲಿಯರ್? ನೆಕ್ಸ್ಟಲ್ಲಿ ನೋಡಿ, ನಾನು ಬರೀ ಪೆಲಾಡಿಯಂ ಹಾಕಿದ್ದೀನಿ, ಏನು ಹಾಕಿರ್ಬೋದು ಇದು, ಸೊ ದಟ್ ಈಸ್ CH3CH2 ಆ್ಯಂಡ್ ಇಲ್ಲಿ OH ಆಗಿರುತ್ತೆ. ಸೊ ಪ್ರೈಮರಿ ಆಲ್ಕೋಹಾಲಿಕ್ ಕನ್ವರ್ಟ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಓನ್ಲಿ ಪೆಲಾಡಿಯಂ. ನೆಕ್ಸ್ಟ್ ಬರೋಣ, ದಟ್ ಈಸ್ CH3C⁻OCl ಆಸಿಡ್ ಕ್ಲೋರೈಡ್ ಮತ್ತೆ ತಗೊಂಡಿದ್ದೀನಿ. ನಾನು ಕ್ಯಾಡ್ಮಿಯಂ ಡೈ ಆಲ್ಕೈಲ್ ಕ್ಯಾಡ್ಮಿಯಮ್ನ ತಗೊಂಡಿದ್ದೀನಿ. ಡೈ ಆಲ್ಕೈಲ್ ಕ್ಯಾಡ್ಮಿಯಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನಿಷಿಯಲಿ ನಿಮಗೆ ಹೇಳ್ತೀನಿ ನೋಡಿ ಇವಾಗ ಪ್ರೋಸೆಸ್ಸು. ಸೊ ಏನಾಯಿತು, CH3 ಇದೆ, ಸೊ ಈ ಥರ C⁻O ಇದೆಯಲ್ವಾ, ಸೊ ಇದೇನಾಯಿತು ಡೆಲ್ಟಾ ಪಾಸಿಟಿವ್ ಆ್ಯಂಡ್ ಇದೇನಾಯಿತು ಡೆಲ್ಟಾ ನೆಗೆಟಿವ್ ಇದೆಯಾ. ಇದರಲ್ಲಿ ಯಾವುದು, ಇದು ಡೆಲ್ಟಾ ಪಾಸಿಟಿವ್, ಇದೇನು ಡೆಲ್ಟಾ ನೆಗೆಟಿವ್ ಇದೆ. ಸೊ ಆಪೋಸಿಟ್ ಕಡೆ ನೀವು ಹಾಕ್ತಾ ಹೋಗಿ, CH3 ಆಯಿತು, C ಆಯಿತು, 2 moles ತೊಗೊತಾ ಹೋಗ್ತೀರಾ. ಇದನ್ನು 2 moles ತೊಗೊತಾ ಹೋದರೆ ಕ್ಲಿಯರ್ಲಿ ಸಿ ಹಿಯರ್ ನಾನೇನು ಹಾಕ್ತಿದ್ದೀನಿ, O ಹಾಕ್ತಿದ್ದೀನಿ, ಇಲ್ಲಿ ಆಕ್ಸಿಜನ್ ಮೈನಸ್ ಹಾಕ್ತಿದ್ದೀನಿ, ಆ್ಯಂಡ್ ಇಲ್ಲೇನು ಹಾಕ್ತಿದ್ದೀನಿ ನಾನು, ಕ್ಲೋರಿನ್ ಹಾಗೆ ಇಡ್ತಿದ್ದೀನಿ. ಇಲ್ಲೇನು ಆ್ಯಡ್ ಮಾಡ್ತಿದ್ದೀನಿ ನಾನು, ಅಲ್ಕೈಲ್ ಗ್ರೂಪ್ ಆ್ಯಡ್ ಮಾಡ್ತಿದ್ದೀನಿ. ಇದು ಇನ್ ಟರ್ನ್ ಎಷ್ಟು ಟೈಮ್ಸ್ ಇದೆ, 2 times ತಗೊಂಡಿದ್ದೀನಾ. ಓಕೆ ಮ್ಯಾಮ್, 2 ಅಲ್ಕೈಲ್ ಗ್ರೂಪ್ ಆಯಿತು, 2 ಆಕ್ಸಿಜನ್ ಬ್ಯಾಲೆನ್ಸ್ ಆಯಿತು. ಕ್ಯಾಡ್ಮಿಯಮ್ ಎಷ್ಟು ಇಲ್ಲಿ ಚಾರ್ಜ್ ಇರೋದು, CD2+. ಸೊ 1 ಆಕ್ಸಿಜನ್ದು ಮೈನಸ್ ಚಾರ್ಜ್ ಇದ್ರೆ 2 ನಾನು ತೊಗೊಂಡ್ರೆ 2 ಮೈನಸ್ ಆಯಿತಾ, 2+ ಆಯಿತಾ, ನ್ಯೂಟ್ರಲ್ ಆಯಿತಾ. ಎಸ್ ಮ್ಯಾಮ್, ನಂಗೆ ಈ ಮಾಲಿಕ್ಯೂಲ್ ಆ್ಯಸ್ ಅ ಇಂಟರ್ಮೀಡಿಯೇಟ್ ಸಿಗುತ್ತೆ. ಆ್ಯಂಡ್ ಇದರಿಂದ ಇವಾಗ ನಿಮಗೆ ಬರೋದು ನೋಡಿ, ಇವಾಗ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ನಿಮ್ಮದು ದಿಸ್ ಒನ್ ಈ ಥರ ಬರ್ತಾ ಹೋಗುತ್ತೆ ಆ್ಯಂಡ್ ಇಟ್ ವಿಲ್ ಬಿ ರಿಮೂವ್ಡ್. ಬಿಕಾಸ್ ಹ್ಯಾಲೋಜನ್ಸ್ ಏನಾಗಿದ್ದಾವೆ, ಗುಡ್ ಲಿವಿಂಗ್ ಗ್ರೂಪ್ಸ್ ಆಲ್ವೇಸ್. ಯಾಕಂದರೆ ಹ್ಯಾಲೋಜನ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ಗೆ ಏನು ಬೇಕು, ಎಲೆಕ್ಟ್ರಾನ್ಸ್ ಬೇಕು. ಇಟ್ ರಿಕ್ವೈರ್ಸ್ ಎಲೆಕ್ಟ್ರಾನ್, ಇಟ್ ವಿಲ್ ಗೇನ್ ಎಲೆಕ್ಟ್ರಾನ್, ಇಟ್ ವಿಲ್ ರನ್ ಅವೇ. ಓಕೆ, ಸೊ ವಾಟ್ ಯು ವಿಲ್ ರೈಟ್, ಯು ಆರ್ ಲೆಫ್ಟ್ ವಿತ್ ದಿಸ್ ಒನ್. ಸೊ ದಿಸ್ ಈಸ್ ಯೋರ್ ಕೀಟೋನ್ ವಿಚ್ ವಿಲ್ ಯು ಒಪ್ಟೇನ್. ಆಯ್ತಾ? ನೆಕ್ಸ್ಟ್ ಏನು ಮಾಡ್ತಿದ್ದೀರಾ, ಇದೇ ಆಸಿಡ್ ಆ ಕ್ಲೋರೈಡ್ನ ತಗೊಂಡಿದ್ದೀರಾ, ಏನು ಮಾಡ್ತಿದ್ದೀರಾ ನೀವು, ಹೈಡ್ರಾಲಿಸಿಸ್ ಮಾಡ್ತಿದ್ದೀರಾ. ಸೊ ಯು ವಿಲ್ ಒಪ್ಟೇನ್ ಯೋರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಂಪ್ಲಿ, ರೈಟ್. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಕ್ತು. ಮ್ಯಾಮ್ ಇದರೊಳಗೆ ನೀವು ಈ ಥರ ಹೇಳ್ತೀರಾ, ನಮ್ಗೆ ಯಾವ ಥರ ಆಗುತ್ತೆ, ಎಸ್ ಕೂಡ ಹೇಳ್ಬೋದು. ಇದಕ್ಕೂ ನೋಡಿ, ಸೊ CH3 ಇದೆ, ಇದರಲ್ಲಿ ಏನಾಗ್ತಿದೆ, ಸೊ ಇದೇನಾಗಿದೆ ನಿಮ್ಮದು ಡೆಲ್ ಪಾಸಿಟಿವ್, ಇದು ಡೆಲ್ ನೆಗೆಟಿವ್. ಹೈಡ್ರೋಜನ್ ಏನಾಗಿದೆ, ಇದು ಡೆಲ್ ಪಾಸಿಟಿವ್, OH ಮೈನಸ್ ಡೆಲ್ ನೆಗೆಟಿವಾ. ಸೊ ಸಿಂಪ್ಲಿ ಅದನ್ನು ಆ್ಯಡ್ ಮಾಡ್ರಿ ಅಷ್ಟೇ. CH3 ಇದೆ, O ಇದೆ, H ಏನು ಹೋಗುತ್ತೆ ಇಲ್ಲಿ, O ಮೈನಸ್ ಇರೋ ಕಡೆ ಹೋಗುತ್ತಾ, ಎಸ್. OH ಮೈನಸ್ ಇಲ್ಲಿ ಬರುತ್ತೆ, ಡೆಲ್ ಪಾಸಿಟಿವ್ ಇರೋ ಕಡೆ ಬರುತ್ತಾ, ಎಸ್ ಮ್ಯಾಮ್ ಬರುತ್ತೆ, ಕ್ಲೋರಿನ್ ಇದೆ ಇಲ್ಲಿ. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮದು HCl ರಿಮೂವ್ ಆಗುತ್ತೆ. ಏನು ರಿಮೂವ್ ಆಗುತ್ತೆ, HCl ರಿಮೂವ್ ಆಗುತ್ತೆ ನೋಡಿ. ಸೊ ಇವಾಗ ಏನಾಗೋಯ್ತಿದ್ದು, CH3 C⁻O OH ಆಯ್ತಾ, ಪ್ಲಸ್ HCl. ಸೊ ದಿಸ್ ಈಸ್ ಹೌ ಮೆಕ್ಯಾನಿಸಮ್ ವರ್ಕ್ ಫಾರ್ ಆಸಿಡ್ ಹೈಡ್ರಾಲಿಸಿಸ್. ಅರ್ಥ ಆಯ್ತಾ? ಸೊ ಡಬಲ್ ಬಾಂಡ್ ಆಗ್ತಿರೋ ಕಡೆ ಎಲ್ಲ ಕಡೆ ಏನಾಗ್ತಿದೆ ನಿಮ್ಮದು, ಅಡಿಷನ್ ರಿಯಾಕ್ಷನ್ ಆಗ್ತಿದೆ, ಎಕ್ಸೆಪ್ಟ್ ಯುವರ್ ರೋಸನ್ಮಂಡ್ಸ್ ರಿಡಕ್ಷನ್ ಪ್ಲೇಸಲ್ಲಿ. ಕ್ಲಿಯರ್? ಓಕೆ ಮ್ಯಾಮ್, ಇಟ್ ಈಸ್ ಡನ್. ನೆಕ್ಸ್ಟ್ ಬರೋಣ, ದಟ್ ಈಸ್ ಫ್ರಮ್ ನೈಟ್ರೈಲ್ಸ್ ಹೆಂಗೆ ಮಾಡ್ತೀರಾ. ನೈಟ್ರೈಲ್ಸ್ ಅಂದರೆ ಯಾವ ಥರ ಇರುತ್ತೆ, ಸೊ ದಟ್ ಈಸ್
ಸಿ ಟ್ರಿಪಲ್ ಬಾಂಡ್ ಎನ್. ಸೊ ಇಲ್ಲೂ ನಿಮಗೆ ಪೈ ಬಾಂಡ್ ಕಾಣಿಸ್ತಿದೆ ಆ್ಯಂಡ್ ಹಿಯರ್ ಆಲ್ಸೋ ಯು ಹ್ಯಾವ್ ಈಕ್ವಲ್ ಚಾನ್ಸಸ್ ಫಾರ್ ಯೂಸಿಂಗ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆರ್ ಎನಿ ರಿಯೇಜೆಂಟ್ ವಿಚ್ ವಿಲ್ ಗಿವ್ ಯು ಅಡಿಷನ್ ರಿಯಾಕ್ಷನ್, ರೈಟ್. ಸೊ ಈಗ ಫಸ್ಟ್ ಒಂದಿಗೆ ಬರೋಣ, ದಟ್ ಈಸ್ ಅಲ್ಡಿಹೈಡ್ಸ್ನ ಒಪ್ಟೈನ್ ಮಾಡಕ್ಕೆ ಇದರಿಂದ ಏನು ಮಾಡ್ತೀರಾ. ಸೊ ಅಲ್ಡಿಹೈಡ್ ಒಪ್ಟೈನ್ ಮಾಡೋಕ್ಕೆ ನಾವು ಫಸ್ಟ್ ಒನ್ ದಟ್ ಈಸ್ ನಾನು SnCl2 HCl ಪ್ಲಸ್ ಈಥರ್ ಆ್ಯಂಡ್ ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ತೀನಿ, ಆಸಿಡ್ ಹೈಡ್ರಾಲಿಸಿಸ್ ಮಾಡ್ತೀನಿ. ಈ ಪ್ರೋಸೆಸ್ನ ನೀವೇನು ಹೇಳ್ತೀರಾ, ಸ್ಟೀಫನ್ಸ್ ರಿಡಕ್ಷನ್ ಅಂತ ಹೇಳ್ತೀರಾ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಕಾಲ್ಡ್ ಆಸ್ ಯುವರ್ ಸ್ಟೀಫನ್ಸ್ ರಿಡಕ್ಷನ್. ಸೊ ಸ್ಟೀಫನ್ಸ್ ರಿಡಕ್ಷನ್ ಅಂದರೆ ಮತ್ತೆ ರಿಡಕ್ಷನ್ ಅಂದರೆ ಏನು, ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ನ ರಿಮೂವ್ ಮಾಡ್ತಿರೋದಷ್ಟೇ. ಸೊ ಸ್ಟೀಫನ್ಸ್ ರಿಡಕ್ಷನ್ ಮಾಡಿದ್ರಿ. ನೆಕ್ಸ್ಟ್ ಒಂದಿಗೆ ಬರೋಣ, ಡೈಬಾಲ್ ಹೆಚ್. ಸೊ ಡೈಬಾಲ್ ಹೆಚ್ಚು ಕೂಡ ದಿಸ್ ಇಸ್ ಆಲ್ಸೋ ಯುವರ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಸ್ಟೀಫನ್ಸ್ ರಿಯೇಜೆಂಟ್ ಬೇಡ ಅಂತ ಹೇಳಿದ್ರೆ ನೀವು ಈ ಡೈಬಾಲ್ ಹೆಚ್ನ ನೀವೇನು ಮಾಡ್ಬೋದು, ಯೂಸ್ ಮಾಡ್ಬೋದು ಫಾರ್ ಯುವರ್ ರಿಡಕ್ಷನ್ ಪ್ರೋಸೆಸ್. ಆಯ್ತಾ? ಓಕೆ. ನೆಕ್ಸ್ಟ್ ಈಸ್ ಯುವರ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ ಯಾವ ಟೈಪ್ ಆಫ್ ರಿಯಾಕ್ಷನ್ ಕೊಡತ್ತಿದ್ದು, ಅಡಿಷನ್ ರಿಯಾಕ್ಷನ್ ಆಗುತ್ತೆ ಮ್ಯಾಮ್, ಅದು ನಮಗೆ ಗೊತ್ತಿದೆ. ನೆಕ್ಸ್ಟ್ ಕೀಟೋನ್ಸ್ ಅಂತ ಬಂದರೆ, ಸೊ ಆಬ್ವಿಯಸ್ಲಿ ನಿಮ್ಮದು ಮತ್ತೆ ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಮಾಡ್ತೀರಾ, ನೀವು ಅಡಿಷನ್ ರಿಯಾಕ್ಷನ್ ಮಾಡಿಸ್ತಾ ಹೋಗ್ತೀರಾ. ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬಂದರೆ ಆಬ್ವಿಯಸ್ಲಿ ನಾವೇನು ಮಾಡ್ತೀರಾ, ಆಸಿಡ್ ಹೈಡ್ರಾಲಿಸಿಸ್ ಮಾಡ್ತಾ ಹೋಗ್ತೀರಾ. ದ ಡಿಫ್ರೆನ್ಸ್ ಈಸ್ ನೋಡಿ ಮ್ಯಾಮ್, ಗ್ರಿಗ್ನಾರ್ಡ್ ರಿಯೇಜೆಂಟ್ ಎರಡರಲ್ಲೂ ಯೂಸ್ ಮಾಡ್ತಿದ್ದೀವಿ, ಬಟ್ ಇದರಲ್ಲಿ ಕೀಟೋನ್ಸ್ ಆ್ಯಂಡ್ ಇದರಲ್ಲಿ ಆಲ್ಡಿಹೈಡ್ ಹೇಗೆ ಕೊಡುತ್ತೆ ನೋಡಿ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಎಲ್ಲ ಆಲ್ರೆಡಿ R ಗ್ರೂಪ್ ಇರುತ್ತೆ. ಸೊ ಈ ಕಡೆ ಏನು ತೊಗೊಂಬಂದು ನಾನು ಈ ಒಂದು ನಂದು ಫ್ರಮ್ ನೈಟ್ರೈಲ್ಸ್ ಏನು ತೊಗೊತಿದ್ದೀನಿ ಅಲ್ಲಿ R ಗ್ರೂಪ್ ಇರಬಾರ್ದು. ಸೊ ಈ ಗ್ರೂಪ್ನ ರಿಮೂವ್ ಮಾಡಿ ನಾನು HCN ಯೂಸ್ ಮಾಡ್ತೀನಿ. ವೆರಾಸ್ ಹಿಯರ್ ನಾನು ಏನು ಯೂಸ್ ಮಾಡ್ತೀನಿ, RCN ಜೊತೆ RMgxನ ಯೂಸ್ ಮಾಡ್ತೀವಿ. ಸೊ ಎರಡು R ಗ್ರೂಪ್ ಆಯಿತಾ? ಎಸ್ ಮ್ಯಾಮ್ ಆಯಿತು. ಆ್ಯಂಡ್ ಈ ಕಡೆ ಏನಾಯಿತು, RMgx ಅಂತ ಹೇಳಿದ್ರೆ ಒಂದೇ ಒಂದು R ಗ್ರೂಪ್ ಆಯಿತು. ಓಕೆ ಮ್ಯಾಮ್, ನಂದು ಕರೆಕ್ಟಾಗಿ ಅಲ್ಡಿಹೈಡ್ ಬರುತ್ತೆ. ಕ್ಲಿಯರ್? ಓಕೆ. ಸೊ ಬರೋಣ ರಿಯಾಕ್ಷನ್ಗೆ. ಸೊ ಇವಾಗ ನೋಡಿ ಫಸ್ಟ್ ಒಂತಲ್ಲಿ ಏನು ಮಾಡಿದ್ದೀನಿ ನಾನು, ಸೊ ನಾರ್ಮಲ್ ನೈಟ್ರೈಲ್ ತೊಗೊಂಡಿದ್ದೀನಿ, ಅಲ್ಕೈಲ್ ನೈಟ್ರೈಲ್ಸ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಏನು ಮಾಡಿದ್ದೀನಿ ನಾನು, SnCl2 HCl ಆ್ಯಂಡ್ ನೆಕ್ಸ್ಟ್ ಫರ್ದರ್ ಸ್ಟೆಪ್ಪಲ್ಲಿ ಹೈಡ್ರಾಲಿಸಿಸ್ ಮಾಡಿದ್ದೀನಿ, ಸ್ಟೀಫನ್ಸ್ ರಿಡಕ್ಷನ್. ಆ್ಯಂಡ್ ಸ್ಟೀಫನ್ಸ್ ರಿಡಕ್ಷನ್ ನಿಮ್ಗೆ ಗೊತ್ತಿದೆ ಮ್ಯಾಮ್, ಇಲ್ಲಿ ಏನಾಗ್ತಾ ಹೋಗುತ್ತೆ, ಡಬಲ್ ಬಾಂಡ್ O ಆ್ಯಂಡ್ ಇಲ್ಲಿ H ನನಗೆ ಉಳಿತಾ ಹೋಗುತ್ತೆ. ದಟ್ ವಿ ಆಲ್ ನೋ. ನೆಕ್ಸ್ಟ್ ಒಂದಿಗೆ ಬರೋಣ, ದಟ್ ಈಸ್ ಡೈಬಾಲ್ ಹೆಚ್ ಆ್ಯಂಡ್ ನೆಕ್ಸ್ಟ್ ಹೈಡ್ರಾಲಿಸಿಸ್ ಮಾಡ್ತಿದ್ದೀರಾ, ಅಗೇನ್ ರಿಡಕ್ಷನ್ ರಿಯಾಕ್ಷನೇ. ಸೊ ಇದರಲ್ಲಿ ನಿಮಗೆ ರೆಡ್ಯೂಸ್ಡ್ ಪ್ರಾಡಕ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ, ಅದು ಗೊತ್ತಿದೆ. ಮೆಕ್ಯಾನಿಸಮ್ ನಾಟ್ ರಿಕ್ವೈರ್ಡ್. ನೆಕ್ಸ್ಟ್ ಬರೋಣ, RMgx, ದಟ್ ಈಸ್ ಯುವರ್ ಯೂಸಿಂಗ್ ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್. ಇಲ್ಲಿ ಸ್ವಲ್ಪ ಮೆಕ್ಯಾನಿಸಮ್ ಗೊತ್ತಿರಬೇಕಾಗುತ್ತೆ ನೋಡಿ. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇದಕ್ಕೆ ಯೂಸ್ ಮಾಡ್ತಿದ್ದೀರಾ, ಎಲ್ಲಿ ಯೂಸ್ ಆಗುತ್ತೆ ಇದು ನೋಡಿ. ಸೊ ಈಗ ಡೆಲ್ ಪಾಸಿಟಿವ್ ಡೆಲ್ ನೆಗೆಟಿವ್ ಮಾಡಬೇಕಲ್ವ, ಡೆಲ್ ಪಾಸಿಟಿವ್ ಡೆಲ್ ನೆಗೆಟಿವ್, ಡೆಲ್ ನೆಗೆಟಿವ್ ಡೆಲ್ ಪಾಸಿಟಿವ್. ಆಯಿತಾ? ಸೊ ಮ್ಯಾಮ್ ನನಗೆ ಗೊತ್ತಾಯಿತು ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಎಲ್ಲಿದೆ. ನಾವು ವಿ ಹ್ಯಾವ್ ಟು ಸಿಂಪ್ಲಿ ಆ್ಯಡ್ ಇಟ್. ಸೊ ಇಲ್ಲಿ ಮಾಡಿದ್ವಿ ನಾವು HC ಆ್ಯಂಡ್ ಇಲ್ಲಿ ಡಬಲ್ ಬಾಂಡ್ ಇದೆ, ಒಂದು ಸಿಂಗಲ್ ಬಾಂಡ್ ಮಾತ್ರ ಬ್ರೇಕ್ ಆಗುತ್ತೆ ನೋಡಿ. ಸೊ ಡಬಲ್ ಬಾಂಡ್ ಇತ್ತು, N ಹತ್ರ ಏನಾಯಿತು ನಂದು ನೆಗೆಟಿವ್ ಇರೋದ್ರಿಂದ ಪಾಸಿಟಿವ್ ಹೋಯ್ತಾ, MgX ಹೋಯ್ತು. ನೆಕ್ಸ್ಟ್ ಏನಾಯ್ತು ನಂದು ಕಾರ್ಬನ್ ಹತ್ರ ಏನೋಯ್ತು ನಂದು R ಗ್ರೂಪ್ ಹೋಯ್ತಾ ಮ್ಯಾಮ್, R ಗ್ರೂಪ್ ಹೋಯ್ತು. ಇದನ್ನು ಹೈಡ್ರಾಲಿಸಿಸ್ ಮಾಡಿದಾಗ ಒಂದು ನೆನ್ಪಿಟ್ಕೊಳ್ಳಿ, ಇದನ್ನು ಹೈಡ್ರಾಲಿಸಿಸ್ ಮಾಡಿದಾಗ ಇದು ಹೋಲ್ ಗ್ರೂಪ್ ಏನಾಗೋಗುತ್ತೆ, ನೈಟ್ರೋಜನ್ ಎಲ್ಲೆಲ್ಲಿರುತ್ತೆ ದಟ್ ವಿಲ್ ಬಿ ರೀಪ್ಲೇಸ್ಡ್ ಬೈ ಯೋರ್ ಆಕ್ಸಿಜನ್. ಸೊ ಏನಾಗುತ್ತೆ ಇವಾಗ ನೋಡಿ, C ಡಬಲ್ ಬಾಂಡ್ HR ಆಯ್ತಾ. ಸೊ ಇದೇನಿದು ಆಲ್ಡಿಹೈಡ್. ಸೊ ಈ ಥರ ಇದರಲ್ಲಿ ಇದನ್ನು ಮಾಡ್ತಿದ್ದೀರಿ ನೋಡಿ, ಇಲ್ಲಿ R ಗ್ರೂಪ್ ಇದೆ, ಇಲ್ಲಿ ಕಾರ್ಬನ್ ಗ್ರೂಪು, ಇಲ್ಲಿ ನೈಟ್ರೋಜನ್ MgX ಆಯಿತು ಆ್ಯಂಡ್ ಇಲ್ಲಿ ಇನ್ನೊಂದು R ಗ್ರೂಪ್ ಮ್ಯಾಮ್. ಸೊ ಇದನ್ನು ನಾನು ಏನು ಮಾಡಿದ್ದೀನಿ, ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಿದ್ದೀನಿ ಮ್ಯಾಮ್. ನನಗೇನು ಸಿಕ್ತು, ವಾಟ್ ಐ ಗಾಟ್ ದಿಸ್ ಒನ್ ಆ್ಯಸ್, ಸೊ ದಿಸ್ ಇಸ್ ಯುವರ್ ಕೀಟೋನ್, ಯು ಗಾಟ್ ಯುವರ್ ಕೀಟೋನ್. ನೆಕ್ಸ್ಟ್ ಅದೇ ಆ್ಯಸಿಡ್ ನೈಟ್ರೈಲ್ಸ್ನ ನೀವೇನು ಮಾಡ್ತಿದ್ದೀರಾ, ಸೊ ಅಲ್ಕೈಲ್ ನೈಟ್ರೈಲ್ಸ್ನ ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಿಸ್ತಿದ್ದೀರಾ, RC ಕಾರ್ಬನ್ ನಂಬರ್ ಅಷ್ಟೇ ಇರುತ್ತೆ. ಸೊ ಇದರಲ್ಲಿ ಎಷ್ಟು ಕಾರ್ಬನ್ ನಂಬರ್ ಇದಾವೆ ಅಷ್ಟೇ ಕಾರ್ಬನ್ ಆಟಮ್ಸ್ ಮೇಲೆ ಏನಾಗಿರಬೇಕು, ಈ ಕಡೆ ಪ್ರಾಡಕ್ಟ್ ಸೈಡಲ್ಲೂ ನಿಮಗೆ ಬಂದಿರಬೇಕು. ಯು ಮಸ್ಟ್ ರಿಮೆಂಬರ್. ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಒಂದಿಗೆ ಬರೋಣ, ದಟ್ ಈಸ್ ಯುವರ್ ಫ್ರಮ್ ಎಸ್ಟರ್ಸ್. ಸೊ ಎಸ್ಟರ್ಸ್ ಯಾವ ಥರ ಬರೀತಾ ಹೋಗ್ತೀರಾ, RC ಡಬಲ್ ಬಾಂಡ್ OR ಬರೀತೀರಾ, ಆಯ್ತಾ? ಸೊ ದಿಸ್ ಈಸ್ ಯುವರ್ ಎಸ್ಟರ್ಸ್. ಸೊ ಎಸ್ಟರ್ಸ್ನ ನೀವು ತಗೊಂಬರ್ಬೇಕು, ದಟ್ ಈಸ್ ಯುವರ್ ಅಲ್ಡಿಹೈಡಲ್ಲಿ. ಸೊ ಅಲ್ಡಿಹೈಡಲ್ಲಿ ತಗೊಂಬರ್ಬೇಕು ಅಂತ ಹೇಳಿದ್ರೆ ಈ ಬಾಂಡನ್ನ ಬ್ರೇಕ್ ಮಾಡಿ ಹೈಡ್ರೋಜನಿಂದ ರೀಪ್ಲೇಸ್ ಮಾಡಿದ್ರೆ ಅಲ್ಡಿಹೈಡ್ ಸಿಗುತ್ತಾ? ಎಸ್ ಮ್ಯಾಮ್. ಸೊ ಫಸ್ಟ್ ಒಂದಿಗೆ ನೀವು ಏನು ಮಾಡ್ಬೋದು, ದಟ್ ಯು ಕ್ಯಾನ್ ಡೂ ರಿಡಕ್ಷನ್, ದಟ್ ಈಸ್ ಹೈಡ್ರೋಜನ್ನ ಆ್ಯಡ್ ಮಾಡ್ಬೋದು, ಆರ್ ಅದರ್ ವೇ ಯು ಕ್ಯಾನ್ ಡೂ ಯೋರ್ ಅಡಿಷನ್ ರಿಯಾಕ್ಷನ್. ಯಾಕಂದ್ರೆ ಇಲ್ಲಿ ಏನಾಗಿದೆ, C2 ಡಬಲ್ ಬಾಂಡ್ O ಕಾರ್ಬೊನಿಲ್ ಟೈಪ್ ಆಫ್ ಗ್ರೂಪ್ ಇದೆ ನನಗೆ,
ರೈಟ್. ಸೊ ಓಕೆ ಮ್ಯಾಮ್, ಇದನ್ನ ಮಾಡ್ಬೋದು. ನೆಕ್ಸ್ಟ್ ಕೀಟೋನ್ಸ್ ಅಲ್ಲೂ ಏನು ಮಾಡೋದು, ಸಿಮಿಲರ್ ಟೈಪ್ ಆಫ್ ರಿಯಾಕ್ಷನ್ ಮಾಡ್ಕೊಬೋದು. ನಾನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಯೂಸ್ ಮಾಡ್ಕೊಂಬಿಟ್ಟು. ಬಟ್ ಇನ್ ಕೀಟೋನ್ಸ್ ಆಸ್ 2 ಅಲ್ಕೈಲ್ ಗ್ರೂಪ್ಸ್ ಆರ್ ರಿಕ್ವೈರ್ಡ್, ಒಂದು ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಂದ ಬರುತ್ತೆ, ಇನ್ನೊಂದೆಲ್ಲ ಬರುತ್ತೆ, ಇಲ್ಲಿಂದ ಬರುತ್ತೆ. ರೈಟ್, ಈ ಕಡೆ ಎಲ್ಲಿಂದ ಬರಬೇಕು, ಸೊ ಈ ಕಡೆ ನೀನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಯೂಸ್ ಮಾಡಿದ್ರೆ ಈ ಥರ ಟೈಪ್ ಆಫ್ ಎಸ್ಟರ್ನ ನೀನು ಯೂಸ್ ಮಾಡಬೇಕು. ಈ ಕಡೆ ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ನಾನು ಮಾಡ್ತೀನಿ, ಆಯಿತಾ. ಸೊ ದಟ್ ನಂದು ಏನಾಗೋಗುತ್ತೆ, ಲಿವಿಂಗ್ ಗ್ರೂಪ್ ಯಾವುದು ಇವಾಗ, ಸೊ ದಿಸ್ ಈಸ್ ಯೋರ್ ಲಿವಿಂಗ್ ಗ್ರೂಪ್. ಇದರಲ್ಲೂ ಕೂಡ ಇದು ಲಿವಿಂಗ್ ಗ್ರೂಪಾ, ಸೊ ಇದು ನನಗೆ ಇಲ್ಲಿ ಸೇರೋದಿಲ್ಲ. ನನಗೇನಾಗುತ್ತೆ, ಇಲ್ಲಿಂದ C+O ಆ್ಯಂಡ್ ಈ R ಗ್ರೂಪ್ ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ. ರೈಟ್, ಸೊ ಇದರಲ್ಲಿ ಏನು ಯೂಸ್ ಮಾಡ್ತೀರಾ ನೀವು, ನಾರ್ಮಲ್ ನಾನು ಇದನ್ನು ಯೂಸ್ ಮಾಡ್ತೀರಾ, ಎಸ್ಟರ್ನ, ಆ್ಯಂಡ್ ದೆನ್ ಯು ವಿಲ್ ಯೂಸ್ ಯೋರ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಇದಂತೂ ಲೀವ್ ಆಗೋಯ್ತು, ಆ್ಯಂಡ್ ಇಲ್ಲಿ ಒಂದು R, ಇಲ್ಲಿ ಒಂದು R, ಕ್ಲಿಯರ್. ಆ್ಯಂಡ್ ಅದೇನದು ನಿಮ್ಮದು ರಿಡಕ್ಷನ್ ಆಗ್ತದೆ ಅಷ್ಟೇ. ಸೊ ಆಸಿಡ್ ಹೈಡ್ರಾಲಿಸಿಸಲ್ಲಿ ಏನಾಯಿತು, ಆಸಿಡ್ ಹೈಡ್ರಾಲಿಸಿಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಏನಾಗಿತ್ತು, ಸೇಮ್ ಇತ್ತು ಅಷ್ಟೇ, ಹೈಡ್ರೋಲೈಸಿಸ್. ಸೊ R ಗ್ರೂಪ್ ಏನಾಯ್ತು ಅಲ್ಲಿ ರಿಮೂವ್ಡ್ ಆಗುತ್ತೆ ನಿಮ್ಮದು H ಗ್ರೂಪಿಂದ ಅಷ್ಟೇ. ಸೊ ಯಾವ ಥರ ಆಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಸೊ ಇಟ್ ಈಸ್ ನೋಡಿ, ಫಸ್ಟ್ ಒಂದು NaLH4 ಕೊಟ್ಟಿದ್ದಾರೆ, ದಟ್ ಈಸ್ ಯುವರ್ ರಿಡಕ್ಷನ್ ಪ್ರೋಸೆಸ್ ಆಗಿದೆ. ಸೊ ಏನು ಮಾಡ್ತೀರಾ, ಸಿಂಪ್ಲಿ R⁻C⁻O⁻H ಮಾಡ್ತೀರಾ ಅಷ್ಟೇ, ಆಯಿತಾ. ಆ್ಯಂಡ್ ಇನ್ನೊಂದೇನು ಪ್ರಾಡಕ್ಟ್ ನಿಮ್ಗೆ ಆಗ್ಬೋದು ಹೇಳಿ, ROH ನಿಮ್ಗೆ ಇನ್ನೊಂದು ಪಕ್ಕದಲ್ಲಿ ಸಿಗುತ್ತೆ ಆಸ್ ಆಲ್ಕೋಹಾಲ್ ಆಸ್ ಯುವರ್ ಸೈಡ್ ಪ್ರಾಡಕ್ಟ್. ನೆಕ್ಸ್ಟ್ ನೋಡಿ, RMgX ಆ್ಯಡ್ ಮಾಡಿದ್ದೀರಾ. ಸೊ ಸಿಂಪ್ಲಿ ಮತ್ತೆ ತೋರಿಸ್ಬಿಡ್ತೀನಿ ನಿಮಗೆ ಯಾವ ಥರ ಆಗುತ್ತೆ ನೋಡಿ. ಡೆಲ್ ಪಾಸಿಟಿವ್ ಇದೆ, ಡೆಲ್ ನೆಗೆಟಿವ್ ಇದೆ, ಡೆಲ್ ಪಾಸಿಟಿವ್ ಡೆಲ್ ನೆಗೆಟಿವ್ ಇದೆ ಇದು, ಆ್ಯಂಡ್ ಇಟ್ ಈಸ್ ಯೋರ್ ಡೆಲ್ ಪಾಸಿಟಿವ್. ಸೊ ಎಲ್ಲೆಲ್ಲಿ ಗ್ರಿಗ್ನಾರ್ಡ್ ರಿಯೇಜೆಂಟ್ ಬರುತ್ತೆ ಅದನ್ನಂತೂ ನೀವು ಮಿಸ್ಸೇ ಮಾಡಬೇಡಿ, ತುಂಬ ಈಸಿ ಆಗಿರುತ್ತೆ ನಿಮಗೆ ಅದನ್ನು ಆನ್ಸರ್ ಮಾಡಲಿಕ್ಕೆ. ಸೊ ಹೈಡ್ರೋಜನ್ ಹಾಗೆ ಬರದೆ ಮ್ಯಾಮ್, ಕಾರ್ಬನ್ ಹಾಗೆ ಬರದೆ ಮ್ಯಾಮ್, ಈ ಕಡೆ OR ಗ್ರೂಪ್ ಬರೆದು ಬಿಡ್ತೀನಿ ಮ್ಯಾಮ್. ಸೊ ಮೇಲ್ಗಡೆ ಆಕ್ಸಿಜನ್ ನೆಗೆಟಿವ್ ಚಾರ್ಜ್ ಇದೆ, ಅಲ್ಲಿ MgX ಹಾಕ್ತೀನಿ ಮ್ಯಾಮ್. ಆ್ಯಂಡ್ ಕಾರ್ಬನ್ ಹತ್ರ ಇದೇನು ಬರುತ್ತೆ, R ಗ್ರೂಪ್ ಬರುತ್ತೆ ಮ್ಯಾಮ್. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಆಸಿಡ್ ಹೈಡ್ರಾಲಿಸಿಸ್ ಮಾಡ್ತೀವಾ. ಸೊ ಆಸಿಡ್ ಹೈಡ್ರಾಲಿಸಿಸ್ ಮಾಡಿದಾಗ ಇವಾಗ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಕೇರ್ಫುಲಿ ಲುಕ್ ಹಿಯರ್. ಸೊ ಇದೇನಾಯಿತು, H ಇತ್ತು, C ಇತ್ತು, OH ಆಯಿತು. ಈ OR ಗ್ರೂಪ್ ಇನ್ನೂ ಹಾಗೆ ಇದೆ ನೋಡಿ. ಬಟ್ ಇಲ್ಲಿ ನೋಡಿ, ನಂದು ಡೈ ಆಲ್ ಅಥವಾ ನಿಮ್ಮದು ಈ ಕಡೆ ಡೈ ಆಲ್ ಇರೋದು ಅಥವಾ OR ಗ್ರೂಪ್ ಇರೋದು ಒಂದೇ ಕಡೆಗಿದ್ರೆ, ಒಂದೇ ಕಾರ್ಬನ್ ಆಟಮ್ ಮೇಲಿದ್ರೆ, ಇಟ್ ಈಸ್ ವೆರಿ ಅನ್ಸ್ಟೇಬಲ್, ತುಂಬ ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಇಟ್ ಶುಡ್ ಬಿ ರಿಮೂವ್ಡ್. ಇವಾಗ ಯಾರು ರಿಮೂವ್ ಆಗ್ತಾರೆ, ಸೊ OR ಗ್ರೂಪ್ ಏನಾಗಿದೆ, ಸೊ OR ಮೈನಸ್ಸು ವೆರಿ ಗುಡ್ ಲಿವಿಂಗ್ ಗ್ರೂಪು, ಅದು ಬೇಗ ಲೀವ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಗೆ ಏನು ಸಿಗ್ತಾ ಹೋಗುತ್ತೆ, RC⁻O ಆ್ಯಂಡ್ ಈ ಕಡೆ ಏನು ಸಿಗ್ತಾ ಹೋಗುತ್ತೆ, H ಸಿಗ್ತಾ ಹೋಗುತ್ತೆ. ಕ್ಲಿಯರಾ, ಓಕೆ. ಸೊ OR ಏನಾಗೋಯ್ತು ನಮ್ಮದು ರಿಮೂವ್ ಆಯಿತು, ಆ್ಯಂಡ್ R ಈ ಕಡೆ ಇದೆ, ಡಬಲ್ ಬಾಂಡ್ ಹೋಯ್ತು, H ಇದೆ, ಆಯಿತಾ. ಪ್ಲಸ್ ಏನಾಗ್ತಾ ಆಗುತ್ತೆ ನಮ್ಮದು RO- ಇತ್ತಲ್ವಾ, ಇಲ್ಲಿಂದ H+ ಬಂದಿದೆ, ROH ಸಿಗ್ತಾ ಹೋಗುತ್ತೆ ಆ್ಯಸ್ ಅ ಸೈಡ್ ಪ್ರಾಡಕ್ಟ್. ಕ್ಲಿಯರ್, ಓಕೆ. ನೆಕ್ಸ್ಟ್ ಏನು ಮಾಡಿದ್ದೀನಿ, ಅದೇ ಥರ ನಾನು RMgS ಕೀಟೋನ್ಗೋಸ್ಕರ. ಸೊ ಈ ಕಡೆ R, ಈ ಕಡೆ C, ಈ ಕಡೆ R, ಈ ಕಡೆ OR, ಈ ಕಡೆ OMgX. ಸೊ ಆಸಿಡ್ ಹೈಡ್ರಾಲಿಸಿಸ್ ಏನಾಗ್ತಾ ಹೋಯ್ತು, ವಿ ಗಾಟ್ ಯುವರ್ RCR OR ಹಾಗೆ ಇದೆ, ಇಲ್ಲಿ OH ಇದೆ. ಸೊ ಏನಾಯಿತು, ಈ ಹೈಡ್ರೋಜನ್ ಈ ಕಡೆ ಎಲೆಕ್ಟ್ರಾನ್ಸ್ನ ಕೊಟ್ಟು ಹೋಯ್ತು ಈ ಡಬಲ್ ಬಾಂಡ್ ಮಾಡೋಕ್ಕೆ, ಈ OR ಗ್ರೂಪು ಈ ಎಲೆಕ್ಟ್ರಾನ್ಸ್ನ ತಗೊಂಡೋಯ್ತು. ಸೊ ಇದೇನಾಯಿತು, ಹೈಡ್ರೋಜನ್ ಪಾಸಿಟಿವ್ ಚಾರ್ಜ್ ಆಗಿ ಈಚೆ ಬಂತು, ಇದು OR ಮೈನಸ್ ಆಗಿ ಈಚೆ ಬಂತ. ಸೊ ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಈಚ್ ಅದರ, ಎಸ್ ಮ್ಯಾಮ್ ಅಟ್ರಾಕ್ಟ್ ಈಚ್ ಅದರ್. ಸೊ ಯಾವ್ದ್ರಲ್ಲಿ ಕನ್ವರ್ಟ್ ಆಯಿತು, ಇಟ್ ಇಮಿಡಿಯೇಟ್ಲಿ ಕನ್ವರ್ಟೆಡ್ ಇಂಟು RC⁻O R+ROH. ಕ್ಲಿಯರ್. ನೆಕ್ಸ್ಟ್ ಇದೇ ಎಸ್ಟಸ್ನ ಆಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ, ಸೊ ವಿಲ್ ಗೆಟ್ ಯೋರ್ ಆಸಿಡ್ ಪ್ಲಸ್ ಈ ಅಲ್ಕೈಲ್ ಗ್ರೂಪ್ ಏನಾಗಿರುತ್ತೆ, ಸೊ ದಿಸ್ ಪಾರ್ಟ್ ಈಸ್ ಕನ್ವರ್ಟೆಡ್ ಇಂಟು ROH. ಕ್ಲಿಯರ್, ಅರ್ಥ ಆಯ್ತಾ, ಓಕೆ. ನೆಕ್ಸ್ಟ್ ಬರೋಣ, ಫ್ರಮ್ ಹೈಡ್ರೋಕಾರ್ಬನ್ಸ್ ಯಾವ ಥರ ಮಾಡ್ತೀರಾ. ಸೊ ಹೈಡ್ರೋಕಾರ್ಬನ್ಸಲ್ಲಿ ಏನಾಗಿರುತ್ತೆ, ಸೊ ಬರೀ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇರುತ್ತೆ. ಸೊ ಆಸ್ ಅಲ್ಕೇನ್ಸಿಂದ ನೀವು ಪ್ರೊಡ್ಯೂಸ್ ಮಾಡ್ಕೊಬೋದು, ದಟ್ ಈಸ್ ಓನ್ಲಿ ಯೋರ್ ಕಾರ್ಬಾಕ್ಸಿಲಿಕ್ ಆಸಿಡ್. ಆಲ್ಡಿಹೈಡ್ನು ಕೂಡ ಮಾಡ್ಬೋದು, ನೀವು ಹೈಡ್ರೋಕಾರ್ಬನ್ಸಲ್ಲಿ ನೋಡಿದ್ದೀರಾ. ಬಟ್ ವಿ ವಿಲ್ ನಾಟ್ ರಿಪೀಟ್ ಮೋಸ್ಟ್ ಆಫ್ ದ ರಿಯಾಕ್ಷನ್. ವಿ ವಿಲ್ ಸಿಂಪ್ಲಿ ಮೂವ್ ಆನ್ ಟು ಯೋರ್ ಅಲ್ಕೀನ್ಸ್ ಆ್ಯಂಡ್ ಅಲ್ಕೈನ್ಸ್. ಅಲ್ಲಿ ಅಡಿಷನ್ ರಿಯಾಕ್ಷನ್ ಆಗಲಿಕ್ಕೆ ತುಂಬ ಪಾಸಿಬಿಲಿಟಿ ಇದೆ. ಸೊ ವಿ ವಿಲ್ ಮೂವ್ ಆನ್ ಟು ದ ಅಡಿಷನ್ ರಿಯಾಕ್ಷನ್. ಸೊ ನೋಡಿ, ಯಾವಾಗ ಅಲ್ಕೀನ್ಸ್ನ ಯೂಸ್ ಮಾಡ್ತೀರಾ, ಸೊ ಯಾವಾಗ ಸಬ್ಸ್ಟ್ರೇಟ್ ಏನಾಗಿರುತ್ತೆ ನಿಮ್ಮದು ಅಲ್ಕೀನ್ಸ್ ಆಗಿರುತ್ತೆ, ಅವಾಗ ಏನು ಮಾಡ್ತೀರಾ ನೀವು, ಓಝೋನಾಲಿಸಿಸ್ನ ನೀವು ಮಾಡ್ತಾ ಹೋಗ್ತೀರಾ. ಯಾವಾಗ ಸಬ್ಸ್ಟ್ರೇಟ್ ಅಲ್ಕೀನ್ಸ್ ಆಗಿರುತ್ತೆ, ಓಝೋನಾಲಿಸಿಸ್. ಆ್ಯಂಡ್ ಯಾವಾಗ ಸಬ್ಸ್ಟ್ರೇಟು ಅಲ್ಕೈನ್ಸ್ ಆಗಿರುತ್ತೆ, ಆಸಿಡ್ ಹೈಡ್ರಾಲಿಸಿಸ್ ಇನ್ ಪ್ರೆಸೆನ್ಸ್ ಆಫ್
ಇನ್ ಪ್ರೆಸೆನ್ಸ್ ಆಫ್ ಮರ್ಕ್ಯುರಸ್ ಸಲ್ಫೇಟ್ ಅಲ್ಕೈನ್ಸ್ ಆಯಿತಾ. ಸೊ ಇದನ್ನು ಏನು ಕರಿತೀರಾ, ದಿಸ್ ಇಸ್ ಕಾಲ್ಡ್ ಆಸ್ ಯುವರ್ ಓಝೋನಾಲಿಸಿಸ್. ಝೋನಾಲಿಸಿಸ್ ಇದನ್ನು ಕರಿತೀರಾ ನೀವು ಓಝೋನಾಲಿಸಿಸ್ ಅಷ್ಟೇ ಆಯಿತಾ. ಈಗ ಮ್ಯಾಮ್ ಯಾವ ಥರ ಆಗುತ್ತೆ ಅದನ್ನು ಸ್ವಲ್ಪ ಹೇಳ್ತಾ ಹೋಗಿ. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಏನು ಮಾಡ್ತೀರಾ, ಯು ವಿಲ್ ಸಿಂಪ್ಲಿ ಯೂಸ್ ದಟ್ ಈಸ್ KMnO4. ಏನು ಯೂಸ್ ಮಾಡ್ತೀರಾ, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡ್ತೀರಾ. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡ್ತೀರಾ. ಫಾರ್ ವಾಟ್ ಟೈಪ್ ಆಫ್, ಯು ವಿಲ್ ಆ್ಯಡ್ ಟು ಯೋರ್ ಅಲ್ಕೀನ್ಸ್. ಅಲ್ಕೀನ್ಸ್ ಜೊತೆಗೆ ಏನು ಮಾಡ್ತೀರಾ, ಇದನ್ನು ಆ್ಯಡ್ ಮಾಡ್ತೀರಾ. ಆ್ಯಂಡ್ ಡೈರೆಕ್ಟಾಗಿ ನಿಮ್ಗೆ ಏನು ಸಿಗ್ತಾ ಹೋಗುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಿಗ್ತಾ ಹೋಗುತ್ತೆ. ಕ್ಲಿಯರ್. ಸೊ ಲೆಟ್ ಅಸ್ ಲರ್ನ್ ದ ರಿಯಾಕ್ಷನ್ ಯಾವ ಥರ ಆಗುತ್ತೆ. ಸೊ ಇವಾಗ ನನಗೆ ಹತ್ರ ಏನಿದೆ ನೋಡಿ, ಸೊ ಐ ಹ್ಯಾವ್ ಹಿಯರ್ ಅಲ್ಕೀನ್. ಸೊ ಅಲ್ಕೀನ್ ಇದೆ, ಈ ಕಡೆ ಆರ್ ಗ್ರೂಪ್ ಇದೆ, ಈ ಕಡೆ ಆರ್ ಗ್ರೂಪ್ ಇದೆ, ರೈಟ್. ಓಝೋನಾಲಿಸಿಸ್ ಯಾವ ಥರ ಮಾಡ್ತಿದ್ವಿ ನಾವು ಲರ್ನ್ ಮಾಡಿದ್ದೀವಿ, ಅದಕ್ಕೆ ನಾವು ಫಾಸ್ಟಾಗಿ ಹೋಗ್ತೀವಿ ಸ್ವಲ್ಪ. ಸೊ ಆರ್ ಇದೆ, ನಮ್ಗೆ ಓಝೋನಾಲಿಸಿಸ್ ಮಾಡಬೇಕಾಗಿ ಗೊತ್ತು ಮ್ಯಾಮ್. ಆರ್ ಇದೆ, CH ಹಾಗೆ ಬರ್ಕೊತಿದ್ವಿ. ಈ ಮಧ್ಯದಲ್ಲಿ 2 ಬಾಂಡ್ ನಾವು ರಿಮೂವ್ ಮಾಡ್ತಿದ್ವಿ ಮ್ಯಾಮ್ ಅಂತ ಹೇಳ್ತೀರಾ. ಎಸ್ ಕರೆಕ್ಟ್, ಯು ಆರ್ ರಿಮೂವ್ಡ್, ಯು ಯೂಸ್ ಟು ರಿಮೂವ್. ಸೊ ಏನು ಮಾಡ್ತಿದ್ರಿ, ಈ ಆಕ್ಸಿಜನ್ನ ಇಟ್ಕೊಂಡು ಮನೆ ಕಟ್ಟತಿದ್ರಿ, ರೈಟ್. ಆಕ್ಸಿಜನಿಂದ ಮನೆ ಕಟ್ಟತಿದ್ರಿ. ಆ್ಯಂಡ್ ನೆಕ್ಸ್ಟ್ ನೀವು ವಾಟರ್ ಆ್ಯಡ್ ಮಾಡಿದ್ಮೇಲೆ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಈ ಮನೆಯನ್ನು ನೀವೇನು ಮಾಡ್ತಿದ್ವಿ ಮ್ಯಾಮ್, ನಾನು ಬ್ರೇಕ್ ಮಾಡ್ತಿದ್ದೆ ಮ್ಯಾಮ್ ಮನೇನ, ಲೈಕ್ ಅ ಮ್ಯಾನ್ ಸ್ಟ್ಯಾಂಡಿಂಗ್ ಲೈಕ್ ದಿಸ್. ಈ ಥರ ಮ್ಯಾನ್ ನಿಂತ್ಕೊಂಡಿದ್ದಾರೆ, ಆ ಥರ ಮಾಡ್ತಿದ್ದೆ. ಸೊ ಕಟ್ ಮಾಡಿದೆ ಮ್ಯಾಮ್. ನೆಕ್ಸ್ಟ್ ಏನಾಯ್ತು, ನನಗೆ ಇಲ್ಲಿ ಡಬಲ್ ಬಾಂಡ್ ಇಲ್ಲಾಯಿತು. ಸೊ RC ಡಬಲ್ ಬಾಂಡ್ OH ಇಲ್ಲಿ ಸಿಗ್ತಾ ಹೋಯ್ತು. ಪ್ಲಸ್ ಈ ಕಡೆ R' ಏನಾಯಿತು, ಅಲ್ಡಿಹೈಡೇ ಆಗ್ತಾ ಹೋಯ್ತು. R' C ಡಬಲ್ ಬಾಂಡ್ OH. ಸೊ ಈ ಥರ ಸಿಗ್ತಾ ಓಝೋನಾಲಿಸಿಸ್. ಸೊ ದಿಸ್ ಇಸ್ ಫಾರ್ ಯುವರ್ ಅಲ್ಡಿಹೈಡ್. ಕೀಟೋನ್ಸ್ ಬೇಕು ಅಂದರೆ ಏನು ಮಾಡ್ತಿದ್ವಿ ಮ್ಯಾಮ್ ನಾವು, ಸೊ ಈ ಹೈಡ್ರೋಜನ್ ಏನಿತ್ತು, ಈ ಹೈಡ್ರೋಜನ್ನು ಇನ್ನೊಂದು ಅಲ್ಕೈಲ್ ಗ್ರೂಪಿಂದ ರೀಪ್ಲೇಸ್ ಮಾಡ್ತಿದ್ವಿ ಮ್ಯಾಮ್. ಸೊ ಏನು ಮಾಡ್ತೀರಾ ಮ್ಯಾಮ್, ಸಿಂಪಲ್ ನಾವೇನು ಮಾಡ್ತಿದ್ವಿ, ಇದನ್ನೇ ಕಾರ್ಬನ್ ಇದೆ, ಇಲ್ಲಿ ನಂದು ಅಲ್ಕೈಲ್ ಗ್ರೂಪ್ 2 ಹಾಕ್ತಿದ್ವಿ ಮ್ಯಾಮ್. ನಾನು ಈ ಕಡೆನೂ ಅಲ್ಕೈಲ್ ಗ್ರೂಪ್ ಹಾಕ್ತಿದ್ದೆ. ವಿ ಯೂಸ್ ಟು ಆ್ಯಡ್ ಲೈಕ್ ದಿಸ್ ಆ್ಯಂಡ್ ಅಗೇನ್ ವಿ ಯೂಸ್ ಟು ಬಿಲ್ಡ್ ಅ ಹೋಮ್ ಆಫ್ ಯುವರ್ ಆಕ್ಸಿಜನ್. ಆ್ಯಂಡ್ ದೆನ್ ವಾಟ್ ಯು ಯೂಸ್ ಟು ಡೂ, ವಿ ಯೂಸ್ ಟು cut this ma'am house like a man standing with hands up. And ಈ ಥರ ಕಟ್ ಆದಮೇಲೆ ಮ್ಯಾಮ್ ವಿ ನ್ಯೂ ದಟ್ ದಿಸ್ ವಿಲ್ ಫಾರ್ಮ್ ಡಬಲ್ ಬಾಂಡ್ ಆಕ್ಸಿಜನ್ ಆ್ಯಂಡ್ ಹಿಯರ್ ಇಟ್ ವಿಲ್ ಆಲ್ಸೋ ಫಾರ್ಮ್ ಡಬಲ್ ಬಾಂಡ್ ಆಕ್ಸಿಜನ್. ಸೊ ವಿ ವಿಲ್ ಗೆಟ್ 2 times RC ಡಬಲ್ ಬಾಂಡ್ OR' that is your ketones. ಓಕೆ, ನೆಕ್ಸ್ಟ್ ಅಲ್ಕೈನ್ಸ್ ಅಲ್ಲಿ ಬರೋಣ. ಸೊ ಅಲ್ಕೈನ್ಸ್ ಅಲ್ಲಿ ನೀವೇನು ಮಾಡ್ತಿದ್ದೀರಾ, ಆಸಿಡ್ ಹೈಡ್ರಾಲಿಸಿಸ್ ಮಾಡ್ತಿದ್ದೀರಾ, ಹೈಡ್ರೋಜನ್ನ ಆ್ಯಡ್ ಮಾಡ್ತಿದ್ದೀರಾ. ಸೊ ಆಸ್ for this one hydrolysis you are doing, but hydrolysis also addition reaction is also unstoppable if you don't control. So we'll add HgSO4 and in presence what will happen, only one time your hydrolysis will done. Okay, hydration will be done. So for this hydration what will happen, we know that ma'am, according to your which rule, Markovnikov's rule. So this OH minus will attack the carbon atom having less number of hydrogen. So OH ma'am attacked here and it is your double bond, and here we have carbon and then we have hydrogen. So ಇಲ್ಲಿ hydrogen ಆಯ್ತು ma'am, like this we got. ಸೊ now you know that ಇಲ್ಲಿ ಏನಾಗ್ತಿರತ್ತೆ ಅಂತ ಹೇಳಿದ್ರೆ, ಸೊ ಯು ಹ್ಯಾವ್ ಯುವರ್ ಹೈಡ್ರೋಜನ್ ಆ್ಯಂಡ್ ದೆನ್ ಇಟ್ ಈಸ್ ಯುವರ್ ಡಬಲ್ ಬಾಂಡ್ ಆ್ಯಂಡ್ ದೆನ್ ಇಲ್ಲಿ ಇನ್ನೊಂದು ಹೈಡ್ರೋಜನ್ ಇದೆಯಾ. ಎಸ್ ಮ್ಯಾಮ್, ಹೈಡ್ರೋಜನ್ ಅಂತೂ ಇದೆ. ಸೊ ನಾವು ಲೆಟ್ ಸಿ. ಸೊ ನೋಡಿ, ಈ ಹೈಡ್ರೋಜನ್ ಸ್ವಲ್ಪ ಬರಿತೀನಿ. ಟಾಟೋಮೆರಿಸಮ್ನ ನಾನು ಹೇಳ್ಕೊಟ್ಟಿದ್ದೀನಿ. ಈ ಥರ ಇದೆಯಾ? ಎಸ್ ಮ್ಯಾಮ್, ಈ ಥರ ಇದೆ. ಸೊ ಇವಾಗ ಏನಾಯ್ತು ನೋಡಿ, ಈ ಹೈಡ್ರೋಜನ್ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಬಂತಾ. ಸೊ ಕಾರ್ಬನಿಗೆ 5 ವೇಲೆನ್ಸಿ ಆಗತ್ತಾ, 5 ಬಾಂಡ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ತಕ್ಷಣ ಏನು ಮಾಡುತ್ತೆ, ಇದನ್ನು ಇಲ್ಲಿ ಹಾಕ್ಬಿಡುತ್ತೆ. ಸೊ ಇಲ್ಲೇನಾಯ್ತು ಇವಾಗ, ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಯ್ತಾ. ಸೊ ಇಲ್ಲಿ ಯಾವ ಸ್ಪೀಷೀಸ್ ಬರ್ತಾನೆ, ಪಾಸಿಟಿವ್ ಚಾರ್ಜ್ ಇರೋನು ಬರ್ತಾನೆ. ಸೊ ಇಟ್ ವಿಲ್ ಅಟ್ಯಾಕ್ ಹಿಯರ್. ಸೊ ಈ ಎಲೆಕ್ಟ್ರಾನ್ಸ್ನ ಯಾರು ತಗೊತಾನೆ, ಈ ಹೈಡ್ರೋಜನ್ ತಗೊಳ್ತಾ ಹೋಗುತ್ತೆ. ಸೊ ಇವಾಗ ಏನು ಬರಿತೀರಾ, ಸೊ ಟಾಟೋಮೆರಿಸಮ್ ಆಗಿ R ಆಯಿತು, C ಆಯಿತು, ಡಬಲ್ ಬಾಂಡ್ O ಆಯಿತು, ಇಲ್ಲೇನಾಯಿತು CH3 ಆಯಿತು. ಇದೇನಾಯಿತು ನಿಮ್ಗೆ ಕೊಡ್ತೀವಾಗ, ಕೀಟೋನ್ ಕೊಡ್ತಾ. ಎಸ್ ಮ್ಯಾಮ್, ಇಟ್ ಗೇವ್ ಅಸ್ ನಾವು ಕೀಟೋನ್, ರೈಟ್. ಸೊ ಅಷ್ಟೇ ನಿಮ್ಗೆ ಇದ್ದಿದ್ದು, ಏನು ಯಾವ ಥರ ನೀವು ಮಾಡ್ತೀರಾ ಅಂತ ಅಷ್ಟೇ. ಸೊ ಇವಾಗ ನೋಡಿ, ಸೊ ನಾವು ಯು ಹ್ಯಾವ್ ಹಿಯರ್ ಅಲ್ಕೇನ್ ಇದು, ಓಕೆ, CH
CH2CH3 ಇದೆ. ಸೊ ಇದನ್ನ ಏನು ಮಾಡಿದ್ದೀರಾ ನೀವು? ಸೊ ಅಲ್ಕಲೀನ್ KMnO4 ಜೊತೆ ನೀವೇನು ಮಾಡಿದ್ದೀರಾ? ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ರಿಯಾಕ್ಟ್ ಮಾಡಿಸಿದ್ದೀರಾ ಆ್ಯಂಡ್ ಯು ವಿಲ್ ಗೆಟ್ RCH2COOH ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಓಕೆ ಮ್ಯಾಮ್, ಟೋಟೋಮೆರಿಸಮು ಅರ್ಥ ಆಗಿದೆ ನಿಮಗೆ. ಸೊ ಆ ಟೋಟೋಮೆರಿಸಮಲ್ಲಿ ಸಿಂಪ್ಲಿ ಏನು ಮಾಡ್ತೀರಾ? ಸೊ ಕಾರ್ಬೋನಿಲ್ ಅಲ್ಲಿರೋ ಗ್ರೂಪಲ್ಲಿ ಆಕ್ಸಿಜನ್ ಗ್ರೂಪ್ ಏನಿತ್ತು ದಟ್ ಈಸ್ ಹೈಡ್ರಾಕ್ಸಿಲ್ ಗ್ರೂಪ್, ಆ ಹೈಡ್ರೋಜನ್ನ ಏನು ಮಾಡ್ತೀರಾ? ಸೊ ದಿಸ್ ಇಸ್ ಅಲ್ಫಾ ಕಾರ್ಬನ್, ರೈಟ್? ಸೊ ಲೆಟ್ಸ್ ಸೇ ಕಾರ್ಬೋನಿಲ್ ಗ್ರೂಪ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ಡೈರೆಕ್ಟ್ಲಿ ಅಟ್ಯಾಚ್ ಆಗಿರೋ ಕಾರ್ಬನ್ ಅಲ್ಫಾ ಕಾರ್ಬನ್ ಅಂದ್ಕೊಳ್ಳೋಣ. ನೆಕ್ಸ್ಟ್ ಇದೇನಾಯಿತು? ಬೀಟಾ ಕಾರ್ಬನ್. ಸೊ ಬೀಟಾ ಕಾರ್ಬನ್ದು ಏನು ಮಾಡ್ತೀರಾ? ಹೈಡ್ರೋಜನ್ ಬೀಟಾ ಕಾರ್ಬನ್ಗೆ ಈ ಹೈಡ್ರೋಜನ್ನ ರೀಪ್ಲೇಸ್ ಮಾಡ್ತೀರಾ. ಓಕೆ ಓಕೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಟಾಕ್ ಫ್ರಮ್ ಟಾಲಿನ್. ಟಾಲಿನಿಂದ ಹೇಗೆ ಪ್ರೊಡಕ್ಷನ್ ಮಾಡಿಸಿರಾ? ಸೊ ಟಾಲಿನ್ ಯಾವ ಥರ ಇದೆ? ಸೊ ಯು ಹ್ಯಾವ್ ಟಾಲಿನ್ ಲೈಕ್ ದಿಸ್, ರೈಟ್? CH3 ಗ್ರೂಪ್ ಇದೆ. ಸೊ ಈ ಟಾಲಿನಿಂದ ಅಲ್ಡಿಹೈಡ್ ಮಾಡಬೇಕು. ಸೆಕೆಂಡ್ ಒನ್ ಇಸ್ ಯು ಹ್ಯಾವ್ ಟು ಪ್ರೊಡ್ಯೂಸ್ ಯುವರ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಅಲ್ಡಿಹೈಡ್ಗೋಸ್ಕರ ನಿಮಗೆ ನೇಮ್ ರಿಯಾಕ್ಷನ್ ಇದೆ. ಸೊ ನೇಮ್ ರಿಯಾಕ್ಷನ್ ಇದೆ ದಟ್ ಈಸ್ CrO2Cl2 ಇನ್ ಪ್ರೆಸೆನ್ಸ್ ಆಫ್ CH2 ಆ್ಯಂಡ್ H3O+. ಇದನ್ನು ಏನು ಹೇಳ್ತೀರಾ ನೀವು? ಯು ವಿಲ್ ಕಾಲ್ ಇಟ್ ಆಸ್ ಯುವರ್ ಎಟಾರ್ಡ್ಸ್ ರಿಯಾಕ್ಷನ್. ಏನು ಕರಿತೀರಾ ನೀವು? ಎಟಾರ್ಡ್ಸ್ ರಿಯಾಕ್ಷನ್ ಅಂತ ಕರಿತೀರಾ. ಸೊ ಈ ಎಟಾರ್ಡ್ಸ್ ರಿಯಾಕ್ಷನ್ ಏನಾಗುತ್ತೆ? ನಿಮ್ಮದು ಟಾಲಿನ್ ಏನಿದೆ ಡೈರೆಕ್ಟ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ನಂದು ಯಾವ್ದ್ರಲ್ಲಿ? ದಟ್ ಈಸ್ ಬೆನ್ಸ್ ಆಲ್ಡಿಹೈಡ್ ಅಲ್ಲಿ. ಆಯ್ತಾ? ಅದು ಯಾವ ಥರ ಆಗುತ್ತೆ? ವಿಲ್ ಸಿ ಮೆಕ್ಯಾನಿಸಮ್ ಆಲ್ಸೋ. ಸ್ವಲ್ಪ ಸ್ಟೆಪ್ಸ್ ಇದಾವೆ, ಅದನ್ನು ನೋಡ್ಕೊಂಡು ತಗೋಣ. ಅದರ್ವೈಸ್ ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ಯುವರ್ CrO3 ಇನ್ ಪ್ರೆಸೆನ್ಸ್ ಆಫ್ ನಿಮ್ಮದು ಅಸೆಟಿಕ್ ಎನ್ಹೈಡ್ರೈಡು ಆ್ಯಂಡ್ H3O+ ಆಸಿಡ್ ಹೈಡ್ರಾಲಿಸಿಸ್ ಮಾಡ್ತೀರಾ. ಅದರ್ವೈಸ್ ನೀವೇನು ಮಾಡ್ಬೋದು? ಹ್ಯಾಲೋಜಿನೇಷನ್ ಮಾಡ್ಬೋದು. ಹ್ಯಾಲೋಜಿನೇಷನ್ ಮಾಡಿ ಹೈಡ್ರಾಲಿಸಿಸ್ ಮಾಡ್ತೀರಾ. ಸೊ ನಮಗೆ ಗೊತ್ತಿದೆ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ನಾನೇನಾದರೂ ಹ್ಯಾಲೋಜಿನೇಷನ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಆ್ಯಂಡ್ ಲಿಮಿಟೆಡ್ ಹ್ಯಾಲೈಡ್ ನಂದು ಹ್ಯಾಲೋಜಿನೇಷನ್ ಎಲ್ಲಾಗುತ್ತೆ? ಇಲ್ಲಾಗ್ತಾ ಹೋಗುತ್ತೆ, ರೈಟ್? ಸೊ ಹ್ಯಾಲೋಜಿನೇಷನ್ ಇಲ್ಲಾಗಿ ನನಗೆ ಗೊತ್ತಿದೆ ಅದು ಯಾವ್ದ್ರಲ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ? CH2Cl2 ಆಗಿರತ್ತಾ? CH2Cl ಆಗಿರತ್ತಾ? ಆ್ಯಂಡ್ ಅದು ಗೊತ್ತಿದೆ ನನಗೆ. ವಿ ಹ್ಯಾವ್ ಯೂಸ್ ದಿಸ್ ಪ್ರೋಸೆಸ್ ಇನ್ ಯುವರ್ ರೈಮನ್ ಥೈಮನ್ ರಿಯಾಕ್ಷನ್. ಅದ್ರಲ್ಲಿ ಏನು ಮಾಡಿದ್ವಿ? ಇದೇ ಏನು ನನ್ನ ಕಂಪೌಂಡ್ ಆಗಿತ್ತು ಅದನ್ನು ಹೈಡ್ರಾಲಿಸಿಸ್ ಮಾಡಿಸಿ ನಾವೇನು ಮಾಡಿದ್ವಿ? ವಿ ಕನ್ವರ್ಟೆಡ್ ಇಂಟು ಆಲ್ಡಿಹೈಡ್ ಗ್ರೂಪ್. ಸಿಮಿಲರ್ ಮ್ಯಾನರಲ್ಲಿ ಇಲ್ಲೂ ಆಲ್ಡಿಹೈಡ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡ್ತೀರಾ. ನೆಕ್ಸ್ಟ್ ಫಾರ್ ಕಾರ್ಬಾಕ್ಸಿಲಿಕ್ ಆಸಿಡ್ ನೀವೇನು ಮಾಡ್ತೀರಾ? ಡೈರೆಕ್ಟಾಗಿ KMnO4 KOHನ ಯೂಸ್ ಮಾಡ್ತೀರಾ ಆ್ಯಂಡ್ ಹೀಟ್ ಮಾಡ್ತೀರಾ ಆ್ಯಂಡ್ ನೆಕ್ಸ್ಟ್ ಹೈಡ್ರಾಲಿಸಿಸ್ ಮಾಡ್ತೀರಾ. ಸೊ ಇದರಲ್ಲಿ ಒಂದು ಮೇಜರ್ ಏನಂತ ಹೇಳಿದ್ರೆ ನೀವೇನಾದರೂ ಈ ಥರ ನೋಡಿ, ಒಂದು ಟೌಲಿನ್ ತಗೊಂಡು ಈ ರಿಯೇಜೆಂಟ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗುತ್ತೆ, ಬೆನ್ಜೋಯಿಕ್ ಆಸಿಡ್ ಸಿಗ್ತಾ ಹೋಗುತ್ತೆ. ಬಟ್ ನೀವೇನಾದರೂ ಇನ್ನೂ ಆಲ್ಕೈಲ್ ಗ್ರೂಪ್ ಇನ್ಕ್ರೀಸ್ ಮಾಡ್ತಾ ಹೋದರೆ CH2CH3 ಸ್ಟಿಲ್ ಯು ವಿಲ್ ಗೆಟ್ ಬೆನ್ಜೋಯಿಕ್ ಆಸಿಡ್ ಬೈ ದಿಸ್ ರಿಯಾಕ್ಷನ್. Clear? That you have to understand. Now let us move on to the ಯಾವ ಥರ ಆಗತ್ತೆ ರಿಯಾಕ್ಷನ್ ಅಂತ. ಸೊ ಫಸ್ಟ್ ಒಂದು ನೋಡ್ತಾ ಹೋಗೋಣ ಇಟಾರ್ಡ್ಸ್ ರಿಯಾಕ್ಷನಲ್ಲಿ ಯಾವ ಥರ ಆಗುತ್ತೆ. ಸೊ CH3 ಮಿಥೈಲ್ ಟಾಲಿನ್ ಗ್ರೂಪ್ ಇದೆಯಾ? ಸೊ ಟಾಲಿನ್ ಗ್ರೂಪಲ್ಲಿ CH3 ಇದೆ. ಸೊ ಈ CH3ಅಲ್ಲಿ ಏನಾಗ್ತಿದೆ? 2 ಹೈಡ್ರೋಜನ್ ಏನಾಗುತ್ತೆ? ರೀಪ್ಲೇಸ್ ಆಗುತ್ತೆ. ಸೊ 2 ಹೈಡ್ರೋಜನ್ ಹೋಯ್ತು ಅಂತ ಆಬ್ವಿಯಸ್ಲಿ CH ಇನ್ನು 2 ನಂದು ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಬೇಕಾ ಕಾರ್ಬನ್ನು? ಸೊ ಈ ಥರ ಉಳ್ಕೊಂಡಾದ್ಮೇಲೆ ಯಾವ ಥರ ಆಗುತ್ತೆ ನೋಡಿ. ಸೊ ಫಸ್ಟ್ ನಾನು ಬರ್ಕೊಂಡ್ಬಿಡ್ತೀನಿ. ನಾನು ಬೆನ್ಝೀನ್ ರಿಂಗ್ ಬರ್ಕೊಂಡೆ. ನೆಕ್ಸ್ಟ್ ಏನು ಮಾಡಿದ್ರೆ ಈ ಒಂದು CH ಗ್ರೂಪ್ ಬರದೆ ಆ್ಯಂಡ್ ಈ ಕಡೆ 2 ನಂದು ಏನಾಗಿದೆ? ವೇಲೆನ್ಸಿ ಉಳ್ಕೊಂಡಿದ್ದೆ, ಅದನ್ನು ಸ್ಯಾಟಿಸ್ಫೈ ಮಾಡಿಸ್ಬೇಕು. ಸೊ ಈ ವೇಲೆನ್ಸಿ ಯಾವುದರಿಂದ ಸ್ಯಾಟಿಸ್ಫೈ ಆಗುತ್ತೆ ನೋಡಿ? ಕ್ರೋಮಿಯಂ ಇಂದು ಆಕ್ಸಿಜನ್ ಇಂದ ಕನೆಕ್ಟ್ ಆಗುತ್ತೆ, CrO ಆ್ಯಂಡ್ Cl2 ಆ್ಯಂಡ್ ಇಲ್ಲಿಂದು ಒಂದು H ಏನಾಗಿತ್ತು ಆ್ಯಂಡ್ ಇಲ್ಲಿಂದು ಒಂದು H Cl2, ಇಲ್ಲೊಂದು ಒಂದು ಆಕ್ಸಿಜನ್ ಆ್ಯಂಡ್ ಇಲ್ಲಿಂದ ಒಂದು ಹೈಡ್ರೋಜನ್ ಏನು ರಿಮೂವ್ ಆಗಿತ್ತಲ್ವ -H2, ಅದೊಂದು ಹೈಡ್ರೋಜನ್ ಸೇರಿ OH ಆಗುತ್ತೆ. ಸೊ ಇದೇ ಥರ 2 ಕಡೆನೂ ಆಗುತ್ತಾ? Cl2OH. ಕ್ಲಿಯರ್? ಸೊ ಇದು ನಿಮಗೆ ಅಡಕ್ಟ್ ಆಗಿ ಸಿಗುತ್ತೆ ಆ್ಯಂಡ್ ಇದ್ರದ್ದು ಏನಂತ ಹೇಳಿದ್ರೆ ಇದು ಬ್ರೌನ್ ಕಲರ್ ಇರುತ್ತೆ, ಬ್ರೌನ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀರಾ. ಇದನ್ನು ನೀವು ಆಸಿಡ್ ಹೈಡ್ರಾಲಿಸಿಸ್ ಮಾಡಿದಾಗ ನೋಡಿ, ಸೊ ಇದನ್ನು ನೀವೇನಾದರೂ ಆಸಿಡ್ ಹೈಡ್ರಾಲಿಸಿಸ್ ಮಾಡಿದಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ? ಇಲ್ಲಿ CHO ಗ್ರೂಪ್ ಬೆನ್ಜಾಲ್ಡಿಹೈಡ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ಇವಾಗ ನೀವು ಹೇಳ್ತೀರಾ ಮ್ಯಾಮ್ ಈ ಕಡೆ CH3 ಗ್ರೂಪ್ ಇರಬೇಕಾ? ನೋ ನೀಡ್. ನೋಡಿ ಯಾವಾಗ ನಿಮಗೆ ಸೇಮ್ ರಿಯಾಕ್ಷನ್ ಇಲ್ಲಿ ಏನು ಕೊಟ್ಟಿದ್ದಾರೆ? CH2CH3 ಕೊಟ್ಟಿದ್ದಾರೆ. ಈಗಲೂ ಕೂಡ ಎಟಾರ್ಡ್ ರಿಯಾಕ್ಷನ್ ಅಕಾರ್ಡಿಂಗ್ ನಿಮ್ಗೆ ಏನಾಗ್ತಾ ಹೋಗುತ್ತೆ? ಸೊ ದಿಸ್ ವಿಲ್ ಬಿ ಕನ್ವರ್ಟೆಡ್ ಲೈಕ್ ದಿಸ್.
CH2 ಹಿಂಗೆ ಇರುತ್ತೆ. ಈ ಕಡೆಯಿಂದ ಹೈಡ್ರೋಜನ್ 2 ರೀಪ್ಲೇಸ್ ಆಗುತ್ತೆ ಆ್ಯಂಡ್ ದೆನ್ ಈಸ್ ಯರ್ OCr Cl2OH ಆ್ಯಂಡ್ OCr Cl2OH ಆಗ್ತಾ ಹೋಗುತ್ತೆ. ಇದನ್ನು ಮತ್ತೆ ಆಸಿಡ್ ಹೈಡ್ರಾಲಿಸಿಸ್ ಮಾಡಿಸ್ತೀರಾ, ದೆನ್ ವಾಟ್ ವಿಲ್ ಬಿ ಯುವರ್ ಕರೆಸ್ಪಾಂಡಿಂಗ್ ಅಲ್ಡಿಹೈಡ್ ಸಿಗ್ತಾ ಹೋಗುತ್ತೆ. ಆಯಿತಾ? ಸೊ ದಿಸ್ ಈಸ್ ಯುವರ್ ಎಟಾರ್ಡ್ಸ್ ರಿಯಾಕ್ಷನ್. ಅದು ನಿಮಗೆ ನೆನ್ಪಿಡ್ಬೇಕಿಲ್ಲಿ. ಆಯಿತಾ? ಓಕೆ. ಸೊ ಇದನ್ನು ನೀವು ತುಂಬ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರೋಣ ಇನ್ನೊಂದರಲ್ಲಿ ಪ್ರೋಸೆಸ್ಸಲ್ಲಿ. ಸೊ ಇದು ಪ್ರೋಸೆಸ್ಸಲ್ಲೂ ಸೇಮ್ ಟೈಪ್ ಆಫ್ ರಿಯಾಕ್ಷನ್ ಆಗ್ತಿದೆ. ದ ಡಿಫ್ರೆನ್ಸ್ ಈಸ್ ಇಲ್ಲಿ ನಾನು ಏನು ಮಾಡಿದ್ದೀನಿ, ಒಂದು ಅನ್ಹೈಡ್ರೈಡ್ ತೊಗೊಂಡಿದ್ದೀನಿ. ಸೊ ಅನ್ಹೈಡ್ರೈಡ್ ತೊಗೊಂಡಿದ್ದೀನಿ, ಇದು ಕೂಡ 2 ಅನ್ಹೈಡ್ರೈಡ್ ಇದ್ದಾವೆ. ಸೊ ಆಬ್ವಿಯಸ್ಲಿ 2 ಹೈಡ್ರೋಜನ್ನ ರೀಪ್ಲೇಸ್ ಮಾಡುತ್ತೆ. ಬಟ್ ರೀಪ್ಲೇಸ್ ಮಾಡೋದು ಏನಾಗಿರುತ್ತೆ, ಸ್ವಲ್ಪ ಚೇಂಜ್ ಆಗಿರುತ್ತೆ. ಏನಾಗಿರುತ್ತೆ ಇವಾಗ CH ಇದೆ, ಇಲ್ಲಿ ಏನಾಗಿತ್ತು ನಾನು ಇದರಿಂದ ಮಾಡ್ತೀರಾ ನೀವು COCH3 ಕ್ಲಿಯರ್. ಇದನ್ನು ಮತ್ತೆ ಹೈಡ್ರಾಲಿಸಿಸ್ ಮಾಡಿಸ್ತೀರಾ, ಕರೆಸ್ಪಾಂಡಿಂಗ್ ಏನು ಸಿಗ್ತಾ ಹೋಗುತ್ತೆ, ಅಲ್ಡಿಹೈಡ್ ಸಿಗ್ತಾ ಹೋಗ್ತಾ ಇದೆ. ಆಯಿತಾ? ಸೊ ನಿಮಗೆ ಅರ್ಥ ಆಗ್ತಿದೆ ಬೆನ್ಝೀನ್ ರಿಂಗ್ಗೆ ಡೈರೆಕ್ಟಾಗಿ ಯಾವ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದೆ ಅದರಿಂದ ಅಥವಾ ಎಂಡ್ ಕಾರ್ಬನ್ ಆಟಮಿಂದ ನಮ್ದು ಏನಾಗ್ತಿದೆ, ಈ ರಿಯಾಕ್ಷನು ಪ್ರೊಸೀಡ್ ಆಗ್ತಿದೆ ಅಂತ ಹೇಳ್ತಿರ್ಬೋದು. ನೆಕ್ಸ್ಟ್ ಕ್ಲೋರಿನೇಷನ್ ಮಾಡ್ತಿದ್ದೀವಿ, ಹ್ಯಾಲೋಜಿನೇಷನ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಇದ್ದಾಗ ಏನಾಗುತ್ತೆ, ನನಗಿದು ಸೈಡ್ ಚೈನ್ ಮೇಲೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಅದೇ ಡಾರ್ಕ್ ಇದ್ದಾಗ ಏನಾಗ್ತಿತ್ತು, ನಂದು ಬೆನ್ಝೀನ್ ರಿಂಗ್ ಮೇಲ್ಗಡೆ ಏನಾಗ್ತಿತ್ತು, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗ್ತಿತ್ತು. ಬಟ್ ಲೈಟ್ ಇದೆ, ಸೊ ಆಬ್ವಿಯಸ್ಲಿ ನಂದು ಲಿಮಿಟೆಡ್ ಅಮೌಂಟ್ ಆಫ್ ಕ್ಲೋರಿನ್ ಇದೆ. ಸೊ ಇದೇನಾಗ್ತಾ ಹೋಯ್ತು, ನಂದು ವಿ ಗಾಟ್ ಹಿಯರ್ CH2Cl ಸಿಗ್ತಾ ಹೋಯ್ತು. ಆಯಿತಾ? ಸೊ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಯಿತು. ನೆಕ್ಸ್ಟ್ ಇದನ್ನು ಹೈಡ್ರಾಲಿಸಿಸ್ ಮಾಡಿದಾಗ ನಂದು HCl ರಿಮೂವ್ ಆಗ್ತಾ ಹೋಯಿತು ಆ್ಯಂಡ್ ನಂದು ಏನಾಯಿತು, ಅಲ್ಲಿ ಬೆನ್ಸಾಲ್ಡಿಹೈಡ್ ಆಯಿತು. ಇದೊಂದು ಪ್ರೋಸೆಸ್. ನೆಕ್ಸ್ಟ್ KMnO4 ಅಥವಾ KOH ಅಥವಾ ನೀವು K2Cr2O7 ಯಾವುದೇ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡಾಗ ಏನಾಗುತ್ತೆ, ಈ COOH ಗ್ರೂಪ್ ಇದೆಯಲ್ವಾ, ಸೊ ಇದರಲ್ಲಿ ಏನಾಯಿತು, H3 2 ಇರೋದು ರಿಮೂವ್ ಆಗಿ COOK ಆಗ್ತಾ ಹೋಗುತ್ತೆ. ಆಯಿತಾ? ಪೊಟ್ಯಾಷಿಯಂ ಸಾಲ್ಟ್ ಆಫ್ ಬೆನ್ಸೋಯಿಕ್ ಆಸಿಡ್ ಆಯಿತು. ದೆನ್ ಇದನ್ನು ಹೈಡ್ರಾಲಿಸಿಸ್ ಮಾಡಿದಾಗ ನಮ್ಗೆ ಏನು ಸಿಗ್ತಾ ಹೋಗುತ್ತೆ, ವಿ ಗೆಟ್ ಯುವರ್ COOH. ಇದರಲ್ಲಿ ನೋಡಿ ನೀವು ತುಂಬಾ ನೋಟ್ ಮಾಡಬೇಕಾಗಿರೋ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮಗೆ ಈ ರಿಯಾಕ್ಷನ್ ಆಗ್ತಿರೋಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ಕಾರ್ಬನ್ ಆಟಮಲ್ಲಿ ಏನಿತ್ತು, ಈ ಕಾರ್ಬನ್ ಆಟಮಲ್ಲಿ ಇರೋ ಈ ಒಂದು ಹೈಡ್ರೋಜನ್ ಇಂದ ಈ ರಿಯಾಕ್ಷನ್ ಆಗಿರೋದು. ಯಾವುದರಿಂದ ಆಗಿರೋದು, ಈ ಕಾರ್ಬನ್ ಆಟಮಲ್ಲಿ ಇರೋ ಒಂದು ಈ ಹೈಡ್ರೋಜನ್ ಇಂದ ರಿಯಾಕ್ಷನ್ ಆಗಿರೋದು. ಆ್ಯಂಡ್ ಇದೇ ರಿಯಾಕ್ಷನ್ನ ನಿಮಗೆ ಯಾವ ಥರ ಈ ಥರ ಕೊಟ್ಟಿದ್ದಿದ್ರೆ ದಟ್ ಈಸ್ CH ಇದೆ, ಇಲ್ಲಿ CH3 ಇದೆ, ಈ ಕಡೆ CH3 ಇದೆ, ಇಲ್ಲೂ ಒಂದು ಹೈಡ್ರೋಜನ್ ಪ್ರೆಸೆಂಟ್ ಆಗಿದೆ. ಅದರಿಂದ KMnO4 ಇಂದ ನೀವೇನಾದರೂ ರಿಯಾಕ್ಷನ್ ಮಾಡಿಸಿದ್ರೆ ವಿತ್ ಹೈಡ್ರಾಲಿಸಿಸ್ ಅಟ್ ದ ಎಂಡ್ ನಿಮ್ಗೇನು ಸಿಗೋದು, COOH ಗ್ರೂಪೇ ಸಿಗೋದು. ಬಟ್ ನೋಡಿ, ಏನಾದರೂ ಈ ಪ್ಲೇಸಲ್ಲಿ ಯು ಹ್ಯಾವ್ ಇಟ್ ಇನ್ ಯುವರ್ ಬುಕ್ ದಟ್ ಈಸ್ ಈ CH3 ಗ್ರೂಪೇ ಇದ್ದಿದ್ರೆ, ಇಲ್ಲಿ 3 ಕಡೆನೂ ಇಲ್ಲಿ ಯಾವುದೇ ಒಂದು ಹೈಡ್ರೋಜನ್ ಪ್ರೆಸೆಂಟ್ ಆಗಿರಲಿಲ್ಲ ಅಂದರೆ ನೀವೇನಾದರೂ KMnO4 ಜೊತೆ H3O+ ಜೊತೆ ನೀವೇನಾದರೂ ರಿಯಾಕ್ಷನ್ ಮಾಡಿಸಿದ್ರೆ ನೋ ರಿಯಾಕ್ಷನ್, ಯಾವುದೇ ರಿಯಾಕ್ಷನ್ ಆಗ್ತಿರ್ಲಿಲ್ಲ. ಕ್ಲಿಯರ್? ತುಂಬ ಇಂಪಾರ್ಟೆಂಟ್ ಪಾಯಿಂಟು ನೆನ್ಪಿಟ್ಕೊಬೇಕು. ಈಗ ಬರೋಣ ನೆಕ್ಸ್ಟ್ ಬೆನ್ಝೀನಿಂದ ಯಾವ ಥರ ಪಡ್ಕೊಳೋದು. ಸೊ ಬೆನ್ಝೀನಿಂದ ಪಡ್ಕೊಳಕ್ಕೆ ನನ್ನ ಹತ್ರ ಯಾವುದನ್ನು ತೊಗೊಬೋದು ನಾವು, ವಿ ಕ್ಯಾನ್ ಗೆಟ್ ಆಲ್ಡಿಹೈಡ್ ಆ್ಯಂಡ್ ಯುವರ್ ಕೀಟೋನ್ಸ್. ಸೊ ಫಸ್ಟ್ ಒನ್ ಲೆಟ್ ಅಸ್ ಕನ್ಸಿಡರ್ ಆನ್ ಆಲ್ಡಿಹೈಡ್. ಸೊ ಆಲ್ಡಿಹೈಡಿಂದ ನೀವೇನು ತೊಗೊತಿದ್ದೀರಲ್ವಾ, ಸೊ ಯು ಆರ್ ಯೂಸಿಂಗ್ ಕಾರ್ಬನ್ ಮೊನಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ HCl ಆ್ಯಂಡ್ ಅನ್ಹೈಡ್ರೈಡ್ಸ್ AlCl3 ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ದಟ್ ಈಸ್ ಯುವರ್ ಲೂಯಿಸ್ ಆಸಿಡ್. ಆ್ಯಂಡ್ ಇದನ್ನು ಯಾವಾಗ ಯೂಸ್ ಮಾಡ್ತೀರಾ, ದಿಸ್ ಈಸ್ ಕಾಲ್ಡ್ ಯುವರ್ಸ್ ಗಟರ್ಮ್ಯಾನ್ ಕಾಚ್ ಸಿಂಥಸಿಸ್. ಆಯಿತಾ? ಸೊ ಗಟರ್ಮ್ಯಾನ್ ಕಾಚ್ ರಿಯಾಕ್ಷನು ಆ್ಯಂಡ್ ಸ್ಯಾಂಡಮೇಯಸ್ ರಿಯಾಕ್ಷನು ಅದು ಕೂಡ ಬೇರೆ ರಿಯಾಕ್ಷನ್ ಆಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಡೋಂಟ್ ಮಿಕ್ಸ್ ಇಟ್ ಅಪ್. ಓಕೆ? ಸೊ ಗಟರ್ಮ್ಯಾನ್ ಕಾಚ್ ರಿಯಾಕ್ಷನ್ ಅಂತ ಹೇಳಿದರೆ ಒಂದೇ ರಿಯಾಕ್ಷನ್ ಆಗಿರಬೇಕು, ಎಲ್ಲೂ ಬರ್ದಿಲ್ಲ ಆ ಥರ. ಕ್ಲಿಯರ್? ಓಕೆ. ಸೊ ನಾವು ವಿ ಕ್ಯಾನ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ರಿಯಾಕ್ಷನ್ ದಟ್ ಈಸ್ ಯುವರ್ ಕೀಟೋನ್ಸ್. ಕೀಟೋನ್ಸಲ್ಲಿ ಏನು ಮಾಡ್ತೀರಾ ನೀವು, ನಾವು ಆಸಿಡ್ ಕ್ಲೋರೈಡ್ನ ತೊಗೊತಿದ್ದೀವಿ ಆ್ಯಂಡ್ ಅನ್ಹೈಡ್ರೈಡ್ಸ್ AlCl3 ಅಂತ ತೊಗೊತೀವಿ. ಸೊ ಆಬ್ವಿಯಸ್ಲಿ ಬೆನ್ಝೀನ್ಗೆ ನಾವು ಆಸಿಡ್ ಕ್ಲೋರೈಡ್ನ ಹಾಕ್ತಿದ್ದೀವಿ, ಅನ್ಹೈಡ್ರೈಡ್ಸ್ AlCl3 ತೊಗೊತಿದ್ದೀವಿ. ಇದು ಯಾವ ಟೈಪ್ ಆಫ್ ರಿಯಾಕ್ಷನು, ಫ್ರೀಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ಅಲ್ವಾ. ಫ್ರೀಡಲ್ ಕ್ರಾಫ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕ್ಷಮಿಸ್ಬಿಡ್ರಿ, ಅಸೈಲೇಷನ್ ರಿಯಾಕ್ಷನ್. ಸೊ ಈ ರಿಯಾಕ್ಷನ್ ನಿಮ್ಗೆ ಅಲ್ಲಿ ಆಗ್ತಿರತ್ತೆ. ಸೊ ವಿಟ್ ಈಸ್ ವೆರಿ ಸಿಂಪಲ್ ರಿಯಾಕ್ಷನ್ ಅಗೇನ್.
ಸೊ ಈಗ ಒಂದು ರಿಯಾಕ್ಷನಿಗೆ ಬರ್ತಾರೆ ಯಾವ ಥರ ಆಗುತ್ತೆ. ಸೊ ಕಾರ್ಬನ್ ಮೊನಾಕ್ಸೈಡ್ HCl ಅನ್ಹೈಡ್ರಸ್ AlCl3 ಹಾಕ್ತೀರಾ. ಸೊ ಡೈರೆಕ್ಟಾಗಿ ರಿಯಾಕ್ಷನ್ ಬರೀತಾ ಹೋಗ್ತೀರಾ. ನಿಮ್ಗೆ ಯಾವುದೇ ಒಂದು ಮೆಕ್ಯಾನಿಸಮ್ ಕೊಟ್ಟಿಲ್ಲ ಅವರು. ಸೊ ಏನು ಮಾಡ್ತೀರಾ, ಇಲ್ಲಿ ಆಲ್ಡಿಹೈಡ್ ಗ್ರೂಪ್ನ ನೀವು ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ಅಸೈಲ್ ಗ್ರೂಪ್ ಕೊಟ್ಟಿದ್ರೆ ನೀವೇನು ಮಾಡ್ತೀರಾ, ಆಬ್ವಿಯಸ್ಲಿ ಅಸೈಲೇಷನ್ ಮಾಡಿಸ್ತೀರಾ. ಅಸೈಲೇಷನ್ ಏನಾಗುತ್ತೆ, ಕಾರ್ಬನ್ ಇಂದ ಡೈರೆಕ್ಟಾಗಿ ಬಾಂಡ್ ಆಗಿರೋದು ಆ್ಯಂಡ್ ಇಲ್ಲಿ CH3 ಗ್ರೂಪ್ ಇರುತ್ತೆ. ಸೊ ಇದೇನಾಯ್ತು ನಿಮ್ಮದು ಅಸಿಟೋಫಿನೋನ್ ಆಯಿತು, ರೈಟ್. ಸೊ ಗೊತ್ತಾಯ್ತಾ ರಿಯಾಕ್ಷನ್, ಗಟ್ಟಮ್ಯಾನ್ಸ್ ಆ್ಯಂಡ್ ಇಟ್ ಈಸ್ ಯೋರ್ ಫ್ರೀಡರ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್. ಕ್ಲಿಯರ್? ಓಕೆ, ನೌ ವಿ ಕ್ಯಾನ್ ಮೂವ್ ಆನ್ ಟು ಯರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ನಿಮಗೆ ಯಾವ ಥರ ನಿಮಗೆ ಪ್ರೊಸೀಡ್ ಮಾಡ್ತೀರಾ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ತೊಗೊತಿದ್ರೆ ನೀವೇನು ಮಾಡ್ತೀರಾ, ಕಾರ್ಬಾಕ್ಸಿಲಿಕ್ ಆಸಿಡ್ನ ನೋಡಿ, ನೀಟಾಗಿ ನೋಡಿ. ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ, ಈ ಥರ ಇದೆ, ರೈಟ್. ಇದರಲ್ಲಿ ಏನು ಮಾಡ್ತಿದ್ದೀರಾ, ಡಬಲ್ ಬಾಂಡ್ ನಿಮಗೆ ಕಾಣಿಸ್ತು ಆ್ಯಂಡ್ ವಿ ನೋ ದಟ್ ನಾವು ಅಡಿಷನ್ ರಿಯಾಕ್ಷನ್ ಮಾಡೋಕ್ಕೆ ಪಾಸಿಬಿಲಿಟಿ ಇಲ್ಲಿ ತುಂಬ ಇದ್ದಾವೆ. ಸೊ ನಾವು ಸಿಂಪ್ಲಿ ಅಡಿಷನ್ ರಿಯಾಕ್ಷನಲ್ಲಿ ಯೂಶಲಿ ನಾವೇನು ಯೂಸ್ ಮಾಡ್ಬಿಡ್ತೀವಿ, ದಟ್ ಈಸ್ RMgxನ ಯೂಸ್ ಮಾಡ್ಬಿಡ್ತೀವಿ. ದಟ್ ಈಸ್ ಯೋರ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಲ್ಲಿ ಡೆಲ್ಟಾ ಪಾಸಿಟಿವ್, ಡೆಲ್ಟಾ ನೆಗೆಟಿವ್, ಡೆಲ್ಟಾ ನೆಗೆಟಿವ್, ಡೆಲ್ಟಾ ಪಾಸಿಟಿವ್, ಆಪೋಸಿಟ್ ಇದೆಯಾ. ಸೊ ಅಟ್ರಾಕ್ಟ್ ಮಾಡಿಸ್ಕೊತಾ ಹೋಗಿ. ಸೊ ಏನಾಯಿತು, C ಟು ಡಬಲ್ ಬಾಂಡ್ ಹಿಂಗೆ ಉಳಿತು ಆ್ಯಂಡ್ ಈ ಕಡೆ ಒಂದು OMgx ಆಯಿತು, ರೈಟ್. ಎಸ್ ಮ್ಯಾಮ್. And here it is your alkyl group. Next when you do hydrolysis with water, what will happen? It replace agate hydrogen inda. So yes ma'am. So it is your nandu carbonyl group, ili OH group, and other side is your alkyl group, and this is nothing but your carboxylic acid, right? So easily produce ಮಾಡ್ಬೋದಾ carbon dioxide in presence of Grignard reagent? Yes ma'am ಮಾಡ್ಬೋದು. ನೆಕ್ಸ್ಟ್ ಬರೋಣ, ಫ್ರಮ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ನಾವು ಹಿಂದಿಗಡೆ ಏನಾದರೂ ಪ್ರಾಡಕ್ಟ್ ಒಪ್ಟೈನ್ ಮಾಡಬೇಕು ಅಂದರೆ ಯಾವ ಥರ ಮಾಡ್ಬೋದು, ದಟ್ ಈಸ್ ಒಂದು ಆಕ್ಸಿಜನ್ನ ರಿಮೂವ್ ಮಾಡಬೇಕಾ. ಸೊ ಬೇಸಿಕಲಿ ರಿಡಕ್ಷನ್ನ ಮಾಡಿಸ್ತಿದ್ದೀರಾ, ರೈಟ್. ಸೊ ರಿಡಕ್ಷನ್ನ ಮಾಡ್ಬೋದು ಅಥವಾ ನಿಮ್ದು ಇನ್ನೊಂದು ಪ್ರೋಸೆಸ್ಗಳಿದ್ದಾವೆ, ದಟ್ ವಿಲ್ ಡಿಸ್ಕಸ್ ನಾವು. ದಟ್ ಈಸ್ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ಸ್ ಎರಡನ್ನೂ ಒಪ್ಟೈನ್ ಮಾಡ್ಬೋದು. ದ ಫಸ್ಟ್ ಪ್ರೋಸೆಸ್ ವಿಲ್ ಬಿ ಯೋರ್ ದಿಸ್ ಯೂಸಿಂಗ್ MnO2 ಆ್ಯಂಡ್ Al2O3 ಅಲ್ಯೂಮಿನಿಯಂ trioxide, and second one will be your calcium salts of carboxylic acid na ನೀವು ಯೂಸ್ ಮಾಡ್ತೀರಾ. ಕ್ಲಿಯರ್? ಸೊ ನಾವು ವಿ ಕ್ಯಾನ್ ಮೂವ್ ಆನ್ ಟು ಯಾವ ಥರ ರಿಯಾಕ್ಷನ್ ಆಗುತ್ತೆ ಅಂತ ನೋಡ್ಕೊತಾ ಹೋಗೋಣ. ಸೊ ಫಸ್ಟ್ ಬಂತು ನಾವು MnO2 Al2O3 ಅದರಲ್ಲಿ ಯಾವ್ದಾದ್ರು ನೀವು ಒಂದು ತೊಗೊಬೋದು, ಮ್ಯಾಂಗನೀಸ್ ಆಕ್ಸೈಡು ಅಥವಾ ಅಲ್ಯೂಮಿನಿಯಂ ಟ್ರೈಆಕ್ಸೈಡಲ್ಲಿ. ಇವಾಗ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ, 2 moles ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಈಗ 2 moles ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇರುತ್ತೆ, ಸಿಮಿಲರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ. ಸೊ ಮ್ಯಾಮ್ ನೋ ನೀಡ್ ಟು ವರಿ ಅಟ್ ಆಲ್. ಸೊ ನಾನು ಒಂದು ರೂಲ್ ಹೇಳಿದ್ದೀನಿ, ದಟ್ ಈಸ್ ಯಾವಾಗ ಈ ಥರ ಕಾರ್ಬಾಕ್ಸಿಲಿಕ್ ಆಸಿಡ್ ನಿಮಗೆ ಬರ್ತಾ ಇರುತ್ತೆ. ಸೊ ಯಾವಾಗ ಹೈಯರ್ ಆಲ್ಕೇನ್ ಎಲ್ಲಿರುತ್ತೆ, ಆ ಹೈಯರ್ ಆಲ್ಕೇನಿಂದ OH ತೆಗೀರಿ. ಏನು ತೆಗಿತೀರಾ, OH ತೆಗೀರಿ. ಆ್ಯಂಡ್ ಲೋಯರ್ ಆಲ್ಕೇನ್ ಏನು ಪ್ರೆಸೆಂಟ್ ಆಗಿರುತ್ತಲ್ವಾ, ಅಲ್ಲಿಂದ ಏನು ತೆಗಿತೀರಾ, HCOOನ ತೆಗಿತಾ ಹೋಗ್ತೀರಾ. ಹೈಯರ್ ಆಲ್ಕೇನಿಂದ OH, ಲೋಯರ್ ಆಲ್ಕೇನಿಂದ HCOO ತೆಗಿತಾ ಹೋಗಿ. ಸೊ ಈಗ HCOO ಒಂದು ಹೈಯರ್ ನಾರ್ಮಲ್ ಸೇಮ್ ಆಲ್ಕೇನ್ ಆಗಿರೋದ್ರಿಂದ ನಾನು ಏನು ಬರೀತಾ ಹೋಗ್ತೀನಿ ನೋಡಿಲಿ. ಸೊ ವೆಟ್, ಇದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿಬಿಡೋಣ. ಎರಡಿದಾವಲ್ವಾ, CH3 C ಡಬಲ್ ಬಾಂಡ್ OH, ಈ ಥರ ಎರಡಿದ್ದಾವೆ. ಸೊ ನಾವೇನು ಮಾಡಿದ್ವಿ, ಹೈಯರ್ ಓಕೆ Al2O3 400 ಒಂದು OH ಮೈನಸ್ ತೆಗೆದ್ರಿ ನಾವು ಈ ಕಡೆಯಿಂದ. ಸೊ ಸಿಮಿಲರ್ ಆಗಿರೋದ್ರಿಂದ ಸೊ ಈ ಕಡೆಯಿಂದ ನಾವೇನು ತೆಗೆದ್ವಿ, CHCOOHನ ತೆಗಿತಾ ಹೋದ್ವಿ. ಸೊ ಇವೆರಡೂ ಏನು ಮಾಡ್ತೀರಾ, ಈಗ ರಿಮೂವ್ ಮಾಡಿ ಮರ್ಜ್ ಮಾಡ್ತೀರಾ ಅಷ್ಟೇ. ಸೊ ಏನಾಯಿತು ನೋಡಿ, ಸೊ CH3 C ಡಬಲ್ ಬಾಂಡ್ O CH3 ಸಿಗ್ತಾ. ಸೊ ಏನು ಸಿಕ್ತು ನಿಮಗೆ, ಕೀಟೋನ್ ಸಿಗ್ತಾ ಹೋಯಿತು. ಕ್ಲಿಯರ್? ಓಕೆ ಮ್ಯಾಮ್, ನಮಗೆ ಕೀಟೋನ್ ಸಿಕ್ಕಿದೆ. ನೆಕ್ಸ್ಟ್ ಬಂತ, ಇವಾಗ ಇದನ್ನೇ ಏನು ಮಾಡಿದ್ರಿ ನಾವು, ಡಿಫ್ರೆಂಟ್ ಟೈಪಲ್ಲಿ ಕೊಟ್ಟಿದ್ದೇವೆ ನಿಮಗೆ ಕಂಪೋನೆಂಟ್. ಏನು ಕೊಟ್ಟಿದ್ದೀವಿ ನಾವು, ಡಿಫ್ರೆಂಟ್ ಕೊಟ್ಟಿದ್ದೀವಿ. ಸೊ ಒಂದೇನಾಗಿದೆ ಇಲ್ಲಿ ನೋಡಿ, ಹೈಯರ್ ಆಗಿದೆ, ಇನ್ನೊಂದೇನಾಗಿದೆ ಲೋಯರ್ ಆಗಿದೆ. ನಾವು ಕಮ್ ಟು ಯುವರ್ ರೂಲ್. ಸೊ ಹೈಯರ್ OH, ಲೋಯರ್ HCOO. ಸೊ ಯಾವುದು ಇವಾಗ ಹೈಯರ್ ಯಾವುದು, ಇದು. ಸೊ ಇದರಿಂದ ಏನು ತೆಗಿತೀರಾ, OH ತೆಗಿತೀರಾ. ಲೋಯರಿಂದ ಏನು ತೆಗಿತೀರಾ, COOHನ ತೆಗಿತೀರಾ. ದೆನ್ ಯು ವಿಲ್ ಮರ್ಜ್. ಸೊ ಏನು ಸಿಗ್ತಾ ಹೋಗುತ್ತೆ ನೋಡಿ ನಿಮಗೆ, CH3 CH2 C ಡಬಲ್ ಬಾಂಡ್ O CH3. ಕ್ಲಿಯರ್? ಸೊ ಕೀಟೋನ್ ಸಿಗ್ತಾ ಹೋಯ್ತಾ. ಎಸ್ ಮ್ಯಾಮ್, ಕೀಟೋನ್ ನಮಗೆ ಸಿಕ್ಕಿದೆ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್, ದಟ್ ಈಸ್ ಯೋರ್
ಕ್ಯಾಲ್ಶಿಯಂ ಸಾಲ್ಟ್ಸ್ ನಿಮಗೆ ಸಿಕ್ಕಿದಾಗ ಏನು ಮಾಡ್ತೀರಾ? ಸೊ ಸಿ ಕ್ಯಾಲ್ಶಿಯಂ ಸಾಲ್ಟ್ಸ್ ಯು ಹ್ಯಾವ್, ಕ್ಯಾಲ್ಶಿಯಂ ಸಾಲ್ಟ್ಸ್ ಅಲ್ಲಿ ನನ್ನ ರೂಲ್ ಏನಿತ್ತು, ದಟ್ ಈಸ್ ಫ್ರಮ್ ಹೈಯರ್ ಯು ವಿಲ್ ರಿಮೂವ್. ಉಲ್ಟಾ ಇವಾಗ ಹೈಯರ್ ಇಂದ CO ತೆಗಿತೀರಾ, ಹೈಡ್ರೋಜನ್ ಬಿಟ್ಬಿಡಿ. ಇವಾಗ ಹೈಡ್ರೋಜನ್ ಇಲ್ಲ ನಮ್ಮ ಹತ್ರ. ಸೊ ಕ್ಯಾಲ್ಶಿಯಂ ಸಾಲ್ಟ್ಸ್ ಹೇಗಾಯ್ತು, ಈ ಹೈಡ್ರೋಜನ್ ಏನಿತ್ತಲ್ವಾ ಇದನ್ನ ರಿಪ್ಲೇಸ್ ಮಾಡಿ ಕ್ಯಾಲ್ಶಿಯಂ ಇಕ್ಕಿದ್ದೀರಾ. ಸೊ ಹೈಡ್ರೋಜನ್ ಅದಕ್ಕೋಸ್ಕರ ರಿಮೂವ್ ಆಗಿದೆ ಅಲ್ಲಿ. ಸೊ ಏನು ತೆಗಿತೀರಾ, ಹೈಯರ್ ಇಂದ CO ತೆಗಿತೀರಾ, ಲೋಯರ್ ಇಂದ O ತೆಗಿತೀರಾ, ಆಪೋಸಿಟ್ ಪೂರ ಆಯ್ತಾ. ಸೊ ಇವಾಗ ಬರೋಣ, ದಟ್ ಈಸ್ ಈ ಕಡೆ ಎರಡೂ ಸೇಮ್ ಇದೆ, ಕೆಳಗಡೆದು ಬರ್ತಾ ಹೋಗೋಣ ನೋಡಿ. ಸೊ ಕೆಳಗಡೆದು ಏನಾಗಿದೆ, ಈ ಕಡೆ ಏನಾಗಿದೆ ನಂದು ಲೋಯರ್ ಇದೆ, ರೈಟ್. ಆ್ಯಂಡ್ ಈ ಕಡೆ ಏನಾಗಿದೆ ನಂದು ಹೈಯರ್ ಇದೆ. ಆ್ಯಂಡ್ ನನಗೆ ಗೊತ್ತಿದೆ ಇಲ್ಲಿ ಉಲ್ಟಾ ಮಾಡ್ತೀವಿ ನಾವು, ಲೋಯರ್ ಇಂದ ಏನು ತಗೊತಾ ಹೋಗ್ತೀವಿ, ವಿ ವಿಲ್ ರಿಮೂವ್ ಫ್ರಮ್ ಲೋಯರ್ ಒಂದು ಆಕ್ಸಿಜನ್. ಸೊ ಈ ಲೋಯರ್ ಇದೆಯಲ್ವಾ, ಸೊ ಆಕ್ಸಿಜನಿಂದ ರಿಮೂವ್ ಮಾಡ್ತೀರಾ. ಸೊ ಒಂದು ಆಕ್ಸಿಜನ್ ರಿಮೂವ್ ಮಾಡಿದೆ, ಈ ಕ್ಯಾಲ್ಶಿಯಮಿಂದ ಒಂದು ಆಕ್ಸಿಜನ್ ಈ ಥರ ರಿಮೂವ್ ಮಾಡಿದೆ, ಕರೆಕ್ಟ್. ಹೈಯರಿಂದ ಏನು ರಿಮೂವ್ ಮಾಡ್ತೀನಿ, COO ನಾನು ರಿಮೂವ್ ಮಾಡ್ತೀನಿ. ಸೊ COO ಇದೆಯಾ, ಸೊ COO ಇಂದ ಇದ್ದು ಕ್ಯಾಲ್ಶಿಯಮ್ವರೆಗೂ ನಾನು ಏನು ಮಾಡ್ತೀನಿ, ರಿಮೂವ್ ಮಾಡ್ಕೊತ ಹೋದೆ. ಸೊ ಈ ಕಡೆದು ಏನು ಮಾಡ್ತೀನಿ ನಾನು, ಸೊ ದಟ್ ಈಸ್ ಎರಡೂ ಸೇಮ್ ಆಗಿರೋದ್ರಿಂದ ಒಂದು ಕಡೆ O, ಇನ್ನೊಂದು ಕಡೆ COO, ರೈಟ್. ಸೊ ಈ ಥರ ರಿಮೂವ್ ಮಾಡಿದೆ ನಾನು, COO. ಸೊ ಇದು ನೋಡಿ, ಇದರಲ್ಲಿ ಈ ಥರ ಚಾನ್ಸಸ್ಸು ಇದೆ. ಇನ್ನೊಂದು ಯಾವ ಥರ ಚಾನ್ಸಸ್ ಇದೆ ಇದರಲ್ಲಿ, ವೇಟ್, ಓಕೆ. ಸೊ ಇದರಲ್ಲಿ ಏನಾಯ್ತಾ ಹೋಯ್ತು ನೋಡಿ. ಸೊ ಇದು ಎರಡು ಸೇಮ್ ಆಗಿರೋದ್ರಿಂದ ಈ ಕಡೆಯಿಂದ ಒಂದು ಆಕ್ಸಿಜನ್ ತೆಗೀರಿ, ಇನ್ನೊಂದು ಕಡೆಯಿಂದ ನೀವೇನು ಮಾಡ್ತೀರಾ, COO ತೆಗಿತಾ ಹೋಗ್ತೀರಾ, ಕರೆಕ್ಟ್. ಸೊ ಇದು ಈ ಕಡೆ ಏನಾಯ್ತು ಅನ್ನತ್ತೆ ಇವಾಗ CH3 C ಡಬಲ್ ಬಾಂಡ್ O CH3. ನೆಕ್ಸ್ಟ್ ಈ ಕಡೆಯಿಂದ ಏನಾಗತ್ತೆ ನೋಡಿ ಇವಾಗ. ಸೊ ಎರಡೂ ಲೋಯರ್ ಇದೆ, ಎರಡೂ ಹೈಯರ್ ಇದೆ, ಸಿಮಿಲರ್ ಪ್ಯಾಟ್ರನ್ ಇದೆ. ಸೊ ಸಿಮಿಲರ್ ಪ್ಯಾಟ್ರನ್ ಇರೋದ್ರಿಂದ ನೀವೇನು ಮಾಡ್ತೀರಾ, ಒಂದು ಕಡೆಯಿಂದ ಈ ಥರ ಒಂದು ತೆಗಿಯೋ ಪಾಸಿಬಿಲಿಟಿ ಇದೆ, ಆ್ಯಂಡ್ ಈ ಕಡೆಯಿಂದ ನೀವು ಏನು ಮಾಡ್ತೀರಾ, ನೀವು ಈ ಥರ ತೆಗೆಯೋದು ಪಾಸಿಬಿಲಿಟಿ ಇದೆ. ಸೊ ದಿಸ್ ಈಸ್ ಒನ್ ಪಾಸಿಬಿಲಿಟಿ. ಸೊ ಈ ಒಂದು ಪಾಸಿಬಿಲಿಟಿಯಿಂದ ನಿಮ್ಗೆ ಏನು ಸಿಗ್ತಾ ಹೋಗುತ್ತೆ ನೋಡಿ, ಮಿಕ್ಸ್ಚರ್ ಸಿಗುತ್ತೆ ಇಲ್ಲಿ, ಒಂದೇ ಒಂದು ಸಿಗಲ್ಲ. CH3 C ಡಬಲ್ ಬಾಂಡ್ O CH3 ಸಿಕ್ತು ಪ್ಯೂರ್ ಆ ಕಡೆಯಿಂದ ಪ್ರಾಡಕ್ಟಿಂದ. ನೆಕ್ಸ್ಟ್ ಪ್ಯೂರ್ ಈ ಕಡೆಯಿಂದ ಏನು ಸಿಕ್ತು ನಮಗೆ, CH2 CH3 C ಡಬಲ್ ಬಾಂಡ್ O CH3 ಸಿಗ್ತಾ ಹೋಯ್ತು. ಇನ್ನೊಂದು ಏನು ಸಿಗ್ತಾ ಹೋಗುತ್ತೆ ನನಗೆ, ಎಸ್. ಸೊ ಇವಾಗ ನೋಡಿ, ಈ ಕಡೆ ಹೈಯರ್ ಇದೆ, ಈ ಕಡೆ ಹೈಯರ್ ಇದೆ, ಈ ಕಡೆ ಲೋಯರ್ ಇದೆ. ಸೊ ಹೈಯರಿಂದ ನಾವೇನು ತೆಗೆದ್ವಿ, ವಿ ರಿಮೂವ್ COO. ಸೊ ಇಲ್ಲಿಂದ ನಾವು COO ರಿಮೂವ್ ಮಾಡ್ತೀನಿ, ಇದನ್ನು ತಗೊಳ್ಳಿ. ಆ್ಯಂಡ್ ಈ ಕಡೆಯಿಂದ ಆಕ್ಸಿಜನ್ನ ರಿಮೂವ್ ಮಾಡ್ತೀನಿ. ಇವೆರಡು ಕಂಬೈನ್ ಆಗತ್ತಾ, ಇದು ಆ್ಯಂಡ್ ಇದು ಕಂಬೈನ್ ಆಗತ್ತಾ. ಸೊ ಏನು ಕೊಡುತ್ತೆ ಇನ್ನೊಂದು ಪ್ರಾಡಕ್ಟ್ ನಿಮ್ಗೆ ಇಲ್ಲಿ ಮಿಕ್ಸ್ಚರಲ್ಲಿ, ಸೊ ದಟ್ ಈಸ್ CH3 C ಡಬಲ್ ಬಾಂಡ್ O CH2 CH3. ಕ್ಲಿಯರ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮ್ಮದು ಕ್ಯಾಲ್ಶಿಯಂ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದ್ದರೆ ಏನು ಕೊಡ್ತಾ ಹೋಗುತ್ತೆ, ಮಿಕ್ಸ್ಚರ್ ಕೊಡ್ತಾ ಹೋಗುತ್ತೆ. ಪಾಯಿಂಟ್ ಕ್ಲಾರಿಫೈ ಆಯಿತಾ? ಓಕೆ, ನೆಕ್ಸ್ಟ್ ಮೂವ್ ಆನ್ ಆಗ್ತಾ ಹೋಗೋಣ. ಸೊ ನೋಡಿ, ಇವಾಗ ಕ್ಯಾಲ್ಶಿಯಂ ಕೊಟ್ಟಿದ್ದಾರೆ. ಅಗೇನ್ ನನಗೆ ಈ ಕಡೆ ಏನಾಗುತ್ತೆ, CH3 ಗ್ರೂಪ್ ಇಲ್ಲ, ಹೈಡ್ರೋಜನ್ನ ಕೊಟ್ಟಿದ್ದಾರೆ. ಸಿಮಿಲರ್ ಪ್ಯಾಟ್ರನ್ ಇದೆ. ಸೊ ಯಾವ ಕಡೆ ಆದರೂ ಏನಾದರೂ ರಿಮೂವ್ ಮಾಡ್ಕೊಳ್ಳಿ. ಸೊ ಒಂದು ಕಡೆಯಿಂದ ಆಕ್ಸಿಜನ್ ರಿಮೂವ್ ಮಾಡಿ, ಇನ್ನೊಂದು ಕಡೆಯಿಂದ ನೀವು COO ರಿಮೂವ್ ಮಾಡ್ತಾ ಹೋಗಿ. ಸೊ ಏನಾಗ್ತಾ ಹೋಯ್ತು, HC ಡಬಲ್ ಬಾಂಡ್ OH ಫಾರ್ಮಾಲ್ಡಿಹೈಡ್ ಆಯಿತಾ. ಎಸ್ ಮ್ಯಾಮ್, ಫಾರ್ಮಾಲ್ಡಿಹೈಡ್ ಆಯಿತು. ಸೊ ಈ ಕಡೆ ಏನು ಮಾಡಿದ್ದೀನಿ ನೋಡಿ, ಒಂದು ಕಡೆ ಸೇಮ್ ಪ್ಯಾಟ್ರನ್, ಇನ್ನೊಂದು ಕಡೆ ಸೇಮ್ ಪ್ಯಾಟ್ರನ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಏನಾಗ್ಬೋದು ನಾನು, ಸೊ ಈ ಕಡೆಯಿಂದ ನಾನು ಈ ಪ್ಯಾಟ್ರನಲ್ಲೇ ನಾನು ರಿಯಾಕ್ಷನ್ ಮಾಡಿಸ್ಬೋದು. ಟೈಪ್ 1 ಈ ಕಡೆ ಏನಾಗಿರ್ಬೋದು, ಟೈಪ್ 1 ಈ ಥರ ಆಗಿರ್ಬೋದು. ಇದನ್ನು ರಿಮೂವ್ ಮಾಡ್ಬೋದು, ರೈಟ್. ಸೊ ಎರಡರಿಂದ ಏನಾಯಿತು, ಒಂದು ಪ್ಯೂರ್ ಇದರಿಂದ ಪ್ರಾಡಕ್ಟಿಂದ ಏನು ಬರ್ತು ನನಗೆ, ಫಾರ್ಮಾಲ್ಡಿಹೈಡ್ ಬಂತು. ಒಂದು ಪ್ಯೂರ್ ಈ ಕಡೆಯಿಂದ ಏನು ಬಂತು ನನಗೆ, ದಟ್ ಈಸ್ ಯೋರ್ ಅಸಿಟೋನ್ ಬಂತ ಹೋಯ್ತು. ಇವೆರಡು ಪ್ರಾಡಕ್ಟ್ ಆಯಿತಾ. ಇನ್ನೊಂದು ಯಾವ್ದಾದ್ರು ಪ್ರಾಡಕ್ಟ್ ಆಗುತ್ತಾ, ಆಬ್ವಿಯಸ್ಲಿ ಆಗ್ತಾ ಹೋಗುತ್ತೆ. ದಾಟ್ ವಿಲ್ ಬಿ ಯೋರ್ ನಾವು ಹೈಯರ್ ಆ್ಯಂಡ್ ಲೋಯರಲ್ಲಿ ಬರ್ತಾ ಹೋಗೋಣ. ಸೊ ಹೈಯರ್ ಯಾವುದಾಗಿದೆ, ಇದು ಹೈಯರ್ ಆಗಿದೆ. ಸೊ ಹೈಯರಿಂದ ಇವಾಗ ಏನು ರಿಮೂವ್ ಮಾಡ್ತಾ ಹೋಗ್ತೀರಾ, ಹೈಯರಿಂದ COO ರಿಮೂವ್ ಮಾಡ್ತಾ ಹೋಗ್ತೀರಾ. ಇದನ್ನು COO ರಿಮೂವ್ ಮಾಡಿದ್ರಿ. ಲೋಯರ್ ಇದಾಗಿದೆ, ಲೋಯರಿಂದ ಆಕ್ಸಿಜನ್ ರಿಮೂವ್ ಮಾಡ್ತೀರಾ. ಎಸ್ ಮಾಡಿದ್ವಿ. ಆ್ಯಂಡ್ ನಿಮ್ಗೆ ಏನು ಸಿಗ್ತಾ ಹೋಗುತ್ತೆ, ಕ್ಲಿಯರ್ ಆಗಿ ನೋಡ್ತಾ ಹೋಗಿ, ಹೈಡ್ರೋಜನ್ದು ಕಾರ್ಬೋನಿಲ್ ಗ್ರೂಪ್ ಪ್ರೆಸೆಂಟ್ ಆಗಿದೆ. ಆ್ಯಂಡ್ ದೆನ್ ಏನಾಗ್ತಿದೆ ನಿಮ್ಮದು, ದಟ್ ಈಸ್ CH3 ಗ್ರೂಪ್ ಇದೆ. ಕ್ಲಿಯರ್. ಇದು ಮಿಕ್ಸ್ಚರ್ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋಣ. ಸೊ ಒಂದೇ ಮಾಲಿಕ್ಯೂಲಲ್ಲಿ ನೋಡಿ, ಇವಾಗ ಒಂದೇ ಮಾಲಿಕ್ಯೂಲಲ್ಲಿ 2 ಡಿಫ್ರೆಂಟ್ ಗ್ರೂಪ್ಸ್ ಇದೆ. ಇವಾಗ ಯಾವ ಥರ ಮಾಡ್ತೀರಾ, ಸೊ ಇವಾಗ ನೋಡಿ, ಇಲ್ಲಿ ಏನಾಗಿದೆ ನಂದು ಹೈಯರ್ ಇದೆ, ಇಲ್ಲಿ ಲೋಯರ್ ಇದೆ. ಸೊ ಲೋಯರಲ್ಲಿ ಏನು ತೊಗೊತೀರಾ, ಇವಾಗ ಬರೀ ಆಕ್ಸಿಜನ್ನ ಕನ್ಸಿಡರ್ ಮಾಡ್ತೀರಾ. ಸೊ ಆಕ್ಸಿಜನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಹೈಯರಲ್ಲಿ ಏನು ತೊಗೊತೀರಾ, COO ಗ್ರೂಪ್ನ ಕನ್ಸಿಡರ್ ಮಾಡ್ತೀರಲ್ವಾ. ಸೊ ಈ ಥರ ಕನ್ಸಿಡರ್ ಮಾಡ್ತೀರಾ. ಆ್ಯಂಡ್ ಏನು ಉಳಿತು, HC ಡಬಲ್ ಬಾಂಡ್ O ಆ್ಯಂಡ್ ಇದನ್ನು ಡೈರೆಕ್ಟಾಗಿ ಅಟ್ಯಾಚ್ ಮಾಡಿರಿ, CH3. ಕ್ಲಿಯರ್. ಸೊ ಇದೇ ಇಷ್ಟೇ ಇದ್ದಿದ್ದು ನಿಮ್ಮದು. ಸೊ ಯು ಹ್ಯಾವ್ ಟು
ರಿಮೆಂಬರ್ ದೀಸ್ ರೂಲ್ಸ್, ನೋಟ್ ಡೌನ್ ಮಾಡ್ಕೊಳ್ಳಿ. ಆಲ್ಡಿಹೈಡ್ ಕೀಟೋನ್ಸಲ್ಲೂ ಎರಡರಲ್ಲೂ ಸೇಮ್ ರೂಲ್ಸ್ ಅಪ್ಲೈ ಮಾಡ್ತಾ ಹೋಗ್ತೀರಾ. ಕ್ಲಿಯರ್? ಓಕೆ. ಸೊ ಈಗ ಬರೋಣ ಮ್ಯಾಮ್, ಇದರಲ್ಲಿ ಕ್ವೆಶನ್ಸ್ ನಿಮಗೆ ಯಾವ ಥರ ಕೇಳ್ಬೋದು ಅಂತ ಹೇಳಿದ್ರೆ, ಸೊ ನೋಡಿ ಇದರಲ್ಲಿ ಕ್ವೆಶನ್ ನಿಮಗೆ ಡೈರೆಕ್ಟಾಗಿ ನಿಮಗೆ ಕಾರ್ಬಾಕ್ಸಿಲಿಕ್ ಕ್ಯಾಲ್ಶಿಯಂ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಕೊಟ್ಟಿರಲ್ಲ. ದೇ ಕ್ಯಾನ್ ಗಿವ್ ಯು 2 moles ಆಫ್ ದಟ್ ಈಸ್ ಫಾರ್ಮಿಕ್ ಆಸಿಡ್ ಕೊಟ್ಟಿರ್ತಾರೆ ಈ ಥರ OH ಪ್ಲಸ್ ನಿಮ್ಗೆ ಏನಾಗ್ತಿದ್ದಾರೆ ಕ್ಯಾಲ್ಶಿಯಂ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಕೊಡ್ತಾರೆ ಇನಿಷಿಯಲಿ. ಆಯ್ತಾ? ಇವಾಗ ಎ ಕಂಪೋನೆಂಟ್ ಫಾರ್ಮೇಷನ್ ಮಾಡಿದೆ ಅಂತ ಹೇಳ್ತಾರೆ. ದೆನ್ ಇವ್ರು ಏನು ಮಾಡ್ತಾರೆ, ಇದನ್ನ ಏನು ಮಾಡ್ತಾರೆ ನಿಮ್ಮದು ದಟ್ ಈಸ್ ಡಿಕಾರ್ಬಾಕ್ಸಿಲೇಷನ್ ಮಾಡಿಸ್ತಾ ಹೋಗ್ತಾರೆ. ಆಯ್ತಾ? ಸೊ ಅವಾಗ ಏನಾಗ್ತಾ ಹೋಗುತ್ತೆ, ನಿಮ್ಮದು ಪ್ರಾಡಕ್ಟ್ ಬಿ ಏನಾಗುತ್ತೆ ಅಂತ ಹೇಳ್ತಾರೆ ಅವರು. ಸೊ ಇವಾಗ ಏನು ಮಾಡ್ತೀರಾ, ಇನಿಷಿಯಲಿ ಕ್ಯಾಲ್ಶಿಯಂ ಆಗ್ತಿದೆ, ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡ್ತೀರಾ. ಸೊ 2 ಬರೀತೀರಾ, C≡O ಅಂತ, ಈ ಕಡೆನೂ HC≡O ಬರೀತೀರಾ. ಸೊ ಈ ಹೈಡ್ರೋಜನ್ ಆಕ್ಸಿಜನ್ಗೆ ಏನು ಅಟ್ಯಾಚ್ ಆಗಿದೆ ಅಲ್ವಾ ಹೈಡ್ರೋಜನ್, ಇದನ್ನ ರೀಪ್ಲೇಸ್ ಮಾಡ್ತೀರಾ ಕ್ಯಾಲ್ಶಿಯಂ ಇಂದ. ಸೊ 2 ಕ್ಯಾಲ್ಶಿಯಮ್ದು Ca2+ ಅಲ್ವಾ, ಅದರಿಂದ ಇದಾಯ್ತಾ? ಓಕೆ ಮ್ಯಾಮ್, ಇದಾಯಿತು. ನೆಕ್ಸ್ಟ್ ಇದರಿಂದ ಏನು ಮಾಡ್ತೀರಾ ನೀವು ಇವಾಗ ತೆಗಿತಾ ಹೋಗ್ತೀರಾ. ಸೊ ಇವಾಗ ಒಂದು ಕಡೆಯಿಂದ O ತೆಗಿತಾ ಹೋಗ್ತೀರಾ, ಇನ್ನೊಂದು ಕಡೆ ಪೂರಾ COO ತೆಗಿತಾ ಹೋಗ್ತೀರಾ. ಏನಾಗ್ತಾ ಹೋಯ್ತು, HC≡O H ಬಂದಿದೆ ಅಂತ ನೀವು ಅಲ್ಲಿ ಹೇಳಬೇಕು ಆನ್ಸರಲ್ಲಿ. ಕ್ಲಿಯರ್? ಓಕೆ. ಸೊ ಈಗ ಮಿಸ್ಲೆನಿಯಸ್ ಬರೋಣ. ಸೊ ಫಸ್ಟ್ ಅಂತ ನಾನು ಹೇಳಿದ್ನಲ್ವ ಸ್ಯಾಲಿಸಿಲಿಕ್ ಆಸಿಡ್ ಆ್ಯಂಡ್ ಸ್ಯಾಲಿಸಿಲ್ ಆಲ್ಡಿಹೈಡ್. ಸೊ ನೋಡಿ ನನ್ನ ಹತ್ರ ಏನಾಗಿದೆ, ಇಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇದೆ. ಜಿಂಕ್ನ ಹಾಕಿದ ತಕ್ಷಣ ಇದೇನು ಮಾಡ್ತಾ ಹೋಗುತ್ತೆ, ನನ್ನ ಫಿನಾಲ್ ಗ್ರೂಪ್ನ ಏನಿದೆ ಅದನ್ನು ರಿಡಕ್ಷನ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ನನಗೆ ಇಲ್ಲಿ ಏನು ಉಳಿತಾ ಹೋಗುತ್ತೆ ಅಂದು COOH ಉಳಿತಾ ಹೋಗುತ್ತೆ. ಕರೆಕ್ಟ್? ನೆಕ್ಸ್ಟ್ ಇದೇ ಥರ ಸ್ಯಾಲಿಸಿಲ್ ಆಲ್ಡಿಹೈಡಲ್ಲಿ ನಾನು ಏನಾದರೂ ಮಾಡ್ತಾ ಹೋದರೆ ನಂದು ಏನಾಗ್ತಾ ಹೋಯಿತು, ದಟ್ ಈಸ್ OHನ ರಿಮೂವ್ ಮಾಡ್ತೋದು ಆ್ಯಂಡ್ CHO ಹಂಗೆ ಪ್ರೆಸೆಂಟ್ ಆಗಿರುತ್ತೆ. ಕ್ಲಿಯರ್? ಆ್ಯಂಡ್ ನೆಕ್ಸ್ಟ್ ಒಂದಿಗೆ ಬರ್ತಾ ಹೋಗೋಣ, ಕೆಮಿಕಲ್ ಪ್ರಾಪರ್ಟೀಸ್. ಸೊ ಈಗ ಸ್ಟಾರ್ಟ್ ಮಾಡೋಣ ಕೆಮಿಕಲ್ ಪ್ರಾಪರ್ಟೀಸ್ನ. ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ಹೇಳಿದೆ ನಾವು 2 types ಅಲ್ಲಿ ಡಿಸ್ಟಿಂಗ್ವಿಷ್ ಮಾಡ್ಕೊತಾ ಹೋಗ್ತೀವಿ. ಫಸ್ಟ್ ಒನ್ ವಿಲ್ ಟಾಕ್ ಅಬೌಟ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಟುಗೆದರ್. ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಒಂದು ಕಡೆ ನೋಡ್ಕೊತಾ ಹೋಗ್ತೀವಿ, ಆ್ಯಂಡ್ ಇನ್ನೊಂದು ಕಡೆ ನಾವೇನು ನೋಡ್ಕೊತಾ ಹೋಗ್ತೀವಿ, ಅಬೌಟ್ ಕಾರ್ಬಾಕ್ಸಿಲಿಕ್ ಆಸಿಡ್ನ ನೋಡ್ಕೊತಾ ಹೋಗ್ತೀವಿ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ದು. ಸೊ 1 by 1 ನೋಡ್ಕೊಂತಾ ಹೋಗೋಣ, ಯಾವ್ಯಾವ ರಿಯಾಕ್ಷನ್ ಇಲ್ಲಿ ನೋಡ್ಕೊಂತಾ ಹೋಗ್ತೀವಿ. ಸೊ ಹಿಯರ್ ಆಲ್ಸೋ ವಿ ವಿಲ್ ನಾಟ್ ಲರ್ನ್ ಟುಗೆದರ್ ಆಕ್ಚುಲಿ. ಸೊ ನಾವು ಫಸ್ಟ್ ಮತ್ತು ನಾವು ಡಿಫೈನ್ ಮಾಡ್ಕೊಂಡ್ಬಿಡೋಣ ಎರಡೂ. ಓಕೆ. ಸೊ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಲ್ಲಿ ಯಾವ್ಯಾವ ರಿಯಾಕ್ಷನ್ಸ್ ನೀವು ಯೂಶಲಿ ನೋಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ಒಂದು ಈಸ್ ನಮ್ಮ ಹತ್ರ ಏನಾಗಿದೆ, ಈ ತರ ಕಾರ್ಬೋನಿಲ್ ಗ್ರೂಪ್ ಇದೆ. ಈ ತರ ಕಾರ್ಬೋನಿಲ್ ಗ್ರೂಪ್ ಇರೋದ್ರಿಂದ ನಾವು ಯೂಶಲಿ ನಾವು ನೋಡಿದೀವಿ ಇಲ್ಲಿ ಏನಾಗುತ್ತೆ, ಡೆಲ್ ನೆಗೆಟಿವ್ ಅಂಡ್ ಇಲ್ಲಿ ಡೆಲ್ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಅಂಡ್ ಈ ಪೈ ಬಾಂಡ್ ಈಸಿಲಿ ಬ್ರೇಕ್ ಮಾಡ್ಬೋದಲ್ವಾ. ಸೊ ದಟ್ಸ್ ವೈ ಯು ವಿಲ್ ಸಿ ಫಸ್ಟ್ ಒಂದು ಈಸ್ ಯೋರ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಇದ್ರಲ್ಲಿ ನೋಡ್ತಾ ಹೋಗ್ತೀರಾ, ಅಡಿಷನ್ ರಿಯಾಕ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲಾದ್ರಲ್ಲೂ ನೋಡೋ ರಿಯಾಕ್ಷನ್ಸೇ, ದಟ್ ಈಸ್ ಯೋರ್ ರಿಡಕ್ಷನ್ ಅಂಡ್ ಆಕ್ಸಿಡೇಷನ್ ರಿಯಾಕ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್, ದಟ್ ಈಸ್ ಯೋರ್ ಕಂಡೆನ್ಸೇಷನ್ ರಿಯಾಕ್ಷನ್. ಕಂಡೆನ್ಸೇಷನ್ ರಿಯಾಕ್ಷನ್ ನೋಡ್ತಾ ಹೋಗ್ತೀರಾ. ಈ ಕಂಡೆನ್ಸೇಷನ್ ರಿಯಾಕ್ಷನ್ ಅಲ್ಲಿ ಟೋಟಲಿ 3 types ಆಫ್ ಕಂಡೆನ್ಸೇಷನ್ ರಿಯಾಕ್ಷನ್ ನೋಡ್ತೀರಾ. 4 types ನೋಡ್ಕೊಂತ ಹೋಗ್ತೀರಾ. ದಟ್ ವಿಲ್ ಬಿ ಫಸ್ಟ್ ಒನ್ ಇಸ್ ನಾರ್ಮಲ್ ಕಂಡೆನ್ಸೇಷನ್ ರಿಯಾಕ್ಷನ್, ದಟ್ ಈಸ್ ಆಲ್ಡಾಲ್ ಬರುತ್ತೆ. ನೆಕ್ಸ್ಟ್ ಕ್ರಾಸ್ಡ್ ಕಂಡೆನ್ಸೇಷನ್ ರಿಯಾಕ್ಷನ್ ನೋಡ್ತಾ ಹೋಗ್ತೀರಾ. ಅಂಡ್ ಆ ಕ್ರಾಸ್ಡ್ ಅಲ್ಲೂ ನೀವೇನಾದ್ರೂ ಬೆನ್ಸಾಲ್ಡಿಹೈಡ್ ನ ತಗೊಂಡ್ ಮಾಡ್ತಿದ್ರೆ ಅದನ್ನು ಇನ್ನೊಂದು ರಿಯಾಕ್ಷನ್ ಬರುತ್ತೆ, ದಟ್ ಈಸ್ ಕ್ಲೇಸನ್ ರಿಯಾಕ್ಷನ್ ಅಂತ ಹೇಳ್ತೀರಾ. ನೆಕ್ಸ್ಟ್ ಒಂದು ಬಂದ್ರೆ ಪರ್ಕಿನ್ಸ್ ರಿಯಾಕ್ಷನ್ ಅಂತ ಇನ್ನೊಂದು ಬರ್ತಾ ಇರುತ್ತೆ, ದಟ್ ಈಸ್ ಯೋರ್ 4 reactions. ನೆಕ್ಸ್ಟ್ ಕಂಡೆನ್ಸೇಷನ್ ರಿಯಾಕ್ಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಕ್ಯಾನಿಜಾರೋಸ್ ರಿಯಾಕ್ಷನ್ ನೋಡ್ತಾ ಹೋಗ್ತೀರಾ. ಕ್ಯಾನಿಜಾರೋಸ್ ಅಂಡ್ ಕಂಡೆನ್ಸೇಷನ್ ರಿಯಾಕ್ಷನ್ ಟೋಟಲಿ ಡಿಫರೆಂಟ್ ಟೈಪ್ಸ್ ಆಫ್ ಮಾಲಿಕ್ಯೂಲ್ಸ್ಗೆ ಆಗುತ್ತೆ. So which are very very important for you now. ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಬಂದ್ಬಿಟ್ರೆ ಯಾವ ತರ ರಿಯಾಕ್ಷನ್ಸ್ ನೋಡ್ತೀರಾ. ಇವಾಗ ಕಾರ್ಬಾಕ್ಸಿಲಿಕ್ ಗ್ರೂಪ್ ನ ಬರೀತಾ ಹೋಗೋಣ, C≡OH ನ. ಸೊ ಈ ಒಂದು ರಿಯಾಕ್ಷನ್ ಯಾವ ಟೈಪ್ ಇರತ್ತೆ ಅಂತ ಹೇಳಿದ್ರೆ, ಈ ನಂದು ಹೈಡ್ರೋಜನ್ ರೀಪ್ಲೇಸ್ ಆಗೋದು. ಆಯ್ತಾ? ಸೊ ಒಂದು ರಿಯಾಕ್ಷನ್ ಡ್ಯೂ ಟು ದಿಸ್ ಹೈಡ್ರೋಜನ್. ಸೆಕೆಂಡ್ ಟೈಪ್ ಆಫ್ ರಿಯಾಕ್ಷನ್ ಏನಾಗುತ್ತೆ ಅಂದ್ರೆ ಡ್ಯೂ ಟು ದಿಸ್ ಹೈಡ್ರಾಕ್ಸಿಲ್ ಗ್ರೂಪ್, ಪೂರಾ ಹೈಡ್ರಾಕ್ಸಿಲ್ ಗ್ರೂಪ್ ರಿಮೂವ್ ಆಗಿ ಬೇರೆ ಗ್ರೂಪ್ ಬರೋದು ಡ್ಯೂ ಟು ದಿಸ್ ಹೈಡ್ರಾಕ್ಸಿಲ್ ಗ್ರೂಪ್. ಥರ್ಡ್ ಏನೇ ಆಗಿರುತ್ತೆ ಅಂತ ಹೇಳಿದ್ರೆ ರಿಯಾಕ್ಷನ್ ಬಂದ್ಬಿಟ್ಟು ದಟ್ ಈಸ್ ಥ್ರೂ ದಿಸ್ ಹೋಲ್ COOH ಗ್ರೂಪ್. ಸೊ ಪೂರಾ ಹೋಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇಂದ ಆಗಿರತಕ್ಕಂಥ ಒಂದು ರಿಯಾಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಯಾವ ರಿಯಾಕ್ಷನ್ ಇರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಡ್ಯೂ ಟು R ಗ್ರೂಪ್. ಈ R ಗ್ರೂಪ್ ಅಲ್ಲಿ ಕೆಲವೊಂದು ಚೇಂಜಸ್ ನ ನೋಡ್ತಾ ಹೋಗ್ತೀರಾ. ಸೊ ಇಷ್ಟು ಟೈಪ್ ಅಲ್ಲಿ ನೀವೇನ್ ನೋಡ್ತೀರಾ, ಇಲ್ಲಿ ರಿಯಾಕ್ಷನ್ಸ್ ನ ನೋಡ್ತಾ ಹೋಗ್ತೀರಾ. ಕ್ಲಿಯರ್? ಸೊ ವಿ ಕ್ಯಾನ್ ಸ್ಟಾರ್ಟ್ ನೌ.
ಸೊ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೆಟ್ ಅಸ್ ರಿವೈಸ್ ಯೋರ್ ಕಾರ್ಬೊನಿಲ್ ಕಂಪೌಂಡ್. ಸೊ ಕಾರ್ಬೊನಿಲ್ ಗ್ರೂಪ್ ಅಲ್ಲಿ ಏನಾಗಿತ್ತು, ಸೊ ಈ ಕಾರ್ಬನ್ ಏನಾಗಿತ್ತು ಅನ್ನೋದು ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಇತ್ತು ಅಂಡ್ ಯೋರ್ ಆಕ್ಸಿಜನ್ ವಾಸ್ ಯೋರ್ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್, ರೈಟ್? ಅಂಡ್ ನಾವು ವೆನ್ ದೇರ್ ಈಸ್ ಅನ್ ಅಟ್ಯಾಕಿಂಗ್ ರಿಯೇಜೆಂಟ್, ಯಾವಾಗ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್ ಇರುತ್ತೆ, ಲೈಕ್ ಲೆಟ್ಸ್ ಸೇ ನಂದು Hg ಗ್ರೂಪ್ ಯಾವುದೋ ಇದೆ, so you have some G group attached to your hydrogen, ಆಯ್ತಾ? So initially what thought come in your mind that yes, hydrogen always get removed in the form of proton. Proton ಅಂದ್ರೆ ಏನು? So this obviously del positive and del negative. ಈ ತರ ಏನ್ ಮಾಡ್ತೀರಾ ನೀವು, ಅಲ್ಲೂ ಕೂಡ ಚಾರ್ಜ್ ಸೆಪರೇಷನ್ ಮಾಡ್ತೀರಾ. and you know the rules of chemistry that opposite attracts. so if opposite attracts, ಕಾರ್ಬನ್ ಹತ್ರ ಯಾರು ಹೋಗ್ತಾರೆ? ಕಾರ್ಬನ್ ವಿಲ್ ಟೇಕ್ ದಿಸ್ ಜಿ ಗ್ರೂಪ್, ಆಯ್ತಾ? ನೆಕ್ಸ್ಟ್ ಆಕ್ಸಿಜನ್ ಹತ್ರ ಯಾರು ಹೋಗ್ತಾರೆ? ಆಕ್ಸಿಜನ್ ವಿಲ್ ಅಟ್ರಾಕ್ಟ್ ದಿಸ್ ಡೆಲ್ ಹೆಚ್ ಗ್ರೂಪ್, ದಟ್ ಈಸ್ ಪಾರ್ಷಿಯಲಿ ಪಾಸಿಟಿವ್ಲಿ ಚಾರ್ಜ್ ಗ್ರೂಪ್. ಕ್ಲಿಯರ್? ಓಕೆ. ಇಫ್ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ನೆಗೆಟಿವ್, ಏನ್ ಮಾಡಬೇಕು? ಎಸ್. ಸೊ ನೆಗೆಟಿವ್ ಯಾರು? ಹೂ ಟೇಕ್ಸ್ ದಿ ಎಲೆಕ್ಟ್ರಾನ್ಸ್. ಸೊ ಇಟ್ ಟೇಕ್ಸ್ ದಿ ಎಲೆಕ್ಟ್ರಾನ್ ಅಂಡ್ ಇಟ್ ವಿಲ್ ಫಾರ್ಮ್ ಹಿಯರ್ ಬಾಂಡ್. ಓಕೆ ಮ್ಯಾಮ್. ಸೊ ವಾಟ್ ವಿಲ್ ಹ್ಯಾಪನ್ ಹಿಯರ್? ಸಿ, ಇಲ್ಲಿ ಏನಾಗುತ್ತೆ, ಈ ಕಾರ್ಬನ್ ಹಿಂಗೆ ಬರೀತೀರಾ, ಆಕ್ಸಿಜನ್ ಒಂದು ಎಲೆಕ್ಟ್ರಾನ್ ತಗೊಂಡ್ಬಿಟ್ಟು ನೆಗೆಟಿವ್ ಆಗಿದೆ ಅಂಡ್ ಇಲ್ಲೇನಾಗಿದೆ ನಂದು ಇವಾಗ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗಿದೆಯಾ? ಓಕೆ. ಇನ್ ದಿಸ್ ನಂದು ಏನಾಗಿದೆ, ಇದು ಜಿ ಗ್ರೂಪ್, ಇದು ನೆಗೆಟಿವ್ ಯಾವಾಗ ತಗೊಳತ್ತೆ? ಈ ಎಲೆಕ್ಟ್ರಾನ್ ನ ತಗೊಂಡಾಗ, ರೈಟ್? ಸೊ ಈ ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ಲೆಟ್ಸ್ ಸೇ ನಾವು ಈ ಬಾಂಡ್ ನ ತಗೊಂಡು ಹೋಗ್ತಿದೆ ಅಂತ ಬಂತ. ಸೊ ಈ ಯೆಲ್ಲೋ ಕಲರ್ ಬಾಂಡ್ ಏನಾಗಿದೆ, ಈ ಬಾಂಡಿನ ಎಲೆಕ್ಟ್ರಾನ್ಸ್ ಏನಿತ್ತು ಇಲ್ಲಿ ಬಂದು ಸೇರ್ಕೊಳತ್ತಾ? ಎಸ್ ಮ್ಯಾಮ್, ಇಲ್ಲಿ ಬಂದು ಸೇರ್ಕೊಂತು. ಸೊ ಇಲ್ಲಿ ಹೈಡ್ರೋಜನ್ ಬಂದು ಅಟ್ಯಾಚ್ ಆಗುತ್ತೆ. ಸೊ ಇದೇನಾಗಿತ್ತು, ಇಲ್ಲಿಂದ ವೈಟ್ ಕಲರ್ ಬಾಂಡ್ ಇತ್ತಲ್ವಾ? ಸಿ, ಲೆಟ್ ಮಿ ರೈಟ್ ದಿಸ್ ಪಿಂಕ್ ಕಲರ್ ಬಾಂಡ್. ಈ ಪಿಂಕ್ ಕಲರ್ ಬಾಂಡ್ ನ ಈ ಆಕ್ಸಿಜನ್ ತಗೊಂತ. ಸೊ ಈ ಆಕ್ಸಿಜನ್ ಹೈಡ್ರೋಜನ್ ಜೊತೆ ಬಾಂಡ್ ಮಾಡಿರೋದು ಯಾವ ಎಲೆಕ್ಟ್ರಾನ್ ಇಂದ? ಈ ಬಾಂಡ್ ಅಲ್ಲಿ, ಪೈ ಬಾಂಡ್ ಅಲ್ಲಿ ಏನ್ ಎಲೆಕ್ಟ್ರಾನ್ ಇತ್ತು ಆ ಎಲೆಕ್ಟ್ರಾನ್ ಇಂದ. ಸೊ ನೋಡಿ, ಹೈಡ್ರೋಜನ್ ಇಂದ ಬಾಂಡ್ ಮಾಡ್ತು, ಇದು ನಂದು ಜಿ ಗ್ರೂಪ್ ಇಲ್ಲಿ ಬಂದು ಅಟ್ಯಾಚ್ ಆಯ್ತು. ಒನ್ಸ್ ಜಿ ಗ್ರೂಪ್ ಅಟ್ಯಾಚ್ ಆಯ್ತು, ಇದೇನೋಯ್ತು, ಪಾಸಿಟಿವ್ ಚಾರ್ಜ್ ಹೊರಟೋಯ್ತು. ಕ್ಲಿಯರ್? ಸೊ ಇದೇನಾಗುತ್ತೆ ನಮ್ದು ಅಡಿಷನ್ ಪ್ರಾಡಕ್ಟ್ ಈ ತರ ಆಗ್ತಾ ಹೋಗುತ್ತೆ. ಕ್ಲಿಯರ್? ಓಕೆ. ಸೊ ನಾವ್ ಯು ಆರ್ ಗುಡ್ ಟು ಗೋ ಫಾರ್ ಯೋರ್ ನೆಕ್ಸ್ಟ್ ಸ್ಟೆಪ್, ದಟ್ ಈಸ್ ಫಸ್ಟ್ ಬರ್ತಾ ಹೋಗೋಣ ರಿಯಾಕ್ಟಿವಿಟಿನ ಅರ್ಥ ಮಾಡ್ಕೊಳ್ಳೋಣ, ದೆನ್ ಅದರ ರಿಯಾಕ್ಷನ್ಸ್ ನೋಡ್ತಾನ. ಸೊ ರಿಯಾಕ್ಟಿವಿಟಿಯಲ್ಲಿ ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಸೊ ರಿಯಾಕ್ಟಿವಿಟಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನೋಡಿ. ರಿಯಾಕ್ಟಿವಿಟಿ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸೊ ಕಾರ್ಬೊನಿಲ್ ಕಂಪೌಂಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಟುವರ್ಡ್ಸ್ ಯಾವ ತರ ರಿಯಾಕ್ಟಿವಿಟಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ವಿ ವಿಲ್ ಕನ್ಸಿಡರ್ ಯೋರ್ 3 ಕೇಸಸ್ ಹಿಯರ್. 3 ಕೇಸಸ್ನ ಕನ್ಸಿಡರ್ ಮಾಡ್ತೀವಿ. The first one will be between your aldehyde ketones and carboxylic acid. So ಇವು ಮೂರುಗಳಲ್ಲಿ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಯಾರು ನಿಮಗೆ ಬೇಗ ಕೊಡ್ತಾ ಹೋಗ್ತಾರೆ, ಸಾರಿ ಆಲ್ಡಿಹೈಡ್ ಅಂಡ್ ಕೀಟೋನ್ಸ್ ಗಳಲ್ಲೇ ಯಾವುದು ಬೇಗ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಕೊಡುತ್ತೆ. ಸೊ ಇಲ್ಲಿ ನೋಡಿದ್ರಿ, ಯು ಹ್ಯಾವ್ ಆಲ್ರೆಡಿ ಸೀನ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ವಾಸ್ ಡ್ಯೂ ಟು ದ ಫ್ಯಾಕ್ಟ್ ದಟ್ ದೇರ್ ಇಸ್ ಅ ಪೊಲಾರಿಟಿ ಹಿಯರ್. So if carbon is having net positive or del positive, partially positive charge, then only addition reaction will happen. When ಯಾವಾಗ ಈ ಕಾರ್ಬನ್ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಕಡಿಮೆ ಆಗುತ್ತೆ, when this partial positive charge decreases, that is electron deficiency on this carbon atom decreases, polarity decreases. If polarity decreases, no reaction. Right? So ಯಾವಾಗ ಡಿಕ್ರೀಸ್ ಆಗುತ್ತೆ ಅದ್ರ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್? whenever there is an electron donating group here. There is electron donating group here, what it will do, ಅದೇನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ ನ ಕೊಡುತ್ತೆ. ಅಂಡ್ ನಂದು ಡೆಲ್ ಪಾಸಿಟಿವ್ ಕಡೆ ಅವ್ರ ಹತ್ರ ಏನ್ ಬೇಕಾಗಿತ್ತು, ಎಲೆಕ್ಟ್ರಾನ್ಸ್ ಬೇಕಾಗಿತ್ತಲ್ಲ ಸ್ಟೇಬಿಲೈಸ್ ಆಗಕ್ಕೆ. ಒನ್ಸ್ ದೇ ವಿಲ್ ಗಿವ್ ಎಲೆಕ್ಟ್ರಾನ್, why it will react? It will say, I wanted electron, I got it from this electron donating group, then why I need to react? I will not react. Simple. Clear? So ಏನಾಗ್ತಾ ಹೋಯ್ತು, now will tell you, you have to tell me the reactivity of this. So see, hydrogen is there one, okay, hydrogen is there for this carbonyl compound, 2 hydrogen, and for another thing there is an alkyl group, 1 alkyl group. For another carbonyl compound there are 2 alkyl group, 2 alkyl groups idave. So now tell me, what will be the reactivity? ಹೈಡ್ರೋಜನ್ ಎಫೆಕ್ಟ್ ನಾನು ಏನು ಹೇಳಿದೆ, we will consider it as 0. So if we consider hydrogen's effect 0, so who will be electron donating group here?
It is your alkyl group. So see, how much of number DNP rule? Number increases, effect increases. Number increases, plus I effect increases. Number increases, plus I effect increases. And if plus I effect increases, reactivity towards nucleophilic addition decreases. So reactivity will be in this order. Any doubts? No doubts, ma'am. So next we can move on. So next ಅಲ್ಲಿ ಏನ್ ಮಾಡೋಣ? ಸೊ ಡಿಫ್ರೆಂಟ್ ನಾನು ಅಲ್ಡಿಹೈಡ್ ಗ್ರೂಪ್ ನ ನಾನು ಏನ್ ತಗೋಣ ಕನ್ಸಿಡರ್ ಮಾಡ್ಕೊಂಡು ರಿಯಾಕ್ಟಿವಿಟಿ ಹೇಳ್ಕೊಂತ ಹೋಗೋಣ. ಸೊ ಡಿಫ್ರೆಂಟ್ ಅಲ್ಡಿಹೈಡ್ ಗ್ರೂಪ್ ಅಲ್ಲಿ ಅಂತ ಹೇಳಿದ್ರೆ ನಾವು ಲೆಟ್ ಸಿ ಐ ಹ್ಯಾವ್ ದಿಸ್ ಬೆನ್ಝೀನ್ ರಿಂಗ್ ಅಂಡ್ ದೇರ್ ಇಸ್ ಅನ್ ಅಲ್ಡಿಹೈಡ್ ಗ್ರೂಪ್. ಯು ಕ್ಯಾನ್ ಟೇಕ್ ಕೀಟೋನ್ ಗ್ರೂಪ್ ಆಲ್ಸೋ ಫಾರ್ ದಿಸ್. ಆಯ್ತಾ? ಕೀಟೋನು ತಗೊಳ್ಳಿ, ಅಲ್ಡಿಹೈಡ್ ತಗೊಳ್ಳಿ. ಸೊ ಫಸ್ಟ್ ವಿ ವಿಲ್ ಕನ್ಸಿಡರ್ aldehyde group. Okay, and next one ಅಲ್ಲಿ ಇನ್ನೊಂದು ನಾನು aldehyde group ಬರ್ದಿದ್ದೀನಿ like this. Wait for the changes and you will answer C. ಆಯ್ತಾ? ಈ ತರ ಬರ್ದಿದ್ದೀನಿ. ಕ್ಲಿಯರ್? ಓಕೆ, ನಾವು ಟೆಲ್ ಮಿ ಇಲ್ಲಿ ಏನು ಗ್ರೂಪ್ ಹಾಕಿದ್ದೀನಿ? NO2 ಗ್ರೂಪ್ ಹಾಕಿದ್ದೀನಿ. ಇಲ್ಲಿ ಯಾವುದೇ ಗ್ರೂಪ್ ಹಾಕಿಲ್ಲ, ಇಲ್ಲಿ CH3 ಗ್ರೂಪ್ ಹಾಕಿದ್ದೀನಿ. ಹೂ ವಿಲ್ ರಿಯಾಕ್ಟ್ ಫಾಸ್ಟರ್? ನಾವು ಟೆಲ್ ಮಿ. So what it is doing, this carbaldehyde group, carbaldehyde group. So it wants to be polar, right? If it wants to be polar, what it needs? It needs electron withdrawing group. Yar electron withdrawing group idre ee place alli, what he will do? He will pull the electrons. If he pull the electrons from carbon will be more electron deficient, and it is more electron deficient, more positive charge, and that's what we wanted for this nucleophilic addition reaction, right? ಅದೇ ತಾನೇ ಬೇಕಾಗಿದ್ದು ನಮಗೆ. ಸೊ ಅದು ಬೇಕಾಗಿದ್ದ ಕಾರಣದಿಂದ ಏನಾಯ್ತು, ಯಾವಾಗ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ನನ್ನ ಹತ್ರ ಜಾಸ್ತಿ ಆಗ್ತಿರತ್ತೆ, ಅದೇನ್ ಮಾಡ್ತಿರತ್ತೆ, ರಿಂಗ್ ಇಂದ ಏನ್ ಮಾಡ್ತಿರತ್ತೆ, ಎಲೆಕ್ಟ್ರಾನ್ ನ ತನ್ನ ಕಡೆಗೆ ಎಳಿತಾ ಇರತ್ತೆ. ಕ್ಲಿಯರ್? ರಿಂಗಿಂದ ತನ್ನ ಕಡೆ ಎಳಿತು ಅಂತ ಹೇಳಿದ್ರೆ ಈ ಕಾರ್ಬನ್ ಮೇಲೆ ಏನಾಯ್ತು, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಯ್ತು. ಸೊ ರಿಯಾಕ್ಟಿವಿಟಿ ವಿಲ್ ಬಿ ಇನ್ ದಿಸ್ ಆರ್ಡರ್. ಕ್ಲಿಯರ್? ಓಕೆ, ನಾವು ನಾನು ಬರೋಣ ರಿಂಗ್ ಮೇಲೆ ಕನ್ಸಿಡರ್ ಮಾಡ್ಕೊಂಡು ನಾವೇನ್ ಮಾಡ್ಕೊಂತ ಹೋಗೋಣ, ನಂದು ರಿಯಾಕ್ಟಿವಿಟಿ ಹೇಳ್ಕೊಂತ ಹೋಗೋಣ. ಸೊ ಸಿ, ನಾವ್ ಐ ಹ್ಯಾವ್ ನನ್ನ ಹತ್ರ ಬೆನ್ಜಾಲ್ಡಿಹೈಡ್ ಇದೆ, ಇನ್ನೊಂದ್ ಕಡೆ ಏನಾಗ್ತಿದೆ ಅಸಿಟಾಲ್ಡಿಹೈಡ್ ಇದೆ. ಈ ತರ ಕೊಟ್ಟಿದ್ದಾರೆ ನಿಮ್ಗೆ ಅಸಿಟಾಲ್ಡಿಹೈಡ್ ಅಂತೀನಿ ಸಾರಿ ಅಸಿಟೋಫಿನೋನ್ ಇದೆ. ನೆಕ್ಸ್ಟ್ ಒಂದಲ್ಲಿ ಏನಿದೆ, ಸೊ ನಿಮ್ಗೆ ಬೆನ್ಜೋಫಿನೋನ್ ಇದೆ. ಏನಾಗಿದೆ? ಬೆನ್ಜೋಫಿನೋನ್ ಇದೆ. ಸೊ ನಾವ್ ಟೆಲ್ ಮಿ ವಾಟ್ ವಿಲ್ ಬಿ ದ ರಿಯಾಕ್ಟಿವಿಟಿ. ಫಸ್ಟ್ ಒಂದಿಗಂತೂ ಈ ಕ್ಯಾಟಗರಿಯಿಂದ ಹೇಳ್ತೀರಾ, 2 ಅಲ್ಕೈಲ್ ಗ್ರೂಪ್ ಇತ್ತು, ಒಂದು ಆಲ್ಡಿಹೈಡ್ ಗ್ರೂಪ್ ಇತ್ತು. ಆಬ್ವಿಯಸ್ಲಿ ಆಲ್ಡಿಹೈಡ್ ರಿಯಾಕ್ಟಿವ್ ಇತ್ತು ತುಂಬಾ, ರೈಟ್? ಅಂಡ್ ಈ ಕಡೆ ಏನ್ ಹೇಳ್ತೀರಾ, ಸೊ ದೇರ್ ಈಸ್ 1 ಅಲ್ಕೈಲ್ ಗ್ರೂಪ್ ಇದೆ ಅಂಡ್ 1 ನಿಮ್ಗೆ ಬೆನ್ಝೀನ್ ರಿಂಗ್ ಇದೆ. ಬೆನ್ಝೀನ್ ರಿಂಗ್ ಇದ್ದಾಗ ಅದು ಯಾವ ಎಫೆಕ್ಟ್ ಆಗಿರುತ್ತೆ, ಅದು ರೆಸೊನೆನ್ಸ್ ಎಫೆಕ್ಟ್ ಮಾಡ್ತಿರುತ್ತೆ. ಸೊ ಹಿಯರ್ ದೇರ್ ಈಸ್ plus R effect of this benzene, and here it is 1 plus R effect, 1 plus I effect. ಇಲ್ಲಿ ಏನಾಗಿದೆ, 2 plus R effect ಆಗಿದೆ. So I have told you, whenever you are considering these kind of properties, give first priority to your aromaticity, then resonance, then hyperconjugation, then inductive effect, right? So ಇಲ್ಲಿ hyperconjugation ಇದಾವೆ 3 hydrogens ಇಂದ, and now what we will consider, our priority is resonance effect. So yes, 2 resonance effect means 2 plus I type of effect, and therefore more stability, and it is stable, less reactive. So yes, it will be your reactivity order. Clear? So ಎಲ್ಲೆಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಆ ಪಾರ್ಟ್ ನಾನು ಎಕ್ಸ್ಪ್ಲೇನ್ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ. wherever there is no confusion, scope of confusion, we will go faster. Okay, right? So see, we have learned how will reaction works, and we have learned reactivity order, which will be confusing for you guys. And now we will consider about the reaction. So it is the very easiest part, I guess. So ನೀವು boards ಅಲ್ಲಿ ಓದಿದ್ದೀರಾ ಈ reactions na, there will be no difficulty in understanding. So first what you will do, there is a carbonyl compound. For everything we will write oxygen and separate the bond. Okay, oxygen, separate the bond, oxygen, separate the bond, oxygen, separate the bond, so that we can write our reactions. ಆಯ್ತಾ? ಸೊ ಫಾಸ್ಟ್ ಆಗಿ ಬರೋಕೆ ಏನ್ ಮಾಡ್ತೀರಾ ಇವಾಗ, ನೋಟ್ ಡೌನ್ ಮಾಡ್ಕೊಳ್ಳಿ ಬುಕ್ಕಲ್ಲಿ. ಸೊ ಸೆಪರೇಟ್ ಇಟ್ ಫಸ್ಟ್, ಸೆಪರೇಟ್ ಇಟ್
ಮ್ಯಾಮ್ ಸಪರೇಟೆಡ್ ಮ್ಯಾಮ್. ಡನ್? Okay, you are separated. I also separated. Now we can move on here. See, HCN ಅಲ್ಲಿ. So, hydrogen cyanide ಅಲ್ಲಿ, which is del positive? Ma'am, ಇದು del positive, ಇದು del negative. Okay. In Grignard reagent, we know alkyl group is del negative and nandu MgX group is del positive. Right? And in this hydrogen is del positive and SO3H is your del negative. Right? And in ROH group, so yes, RO minus is del negative, H is your del positive. NH3, how you can write NH3? You can simply write it as NH2H bariboda. NH3 na ammonia na. So what will it will be your del negative and this is your del positive. Idrallu enaito? So one hydrogen del positive and this RNH group del negative. Idral similarly, so ನಂದೇನಾಯ್ತು, ಈ ಒಂದು ಹೈಡ್ರೋಜನ್ ಏನಿದೆ NH in hydrogen. So let me write this one hydrogen as like this. ಇವಾಗ ಏನಾಯ್ತು, this is your del positive and this is whole your del negative. Similarly, ಇದ್ರಲ್ಲಿ ನೋಡಿ ನೀವು ಯಾವಾಗ ಅಮೈನ್ಸ್ ಡಿರೈವೇಟಿವ್ ತಗೊಂತೀರಾ, ಕನ್ಸಿಡರ್ ದಿ ಹೈಡ್ರೋಜನ್ ಆಫ್ this ಗ್ರೂಪ್. ಇದ್ರದೇ ಗ್ರೂಪ್ ನೀವೇನ್ ಮಾಡ್ತೀರಾ, ಕನ್ಸಿಡರ್ ಮಾಡ್ತೀರಾ ಹೈಡ್ರೋಜನ್ ನ. ಕ್ಲಿಯರ್? ಸೊ ಇಲ್ಲೂ ಕೂಡ ಇದ್ರದೇ. ಎಸ್ ಮ್ಯಾಮ್, ವಿ ಆರ್ ಸೆಪರೇಟೆಡ್ ಅವರ್ ಹೈಡ್ರೋಜನ್ ನಾವು. ಓಕೆ, ನೌ ಯು ಆರ್ ರೆಡಿ ಟು ಗೋ ಟು ರೈಟ್ ದಿಸ್ ಪೊಲಾರಿಟಿ ಯಾವ ಥರ ಇರುತ್ತಲ್ಲಿ. ಸೊ ಡೆಲ್ ಪಾಸಿಟಿವ್, ಡೆಲ್ ನೆಗೆಟಿವ್ ಮ್ಯಾಮ್, ಡೆಲ್ ಪಾಸಿಟಿವ್, ಡೆಲ್ ನೆಗೆಟಿವ್ ಮ್ಯಾಮ್, ಡೆಲ್ ಪಾಸಿಟಿವ್, ಡೆಲ್ ನೆಗೆಟಿವ್ ಮ್ಯಾಮ್, ಡೆಲ್ ಪಾಸಿಟಿವ್, ಡೆಲ್ ನೆಗೆಟಿವ್. ಸೆಪರೇಟೆಡಾ? ಓಕೆ. ಸೊ ಆರ್ ಯು ರೆಡಿ ಟು ರೈಟ್ ದ ಪ್ರಾಡಕ್ಟ್? ಎಸ್ ಮ್ಯಾಮ್, ವಿ ಆರ್ ರೆಡಿ. ಸೊ ವಿಚ್ ಕಲರ್ ವಿಲ್ ಚೂಸ್? ಓಕೆ, ಬ್ಲೂ ಕಲರ್. ಹೈಡ್ರೋಜನ್ ಹತ್ರ ಯಾರೋಯ್ತು, ನೆಗೆಟಿವ್ ಹೈಡ್ರೋಜನ್. ಇಟ್ ಇಲ್ ಡೆಲ್ ಪಾಸಿಟಿವ್, ಡೆಲ್ ನೆಗೆಟಿವ್. ಆಪೋಸಿಟ್ ಅಟ್ರಾಕ್ಟ್ಸ್. ಆಕ್ಸಿಜನ್ ಹತ್ರ ಪಾಸಿಟಿವ್ ಇರೋದ್ರ ಬರೀರಿ ಹೈಡ್ರೋಜನ್, ನನ್ನ ಹತ್ರ ಸಯನೈಡ್. ಆಯ್ತಾ? ಸೊ ವಾಟ್ ಯು ವಿಲ್ ಕಾಲ್ ಇಟ್ ಆಸ್? ಯು ವಿಲ್ ಕಾಲ್ ಇಟ್ ಆಸ್ ಸಯನೋಹೈಡ್ರಿನ್. ಸೊ ನೇಮ್ ನ ಲಾಸ್ಟಿಗೆ ಬರೋಣ. ಓಕೆ, ಸೊ ಸಿ ಹಿಯರ್ ವಾಟ್ ವಿಲ್ ಹ್ಯಾಪನ್, ಆಕ್ಸಿಜನ್ ಹತ್ರ ಯಾರು ಬರ್ತಾರೆ, MgX ಅಂಡ್ ಕಾರ್ಬನ್ ಹತ್ರ ಯಾರು ಬರ್ತಾರೆ, ಆರ್ ಗ್ರೂಪ್ ಬರುತ್ತೆ. ಇದಕ್ಕಿಂತ ಮುಂದೆ ಇರೋ ರಿಯಾಕ್ಷನ್ ಜಸ್ಟ್ ವೇಟ್. ಓಕೆ, ನೆಕ್ಸ್ಟ್ ಹೈಡ್ರಾಲಿಸಿಸ್ ಮಾಡೋಣ ಎಲ್ಲದ್ರಲ್ಲೂ. ಸೊ ಇದ್ರಲ್ಲಿ ಏನಾಯ್ತು, ಯು ಗಾಟ್ ಇಟ್ ಹಿಯರ್ OH ಅಂಡ್ ಹಿಯರ್ ಯು ವಿಲ್ ಗಾಟ್ SO3Na. ಆಯ್ತಾ? ಇಲ್ಲೇನು ಸಿಕ್ತು, OH OR. ಇಲ್ಲೇನು ಸಿಕ್ತು, HNH2. ಇಲ್ಲೇನು ಸಿಕ್ತು, HNHR. ರೈಟ್? ಇಲ್ಲೇನು ಸಿಕ್ತು, HNHOH. ಇಲ್ಲೇನು ಸಿಕ್ತು, HNH2. ಇಲ್ಲೇನು ಸಿಕ್ತು, ಇಲ್ಲೇನು ಸಿಕ್ತು, NHNH. ದಿಸ್ ಇಸ್ ಯೋರ್ C6H5 ಬರೆಯೋಣ. ಓಕೆ ಮ್ಯಾಮ್. ಇಲ್ಲೇನು ಸಿಕ್ತು, ಈ ಕಡೆ ಏನು ಸಿಕ್ತು, NH C6H5 NO2 ಟ್ವೈಸ್ ಅಂತ ಬರೀಲ. ಅರ್ಥ ಆಗತ್ತಲ್ಲ? ಎಸ್. ಇಲ್ಲೇನು ಸಿಕ್ತು, ಇನ್ನೇನು ಸಿಕ್ತು, NH CONH2 ಸಿಕ್ತಾ? ಎಸ್ ಮ್ಯಾಮ್, ವಿ ಗಾಟ್ ಇಟ್. ನಾವು ಇವಾಗ ಏನು ಮಾಡ್ತಾ ಹೋಗೋಣ, ಹೈಡ್ರಾಲಿಸಿಸ್ ಮಾಡ್ತಾ ಹೋಗೋಣ. ಏನು ಮಾಡ್ತಾ ಹೋಗೋಣ, ಹೈಡ್ರಾಲಿಸಿಸ್ ಮಾಡ್ತಾ ಹೋಗೋಣ. ಎಲ್ಲದಕ್ಕೂ ಆಸಿಡ್ ಹೈಡ್ರಾಲಿಸಿಸ್ H+ ಆಗ್ತಾ ಹೋಗೋಣ ಅಥವಾ ಹೈಡ್ರಾಲಿಸಿಸ್ ಮಾಡ್ತಾ ಹೋಗೋಣ. ಓಕೆನಾ? ಆಸಿಡ್ ಹೈಡ್ರಾಲಿಸಿಸ್ ಮಾಡ್ತಿದ್ದೀವಿ. ಸೊ ಇವಾಗ ಏನಾಗ್ತಾ ಹೋಗುತ್ತೆ ಆಸಿಡ್ ಹೈಡ್ರಾಲಿಸಿಸ್ ಇಂದ? ನೌ ಐ ವಿಲ್ ಟೆಲ್ ಯು ವಾಟ್ ವಿಲ್ ಹ್ಯಾಪನ್. ಸೊ ಸಿ, ಇಲ್ಲೇನಾಗಿತ್ತು, ದಟ್ ಈಸ್ ಯೋರ್ ಹೈಡ್ರೋಜನ್ ಇದೆ, ಸಯನೈಡ್ ಇದೆ. ರೈಟ್? ಸೊ ಯಾವಾಗ ಹೈಡ್ರಾಲಿಸಿಸ್ ಮಾಡಿಸ್ತೀರಾ, ಈ ಗ್ರೂಪ್ ಏನಾಗ್ತಿರತ್ತೆ, ದಿಸ್ ವಿಲ್ ಗ್ರೂಪ್ ಅಗೇನ್ ಗೆಟ್ ರಿಮೂವ್ಡ್ ಅಂಡ್ ಅಗೇನ್ ನಿಮ್ಗೆ ಏನು ಸಿಗುತ್ತೆ, ಯು ವಿಲ್ ಗೆಟ್ ಯೋರ್ ಕಾರ್ಬೋನಿಲ್ ಕಂಪೌಂಡ್ಸ್. ಸೊ ಏನು ಸಿಗ್ತಾ ಹೋಗುತ್ತೆ ನಿಮಗೆ, ಪ್ಯೂರ್ ಕಾರ್ಬೋನಿಲ್ ಕಂಪೌಂಡ್ ಆಸ್ ಅ ಪ್ರಾಡಕ್ಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ಇದನ್ನ ನೀವು ಹೈಡ್ರಾಲಿಸಿಸ್ ಮಾಡಿಸಿದ್ರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಇಲ್ಲಿ ಏನಾಗಿತ್ತಲ್ವಾ, ಆಕ್ಸಿಜನ್ ಹತ್ರ H ಗ್ರೂಪ್ ನಮ್ಮ ಹತ್ರ ಏನಾಗುತ್ತೆ, ಸಬ್ಸ್ಟಿಟ್ಯೂಟ್ ಆಗುತ್ತೆ. ಇದು ಹೈಡ್ರಾಲಿಸಿಸ್ ಪ್ರಾಡಕ್ಟ್. ಅಂಡ್ ಇದನ್ನ ನೀವು ಹೈಡ್ರಾಲಿಸಿಸ್ ಮಾಡಿದ್ರೆ ಅಗೇನ್ ನಿಮ್ಗೆ ಏನ್ ಸಿಗ್ತಾ ಹೋಗುತ್ತೆ, ನಿಮ್ದು ಏನ್ ಅದು ಕಾರ್ಬೋನಿಲ್ ಕಂಪೌಂಡ್ಸ್ ಇತ್ತು, ಅದೇ ಕಾರ್ಬೋನಿಲ್ ಕಂಪೌಂಡ್ ಆಲ್ಡಿಹೈಡ್ ಆರ್ ಕೀಟೋನ್ ಸಿಗ್ತಾ ಹೋಗುತ್ತೆ. ಇದನ್ನ ಇವಾಗ ಆಲ್ಕೋಹಾಲ್ ಏನಿದೆ ಅದನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ಅಗೇನ್ ಯು ವಿಲ್ ಗೆಟ್ ವಾಟ್, ನಿಮ್ಗೆ ಏನ್ ಕಾರ್ಬೋನಿಲ್ ಕಂಪೌಂಡ್ ಇತ್ತು ಆ ಕಾರ್ಬೋನಿಲ್ ಕಂಪೌಂಡ್ ಸಿಗುತ್ತೆ, ಜೊತೆಗೆ ಏನ್ ಸಿಗುತ್ತೆ, ROH ಸಿಗುತ್ತೆ. ನಾರ್ಮಲ್ ಇದ್ದಿದ್ದು ಇನಿಷಿಯಲ್ ಏನಿತ್ತು ಅದೇ ಸಿಗ್ತಾ ಹೋಗುತ್ತೆ. ಕ್ಲಿಯರ್?
ಓಕೆ, ಸೊ ಇದನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ಏನ್ ಸಿಕ್ತು ನೋಡಿ. ಸೊ ಇದನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ಇಲ್ಲಿಂದ ಏನ್ ಸಿಕ್ತು ನಿಮ್ದು, ದಟ್ ಯು ಗಾಟ್ OH ಹಿಯರ್ ಅಂಡ್ ಇಲ್ಲಿಂದ ಒಂದು ಹೈಡ್ರೋಜನ್ ತೆಗಿರಿ. ಸೊ OH ನ ತೆಗಿರಿ, ಅದ್ರ ಜೊತೆಗೆ ಹೈಡ್ರೋಜನ್ ನ ತಗೊಳ್ಳಿ, ಏನ್ ಸಿಗ್ತಾ ಹೋಗುತ್ತೆ ನಿಮ್ಗೆ. ಸೊ ಯು ವಿಲ್ ಗೆಟ್, ಲೆಟ್ ಮೀ ರೈಟ್ ವಿತ್ ಪಿಂಕ್ ಕಲರ್ ನಾವ್. ಸೊ ಏನಾಯ್ತು, ಇಲ್ಲಿ ಕಾರ್ಬೋನಿಲ್ ಕಂಪೌಂಡ್ ಇದೆ. ಏನಾಯ್ತು, ಇದನ್ನು ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ಡಬಲ್ ಬಾಂಡ್ ಬಂತು, ಮಧ್ಯದಲ್ಲಿ ಡಬಲ್ ಬಾಂಡ್ ಬಂದು NH ಆಯ್ತು. ಕ್ಲಿಯರ್. ಅಂಡ್ ಸಿಂಪ್ಲಿ ಹಿಯರ್ ಆಲ್ಸೋ ಇಲ್ಲಿಂದ OH ತೆಗಿರಿ, ಇಲ್ಲಿಂದ EH ತೆಗಿರಿ, ಏನಾಯ್ತು, C ಡಬಲ್ ಬಾಂಡ್ NR ಆಯ್ತು. ರೈಟ್. ಇಲ್ಲೂ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಡಬಲ್ ಬಾಂಡ್ ಬರೀರಿ, ಈ OH ಈ ಹೈಡ್ರೋಜನ್ ರಿಮೂವ್ ಮಾಡಿ, ಏನಾಯ್ತು, ಡಬಲ್ ಬಾಂಡ್ NOH ಆಯ್ತು. ಇಲ್ಲೂ ಸೇಮ್ ಹೈಡ್ರೋಜನ್ ಹೈಡ್ರಾಕ್ಸಿಲ್ ಗ್ರೂಪ್ ಅಂಡ್ ಹೈಡ್ರೋಜನ್, ಏನಾಯ್ತು, ಡಬಲ್ ಬಾಂಡ್ NNH2, ಇದೇ ಹೈಡ್ರೋಜನ್ ತೆಗಿಬೇಕು. ಕ್ಲಿಯರ್. ಈ ಹೈಡ್ರೋಜನ್ ತೆಗಿಬಿಟ್ರಿ ಆಮೇಲೆ, ಆಯ್ತಾ. ಇಲ್ಲಿಂದ OH, ಇದೇ ನೈಟ್ರೋಜನ್ ಇಂದ ಈ ಹೈಡ್ರೋಜನ್ ತೆಗೀರಿ, ಏನಾಯ್ತು, C ಡಬಲ್ ಬಾಂಡ್ NNH C6H5 ಆಯ್ತಾ. ಇಲ್ಲಿಂದ ಕೂಡ OH H NNH C6H5 NO2 ಟ್ವೈಸ್, ಇದಕ್ಕೇನು ಆಗೋದಿಲ್ಲ, ಆಯ್ತಾ. ಇಲ್ಲೂ ಕೂಡ ಏನ್ ಮಾಡ್ತೀರಾ, ದಿಸ್ ಒನ್ ಡಬಲ್ ಬಾಂಡ್ N, ಇದು ಇದು ಏನಾಯ್ತು, NNH CO NH2 ಆಯ್ತು. ಎನಿ ಡೌಟ್ ಇನ್ ದಿಸ್ ರಿಯಾಕ್ಷನ್ ನಿಮ್ಗೆ ಏನು ಸಿಕ್ಕಿದೆ ಅದರಲ್ಲಿ? ನೋ ಡೌಟ್ಸ್, ರೈಟ್. ಸೊ ಈಗ ಬರ್ತಾ ಹೋಗೋಣ ರಿಡಕ್ಷನ್. ನಾವು ಸೊ ರಿಡಕ್ಷನ್ ರಿಯಾಕ್ಷನ್ ಅಲ್ಲಿ ಬಂದಾಗ ನಾನು ನಿಮಗೆ ಟೋಟಲಿ ಎಷ್ಟು ರೆಡ್ಯೂಸಿಂಗ್ ಏಜೆಂಟ್ ಕೊಟ್ಟಿದ್ದೀನಿ, 5 ರೆಡ್ಯೂಸಿಂಗ್ ಏಜೆಂಟ್ ಕೊಟ್ಟಿದ್ದೀನಿ. ಸೊ 5 ರೆಡ್ಯೂಸಿಂಗ್ ಏಜೆಂಟ್ ಅಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದನ್ನ ನಾನು 2ನ ಪಿಂಕ್ ಕಲರ್ ಅಲ್ಲಿ ಬರ್ದಿದ್ದೀನಿ ಅಂಡ್ 3ನ ನಾನು ಗ್ರೀನ್ ಕಲರ್ ಅಲ್ಲಿ ಬರ್ದಿದ್ದೀನಿ. ರೀಸನ್ ಇದೆ ಅದಕ್ಕೆ. ಸೊ ಫಸ್ಟ್ ನೀವು ನೋಟ್ ಡೌನ್ ಮಾಡ್ಕೊಡಿ. ಫಸ್ಟ್ ಯಾವಾಗ ಒಂದು ಮೆಟಲ್ಸ್ ಬಂತು ನಿಮಗೆ ಆ್ಯಂಡ್ ಅಥವಾ ನಿಮಗೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಥವಾ ಸೋಡಿಯಂ ಬೋರೇಟ್ ಬಂತು ನಿಮಗೆ, ಅವಾಗ ಏನು ಮಾಡ್ತೀರಾ ನೀವು, ಎಸ್, ಸೊ ಯಾವಾಗ LiLH4 ಆ್ಯಂಡ್ NaBH4 ಬಂತು, ಯು ವಿಲ್ ಕನ್ವರ್ಟ್ ದಿಸ್ ಆಲ್ಕೋಹಾಲ್ ಇಂಟು, ಏನಾಯಿತು ನಿಮ್ಮದು ಇದು ಈ ಥರನೇ ಇದೆ, ಇದರಲ್ಲಿ ಒಂದು OH ಗ್ರೂಪ ಕನ್ವರ್ಟ್ ಆಗುತ್ತೆ, ಇನ್ನೊಂದು H ಗ್ರೂಪ ಕನ್ವರ್ಟ್ ಆಗುತ್ತೆ. ಕ್ಲಿಯರ್. ಆ್ಯಂಡ್ ಸೇಮ್ ಗೋಸ್ ಫಾರ್ ದಿಸ್ ಒನ್. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಇಲ್ಲಿ ಯಾವುದೇ ಗ್ರೂಪ್ ಇಲ್ಲ, ಲೆಟ್ಸ್ ಸೇ ಅದು ಬೇರೆದು ಗ್ರೂಪ್ ಇದೆ, ಇಲ್ಲಿ ಏನಾಯಿತು ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಈ R ಗ್ರೂಪ್ ಏನಿತ್ತಲ್ವಾ, ಈ R ಗ್ರೂಪ್, ಈ ಆಲ್ಕೋಹಾಲ್ ಏನಿತ್ತು, ದಿಸ್ ಆಲ್ಕೋಹಾಲ್ ವಿಲ್ ಬಿ ಕನ್ವರ್ಟೆಡ್ ಟು ಯೋರ್ ಕೀಟೋನ್ ಪ್ಲಸ್ ಏನ್ ಕಾರ್ಬೋನಿಲ್ ಗ್ರೂಪ್ ಇತ್ತು, ದಾಟ್ ವಿಲ್ ಬಿ ಕನ್ವರ್ಟೆಡ್ ಟು ಯೋರ್ ಆಲ್ಕೋಹಾಲ್. ಅರ್ಥ ಆಯ್ತಾ. ಸೊ ಕಾರ್ಬೋನಿಲ್ ಗ್ರೂಪ್ ಏನಿತ್ತು ಅದೇನ ಕನ್ವರ್ಟ್ ಆಯ್ತು, ಆಲ್ಕೋಹಾಲ್ ಕನ್ವರ್ಟ್ ಆಯ್ತು. ಇದ್ರಲ್ಲೂ ಆಲ್ಕೋಹಾಲ್ ಆಯ್ತಾ ಕಾರ್ಬೋನಿಲ್ ಗ್ರೂಪ್ದು. ಎಸ್ ಮ್ಯಾಮ್. ನೆಕ್ಸ್ಟ್ ಬರೋಣ. ಸೊ ನಂದು ಇದನ್ನ ಸ್ವಲ್ಪ ಮೇಲಾಗಿ ಬರೋಣ, ಜಾಗ ಇಲ್ಲ ಇಲ್ಲಿ. ಸೊ ಇದನ್ನ ಫಸ್ಟ್ ಆಲ್ಕೋಹಾಲ್ ಬರೆದು ಬಿಡೋಣ. ಸೊ ಕಾರ್ಬೋನಿಲ್ ಗ್ರೂಪ್ ಏನಿತ್ತು, ಆಲ್ಕೋಹಾಲ್ ಆಯಿತು, ಪ್ಲಸ್ ಇಲ್ಲಿ ಆಲ್ಕೋಹಾಲ್ ಗ್ರೂಪ್ ಏನಾಯಿತು, ಕಾರ್ಬೋನಿಲ್ ಗ್ರೂಪ್ ಆಯಿತು, ಆಯ್ತಾ, ಕೀಟೋನ್ ಆಯಿತು. ನೆಕ್ಸ್ಟ್ ಹೈಡ್ರೋಜನ್ ಅಯೋಡೈಡ್ ಪ್ಲಸ್ ನಮ್ಮದು ರೆಡ್ ಫಾಸ್ಫರಸ್ ಯಾವಾಗ ಕೊಡ್ತೀರಾ, ಅವಾಗ ಏನಾಗೋಗುತ್ತೆ, ಎರಡೂ ಸೈಡು H ಅಟ್ಯಾಚ್ ಆಗುತ್ತೆ, ಆಯ್ತಾ. ಸೊ ಏನು ಬರೀತೀರ ಇಲ್ಲಿ, CH2 ಅಟ್ಯಾಚ್ ಆಗುತ್ತೆ ಅಂತ ಬರೀತೀರಾ, ಅಲ್ಕೇನ್ ಆಯ್ತಾ. ಅದೇ ಥರ ಜಿಂಕ್ ಅಮಾಲ್ಗಮ್ ಆ್ಯಂಡ್ HCl ಹಾಕಿದ್ರು CH2 ಆಗುತ್ತೆ. ಆ್ಯಂಡ್ ಈ ಕಡೆ ಏನಾಗುತ್ತೆ ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ಹೈಡ್ರಾಝೀನ್ ಹಾಕಿದ್ದಾಗ ಹೈಡ್ರಾಝೋನಿಗೆ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಹೈಡ್ರಾಝೋನ್ ಇನ್ ಟರ್ಮ್ಸ್ ಆಫ್ KOH ಅನ್ನು ಪೊಟ್ಯಾಷಿಯಲ್ ಹಾಕಿದ್ರೆ ಏನಾಗ್ತಾ ಹೋಗುತ್ತೆ, ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು CH2 ಅಲ್ಕೇನ್. Clear? Okay. So now the thing is what we call this one as. So ಇದನ್ನ ಏನು ಕರಿತೀರಾ, you will call it as your catalytic reduction ಅಂತ ಕರಿತೀರಾ. ಏನು ಕರಿತೀರಾ, catalytic reduction. ಅವಾಗಲೇ ನೋಡೋದು ಅಲ್ವಾ. ಆ್ಯಂಡ್ ಇದನ್ನೇನು ಕರಿತೀರಾ, ಮೆರ್ವಿನ್ ಪಾಂಡ್ರಾಫ್ ವೆರೆಲೆ ರಿಡಕ್ಷನ್ ಅಂತ ಕರಿತೀರಾ. ಮೆರ್ವಿನ್ ಪಾಂಡ್ರಾಫ್ ವೆರೆಲೆ ರಿಡಕ್ಷನ್ ಏನಾಗಿದೆ ಅಂತ ಹೇಳಿದ್ರೆ, ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಇಟ್ ಈಸ್ ಆಪೋಸಿಟ್ ಆಫ್ ಒಪೆನಿಯರ್ ಆಕ್ಸಿಡೇಷನ್. ಒಪೆನಿಯರ್ ಆಕ್ಸಿಡೇಷನ್ ನೋಡಿದ್ವಲ್ಲ ಪ್ರಿಪರೇಷನ್ ಅಲ್ಲಿ, ಅದರದ್ದು ಆಪೋಸಿಟ್ ರಿಯಾಕ್ಷನ್ ಏನು ಮೆರ್ವಿನ್ ಪಾಂಡ್ರಾಫ್, ಅಲ್ಲೂ ಕೂಡ ಓದಿದ್ವಿ, ಕರೆಕ್ಟ್. ಓಕೆ, ನೆಕ್ಸ್ಟ್ ಒಂದಿಗೆ ಬರೋಣ. ಇದಕ್ಕೆ ಯಾವುದೇ ನೇಮ್ ಇಲ್ಲ. ಇದಕ್ಕೆ ಏನು ಬಂದಿದೆ, ಜಿಂಕ್ ಅಮಾಲ್ಗಮ್ ಆ್ಯಂಡ್ HCl ಯೂಸ್ ಮಾಡಿದಾಗ ಕ್ಲೆಮೆನ್ಸನ್ ರಿಡಕ್ಷನ್ ಅಂತ ಹೇಳ್ತೀರಾ, ಕ್ಲೆಮೆನ್ಸನ್ಸ್ ರಿಡಕ್ಷನ್. ಆ್ಯಂಡ್ ಯಾವಾಗ ಹೈಡ್ರಾಝೀನ್ ಹಾಕಿಲ್ಲ ಪೊಟ್ಯಾಶ್ ಹಾಕ್ತೀರಾ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಯುವರ್ ವಾಲ್ಫ್ ಕಿಶ್ನರ್ ರಿಡಕ್ಷನ್. ವಾಲ್ಫ್
Kirschner reduction. Clear? ಓಕೆ ಮ್ಯಾಮ್, ಇಷ್ಟು ಕ್ಲಿಯರ್ ಆಯಿತು. ಇದರಲ್ಲಿ ಯಾವುದೋ ಒಂದು ನನ್ನ ಹತ್ರ ನೋಟ್ ವರ್ತಿ ಏನಾದರೂ ಪಾಯಿಂಟ್ಸ್ಗಳಿದಾವ ಅದನ್ನು ಹೇಳನ್ವಾ? ಎಸ್, ನೋಟ್ ವರ್ತಿ ಪಾಯಿಂಟ್ಸ್ ಇದ್ದಾವೆ ನೋಡಿ. ಸೊ ಇಟ್ ಈಸ್ ಹಿಯರ್ ಇನ್ ದಿಸ್ ಪಾಯಿಂಟ್. ಸೊ ಇಲ್ಲಿ ನೋಡಿ, ಕೆಟಲಿಟಿಕ್ ರಿಡಕ್ಷನ್ ಅಲ್ಲಿ ನಂದು ನಿಕ್ಕಲ್, ಪೆಲಾಡಿಯಂ, ಪ್ಲಾಟಿನಮ್ ಏನಿದಾವೆ ಈ ಮೂರು ಏನ್ ಮಾಡುತ್ತೆ? ರೆಡ್ಯೂಸ್ ಡಬಲ್ ಬಾಂಡ್ ಆಲ್ಸೋ. ಸೊ ಎಲ್ಲೆಲ್ಲಿ ಡಬಲ್ ಬಾಂಡ್ ನ ನೀವು ನೋಡ್ತೀರಾ ಅದನ್ನೂ ಕೂಡ ರೆಡ್ಯೂಸ್ ಮಾಡುತ್ತೆ, ಆಯ್ತಾ? ಬಟ್ ದಿಸ್ ಒನ್ ನಿಂದು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಂಡ್ NaBH4 ಏನಿದೆ, ಇಟ್ ಈಸ್ ಸ್ಪೆಸಿಫಿಕ್ ಫಾರ್ ಕಾರ್ಬೋನಿಲ್ ಗ್ರೂಪ್ ಓನ್ಲಿ. ಸೊ ಡಬಲ್ ಬಾಂಡ್ ನ ರೆಡ್ಯೂಸ್ ಮಾಡೋದಿಲ್ಲ ಇದು. ಕ್ಲಿಯರ್? ಸೊ ಇಟ್ ವಿಲ್ ನಾಟ್ ರೆಡ್ಯೂಸ್ ಯುವರ್ ಡಬಲ್ ಬಾಂಡ್. ಕ್ಲಿಯರಾ? Any doubts in this? No doubts, right? The oxidation reaction. So oxidation reaction ಅಲ್ಲಿ two types ನಾನು ಮಾತಾಡ್ತಿದ್ದೀನಿ. The first one will be about your mild oxidizing agent. Concentrated HNO3 will be your strong oxidizing agent. K2Cr2O7 will be also your strong oxidizing agent. And this is your peroxobenzene. ಇದರಲ್ಲಿ ನಿಮ್ದು ಬೇರೆ type of compound ಬರ್ತಾ ಹೋಗುತ್ತೆ. Now let us name this one. It is your mild oxidizing agent, it is your strong oxidizing agent, it is your strong oxidizing agent. ಆಯ್ತಾ? ಸೊ ಇದು ಒಂದು ಬೇರೆ ಟೈಪ್ ಆಫ್ ಪೆರಾಕ್ಸಿ ಆಸಿಡ್ ಇದೆ, ಆಯ್ತಾ? ಪರ್ ಆಸಿಡ್ ಅಂತ ಬರೆಯೋಣ ಅದಕ್ಕೆ, ಆಯ್ತಾ? ಟೈಪ್ ಆಫ್ ಅ ಪರ್ ಆಸಿಡ್. ಕ್ಲಿಯರ್? ಈಗ ಬರ್ತಾ ಹೋಗೋಣ ಯಾವ ಥರ ನಂದು ರಿಯಾಕ್ಷನ್ಸ್ಗಳನ್ನ ನೀವು ನೋಡ್ತಾ ಹೋಗ್ತೀರಾ ಅಂತ. ಫಸ್ಟ್, ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ನ ಯಾವಾಗ ನೀವು ನೋಡ್ತೀರಾ ಅಲ್ಲಿ ಏನಾಗ್ತಾ ಇರತ್ತೆ ಅಂತ ಹೇಳಿದ್ರೆ, ನಿಮ್ದು ಆಲ್ಡಿಹೈಡ್ ಏನಿತ್ತಲ್ವಾ, ಸೊ ದಿಸ್ ಆಲ್ಡಿಹೈಡ್ ಗೆಟ್ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್ ಕರೆಸ್ಪಾಂಡಿಂಗ್. ಸೊ ಏನಾಯ್ತು, ನಂದು ಆಲ್ಡಿಹೈಡ್ ಗ್ರೂಪಲ್ಲಿ ಏನಿತ್ತು ನೋಡಿ ಬರ್ಕೊಳ್ಳಿ, ಆಲ್ಡಿಹೈಡ್ ಏನಾಗ್ತಾ ಹೋಗುತ್ತೆ, ಆಲ್ಡಿಹೈಡು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗ್ತಾ ಹೋಗುತ್ತೆ. ಏನಾಗ್ತಾ ಹೋಗುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಆಗ್ತಾ ಹೋಗುತ್ತೆ. ವೇರ್ ಆಸ್ ಯುವರ್ ಕೀಟೋನ್ಸ್ ಏನ್ ಮಾಡಲ್ಲ, ನೋ ರಿಯಾಕ್ಷನ್ ಕೊಡಲ್ಲ, ಆಯ್ತಾ? ಏನ್ ಕೊಡಲ್ಲ? ರಿಯಾಕ್ಷನ್ ಕೊಡೋದಿಲ್ಲ. ಸೊ ದಟ್ಸ್ ವೈ ವಿ ಯೂಸ್ ಟಾಲೆನ್ಸ್, ಫೆಲಿನ್ಸ್ ಅಂಡ್ ಬೆನೆಡಿಕ್ಸ್ ರಿಯೇಜೆಂಟ್, ಆಯ್ತಾ? ಸೊ ಟಾಲೆನ್ಸ್ ರಿಯೇಜೆಂಟ್ ಅಲ್ಲಿ ಏನಿತ್ತು? ಸಿಲ್ವರ್ ಇತ್ತು, ಆಯ್ತಾ? ಫೆಲಿನ್ಸ್ ಅಂಡ್ ನಿಮ್ದು ಬೆನೆಡಿಕ್ಸ್ ರಿಯೇಜೆಂಟ್ ಅಲ್ಲಿ ಏನಿತ್ತು? ನಿಮ್ದು ಕಾಪರ್ ಇದೆ, ಕರೆಕ್ಟ್? ಅದರಿಂದನೇ ತಾನು ಯೂಸ್ ಮಾಡಿರೋದು. ಡಿಸ್ಟಿಂಗ್ವಿಷಿಂಗ್ ಟೆಸ್ಟ್ ಯಾವುದಕ್ಕೆ ಆನ್ಸರ್ ಮಾಡುತ್ತದು? ಆಲ್ಡಿಹೈಡ್ಗೆ ಮಾತ್ರ ಆನ್ಸರ್ ಮಾಡುತ್ತೆ, ಕೀಟೋನಿಗೆ ಆನ್ಸರ್ ಮಾಡುತ್ತಾ? ಮಾಡಲ್ಲ. ನೆಕ್ಸ್ಟ್ ಬರೋಣ, ದಟ್ ಈಸ್ ಯೋರ್ ಕಾನ್ಸಂಟ್ರೇಟೆಡ್ ನಮ್ದು ಸ್ಟ್ರಾಂಗ್ ನಮ್ದು ಏನಾಗ್ತಿರೋ ಆಕ್ಸಿಡೈಸಿಂಗ್ ಏಜೆಂಟ್ ನಾನು ಯೂಸ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ. ಸೊ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ನಾವು ಯೂಸ್ ಮಾಡಿದಾಗ ಎರಡೂ ಕಾರ್ಬಾಕ್ಸಿಲಿಕ್ ಆಸಿಡ್ ಕೊಡುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ ನೋಡಿ. ಸೊ ಆಲ್ಡಿಹೈಡು ಒಂದ್ ಆಸಿಡ್ ಕೊಡುತ್ತೆ, ಒಂದ್ ಕರೆಸ್ಪಾಂಡಿಂಗ್ ಆಸಿಡ್ ಕೊಡುತ್ತೆ. ಕೀಟೋನ್ಸ್ ಏನ್ ಮಾಡ್ತಾವ ಅಂತ ಹೇಳಿದ್ರೆ, ಕೀಟೋನ್ಸು 2 ಆಸಿಡ್ ಕೊಡ್ತವೆ, 2 ಆಸಿಡ್ ಕೊಡುತ್ತೆ. ಯಾಕಂದ್ರೆ 2 ನಂದು ಅಲ್ಕೈಲ್ ಗ್ರೂಪ್ ಇರೋದು, ರೈಟ್? ಸೊ ಈಗ ಬರೋಣ, ಈ 2 ಅಲ್ಕೈಲ್ ಗ್ರೂಪ್ ಅಲ್ಲಿ ಯಾವ್ದು ಕೊಡ್ಬೋದು? ಸೊ R1C ಡಬಲ್ ಬಾಂಡ್ O, R2 ಇದೆಯಾ? ಕರೆಕ್ಟ್? ಸೊ ಈಗ ನಾನು ಏನ್ ಮಾಡಿದ್ದೀನಿ, HNO3 ಹಾಕಿದ್ದೀನಿ. ಸೊ ನಮಗೆ ಗೊತ್ತಿದೆ ದಟ್ ಈಸ್ 2 ನಂದು ಏನು ಕೊಡುತ್ತೆ, ಆಸಿಡ್ ಕೊಟ್ರೆ ನಂದು R1C ಡಬಲ್ ಬಾಂಡ್ O, OH1 ಸಿಗ್ತಾ ಹೋಗುತ್ತೆ. ಪ್ಲಸ್ ನನಗೆ R2C ಡಬಲ್ ಬಾಂಡ್ O, OH ಸಿಗ್ತಾ ಹೋಗುತ್ತಾ? ಎಸ್ ಮ್ಯಾಮ್, ಸಿಗ್ತಾ ಹೋಗುತ್ತೆ. ನಾವು ಮೈ ಕ್ವೆಶನ್ ಈಸ್ ಇಲ್ಲಿ 3 ಆಕ್ಸಿಜನ್ ನಮಗೆ ಎಕ್ಸ್ಟ್ರಾ ನೋಡ್ತಾ ಇದ್ದೀವಿ. ಸೊ ಎಸ್, 3 ಆಕ್ಸಿಜನ್ ಎಕ್ಸ್ಟ್ರಾ ನೋಡ್ತಿದ್ದೀವಿ. ಈ 3 ಆಕ್ಸಿಜನ್ ಅಲ್ಲಿ ಇಷ್ಟರಲ್ಲಿ ಯಾವ್ಯಾವ ಆಕ್ಸಿಜನ್ ಎಲ್ಲೆಲ್ಲಿ ಬಂದಿದೆ ಅದನ್ನ ನನಗೆ ಹೇಳಿ ನೋಡೋಣ. ಸೊ ನೋಡಿ, ಇದೇನಾಗಿದೆ, ಲೆಟ್ಸ್ ಸೇ ಈ ಆರ್ ಗ್ರೂಪ್ನ ನಾನು ಏನು ಮಾಡೋಣ, ಐ ಹ್ಯಾವ್ ದಿಸ್ ಒನ್ ಆಸ್ ಯುವರ್ ಸ್ಮಾಲ್ ಗ್ರೂಪ್, ಸ್ಮಾಲ್ ಅಲ್ಕೈಲ್ ಗ್ರೂಪ್. ಇದು ಒಂದು ಲಾರ್ಜ್ ಅಲ್ಕೈಲ್ ಗ್ರೂಪ್ ಆಗಿದೆ ಅನ್ಕೊಳ್ಳೋಣ, ಆಯ್ತಾ? ಸೊ ಏನಾಗಿದೆ, ಸ್ಮಾಲ್ ಅಲ್ಕೈಲ್ ಗ್ರೂಪ್ದು ಈ ಆಕ್ಸಿಜನ್ ಏನಾಗಿದೆ, ಈ ಆಕ್ಸಿಜನ್ ನಾನು ಪಿಂಕ್ ಕಲರ್ ಬರ್ತೀನಿ. ಈ ಆಕ್ಸಿಜನ್ ಯಾವ ಗ್ರೂಪ್ ಜೊತೆ ಇರುತ್ತೆ ಅಂತ ಹೇಳಿದ್ರೆ, ವಿಚ್ ಎವರ್ ಇಸ್ ಯುವರ್ ಸ್ಮಾಲ್ ಗ್ರೂಪ್. ಸೊ R1 ಸ್ಮಾಲ್ ಗ್ರೂಪ್ ಇತ್ತು, ಸೊ R1 ಆಸಿಡ್ ಅಲ್ಲೇ ಈ ಆಕ್ಸಿಜನ್ ಇರುತ್ತೆ ಇಲ್ಲಿ, ಆಯ್ತಾ? ಇನ್ನೆಲ್ಲ ಬೇರೆ ಆಕ್ಸಿಜನ್ ಎಲ್ಲಿಂದ ಬಂದಿರೋದು? ನಿಮ್ದು ನಮ್ದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇಂದ ಬಂದಿರೋದು, ಆಯ್ತಾ? ಸೊ ಈ ರೂಲ್ನ ಏನು ಹೇಳ್ತೀರಾ ಅಂತ ಹೇಳಿದ್ರೆ, ನಿಮಗೆ ನೇಮ್ ಏನು ಬೇಕಾಗಿಲ್ಲ, ಪಾಪಾಫ್ಸ್ ರೂಲ್ ಅಂತ ಹೇಳ್ತೀರಾ. ಪಾಪಾಫ್ಸ್ ರೂಲ್, ಕ್ಲಿಯರ್? ಓಕೆ, ನೆಕ್ಸ್ಟ್ ಬರ್ತಾ ಹೋಗೋಣ.
ಎನದರ್ ಥಿಂಗ್ ದಟ್ ಈಸ್ ನೀವು ಏನು ಮಾಡಿದ್ದೀರಾ, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ನ ನೀವೇನು ಮಾಡಿದ್ದೀರಾ ಈ ಸತಿ ಯೂಸ್ ಮಾಡಿದ್ದೀರಾ, K2Cr2O7 ಆ್ಯಂಡ್ ಇದರಲ್ಲೂ ಏನಾಗುತ್ತೆ ಸಿಮಿಲರ್ ಟೈಪ್ ಆಫ್ ರಿಯಾಕ್ಷನ್. ಆಲ್ಡಿಹೈಡ್ ಏನು ಕೊಡುತ್ತೆ ನಿಮಗೆ, ಆಲ್ಡಿಹೈಡ್ ಒಂದು ಆ್ಯಸಿಡ್ ಕೊಡ್ತಾ ಹೋಗುತ್ತೆ, ಕೀಟೋನ್ಸ್ ಏನು ಮಾಡುತ್ತೆ ಕರೆಸ್ಪಾಂಡಿಂಗ್ 2 ಆ್ಯಸಿಡ್ನ ನಿಮಗೆ ಕೊಡ್ತಾ ಹೋಗುತ್ತೆ. ಈಗ ಬರೋಣ ಪರ್ ಆ್ಯಸಿಡ್ ಯೂಸ್ ಮಾಡಿದಾಗ, ಪರ್ ಆ್ಯಸಿಡ್ ಇಟ್ ಈಸ್ ಸ್ಪೆಸಿಫಿಕಲಿ ಫಾರ್ ಕೀಟೋನ್ಸ್. ಆಲ್ಡಿಹೈಡ್ಗೆ ಬರಲ್ಲ, ಇದು ಕೀಟೋನ್ಸ್ಗೆ ಸ್ಪೆಸಿಫಿಕಲ್ ಆಗಿದೆ. ಆ್ಯಂಡ್ ಕೀಟೋನ್ಸ್ ಏನು ಕೊಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಕೀಟೋನ್ಸ್ ವಿಲ್ ಗಿವ್ ಯು ಎಸ್ಟರ್ಸ್. ಏನು ಕೊಡ್ತಾ ಹೋಗುತ್ತೆ, ಕೀಟೋನ್ಸ್ ನಿಮಗೆ ಎಸ್ಟರ್ನ ಕೊಡ್ತಾ ಇರುತ್ತೆ ಯಾವಾಗ ನೀವು ಪರ್ ಆ್ಯಸಿಡ್ನ ಯೂಸ್ ಮಾಡ್ತಾ ಹೋಗ್ತೀರಾ. ಕ್ಲಿಯರ್, ಓಕೆನಾ? ಸೊ ಈಗ ಬರೋಣ, ಯಾವ್ದಾದ್ರು ಮ್ಯಾಮ್ ನೇಮಿಂಗ್ ಇದೆಯಾ ರಿಯಾಕ್ಷನ್ಸ್ಗೆ? ಎಸ್ ಇದೆ. ಈ ಲಾಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಏನು ನೋಡ್ತಿದ್ದೀವಲ್ಲ ಅದಕ್ಕೆ ನಿಮಗೆ ನೇಮ್ ಇದೆ, ದಟ್ ಈಸ್ ಬೇಯರ್ ವಿಲಿಗರ್ ಆಕ್ಸಿಡೇಷನ್ ಅಂತ ಕರಿತೀರಾ. ಇದನ್ನೇನು ಕರಿತೀರಾ ನೀವು? ಯು ವಿಲ್ ಕಾಲ್ ಇಟ್ ಆಸ್ ಬೇಯರ್ ವಿಲಿಗರ್ ಆಕ್ಸಿಡೇಷನ್. ಕ್ಲಿಯರ್, ಅರ್ಥ ಆಯ್ತಾ? ಹಾಂ, ಓಕೆ ಮ್ಯಾಮ್, ಅರ್ಥ ಆಯಿತು. ಇನ್ನೊಂದು ಒಂದೇ ಟೈಪ್ ಆಫ್ ರಿಯಾಕ್ಷನ್ ಇದೆ ಆಕ್ಸಿಡೇಷನ್ಗಳಲ್ಲೇ, ದಟ್ ಈಸ್ ಯೋರ್ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಸೊ ಹ್ಯಾಲೋಫಾರ್ಮ್ ರಿಯಾಕ್ಷನ್ನ ನಾನು ಮತ್ತೆ ನಿಮಗೆ ಹೇಳಕ್ಕೆ ಬೇಕಾಗಿಲ್ಲ, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹ್ಯಾಲೋಫಾರ್ಮ್ ರಿಯಾಕ್ಷನ್ ಯಾರು ಕೊಡ್ತಾರೆ ನನ್ನ ಹತ್ರ? ಮಿಥೈಲ್ ಗ್ರೂಪ್ ಫ್ರೀಯಲ್ಲಿ ಇರಬೇಕು. ಸೊ ಇಲ್ಲಿ ಕಾರ್ಬೋನಿಲ್ ಗ್ರೂಪ್ ಇದೆ, ಇಲ್ಲಿ ಪಕ್ಕದಲ್ಲಿ ನನಗೆ ಏನಾಗಿರ್ಬೇಕು, ನನಗೆ ಮಿಥೈಲ್ ಗ್ರೂಪ್ ಈ ಥರ ಪ್ರೆಸೆಂಟ್ ಆಗಿರಬೇಕು, ರೈಟ್? ಸೊ ಈ ಥರ ಮಿಥೈಲ್ ಗ್ರೂಪ್, ಈ ಥರ ಗ್ರೂಪ್ ನಾವು ಎಲ್ಲೆಲ್ಲಿ ನೋಡ್ತೀವಿ ಅದೇನು ಕೊಡುತ್ತೆ, ಹ್ಯಾಲೋಫಾರ್ಮ್ ರಿಯಾಕ್ಷನ್ಗೆ ಪಾಸಿಟಿವ್ ಟೆಸ್ಟ್ನ ಕೊಡ್ತಾ ಹೋಗುತ್ತೆ ಅಂತ ನಮಗೆ ಗೊತ್ತಿದೆ. ಮ್ಯಾಮ್ ಹ್ಯಾಲೋ ಆಲ್ಕೇನ್ನ ನೀವು ಹೇಳಿದ್ದೀರಾ, ಬಟ್ ಯಾವ ಟೈಪ್ ಆಫ್ ರಿಯಾಕ್ಷನ್ ಆಗ್ತಿರುತ್ತೆ ದಟ್ ಈಸ್ ಆಲ್ಸೋ ವಿ ಹ್ಯಾವ್ ಟು ನೋ, ರೈಟ್? ಸೊ ಯಾವ ಥರ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಹ್ಯಾಲೋ ಫಾರ್ಮಲ್ಲಿ ನೀವೇನು ಮಾಡ್ತೀರಾ, NaOHನು ಯೂಸ್ ಮಾಡ್ತೀರಾ. ಆ್ಯಂಡ್ ನೀವೇನು ಮಾಡ್ತೀರಾ, ದಟ್ ಈಸ್ ಯೋರ್ 3 ಹ್ಯಾಲೋಜನ್ ಗ್ರೂಪ್ನ ನೀವು ಆ್ಯಡ್ ಮಾಡ್ತೀರಾ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು C ಡಬಲ್ ಬಾಂಡ್ O ಏನಿದೆ ಈ ಪ್ಲೇಸಲ್ಲಿ ONA ಬಂದು ಸೇರ್ತಾ ಹೋಗುತ್ತೆ, ಪ್ಲಸ್ ಈ CH3 ಗ್ರೂಪ್ ಏನಿತ್ತಲ್ವಾ, ಸೊ ದಿಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು CHX3 ಆಗ್ತಾ ಹೋಗುತ್ತೆ. ಆಯಿತಾ? CHX3. ಇದೇ ಎಕ್ಸ್ ಏನಾದರೂ ಅಯೋಡಿನ್ ಇದ್ರೆ, ಇಫ್ ಇಟ್ ಈಸ್ ಅಯೋಡಿನ್, ಆ ರಿಯಾಕ್ಷನ್ ನಾವೇನು ಹೇಳ್ತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಅಯೋಡೋಫಾರ್ಮ್ ರಿಯಾಕ್ಷನ್. ಕ್ಲಿಯರ್? ಇಷ್ಟು ಕ್ಲಿಯರ್ ಆಯ್ತಾ ಹ್ಯಾಲೋಫಾರ್ಮ್ ರಿಯಾಕ್ಷನ್? ಸೊ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಯಾವ್ದು ಕೊಡುತ್ತೆ, ಈ ಒಂದು CH3 ಗ್ರೂಪ್ ಇರಬೇಕಾದ್ರೆ. ಸೊ ಇವಾಗ ಒಂದು ಕ್ವೆಶನ್ ಇದೆ ನಿಮ್ಮ ಹತ್ರ. ಸೊ ನಿಮ್ಮ ಹತ್ರ ಇದಿದೆ ಗ್ರೂಪು, ಇದು ಕೊಡುತ್ತಾ ಇಲ್ವಾ ಅಂತ ನನಗೆ ಹೇಳಬೇಕು ನೀವು, ಆಯಿತಾ? ಈ ಥರ ಕೊಟ್ಟಿದ್ದೀನಿ, C6H5 C ಡಬಲ್ ಬಾಂಡ್ O CH2 CH3. ಇದು ಕೊಡುತ್ತಾ ಹ್ಯಾಲೋಫಾರ್ಮ್ ರಿಯಾಕ್ಷನ್? ನೋಡಿ, CH3 ಲಾಸ್ಟಲ್ಲಿ ಇದ್ರೆ ನಡೆಯಲ್ಲ ಕಣ್ರಿ. ಯು ಶುಡ್ ನಾಟ್ ಹ್ಯಾವ್ ದಿಸ್ ಮಿಥೈಲ್ ಗ್ರೂಪ್ ಅಟ್ ದ ಎಂಡ್, ಇಟ್ ಶುಡ್ ಬಿ ಇನ್ ನಿಯರ್ ದಿಸ್ ಆಕ್ಸಿಜನ್ ಆಟಮ್. ಆಯಿತಾ? ಅವಾಗಲೇ ನನಗೇನಾಗುತ್ತೆ, ಶಿಫ್ಟ್ ಆಗೋಕ್ಕಾಗತ್ತೆ ನೀಟಾಗಿ. ಸೊ ಹಿಯರ್ ಇಟ್ ಈಸ್ ಯೋರ್ ಕಾರ್ಬೋನಿಲ್ ಗ್ರೂಪ್ ಆ್ಯಂಡ್ ಇದರಲ್ಲಿ ಪೊಸಿಷನಲ್ಲಿ ನೆಕ್ಸ್ಟ್ ಪೊಸಿಷನಲ್ಲಿ ಒಂದು ಕಡೆ C6H5 ಇದೆ, ಒಂದು ಕಡೆ CH2 ಗ್ರೂಪ್ ಇದೆ, CH3 ಗ್ರೂಪ್ ಇಲ್ಲ. ಇಟ್ ವಿಲ್ ನಾಟ್ ಗಿವ್ ದಿಸ್ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಕ್ಲಿಯರ್? ಓಕೆ, now let us move on to your second form of reaction, that is your distinguishing test ಅಂತ ಹೇಳ್ತೀವಿ. ಆಯಿತಾ? ಸೊ ಇದರಲ್ಲಿ ಇನ್ನೊಂದು ಟೆಸ್ಟ್ ಬರಿತಾ ಹೋಗೋಣ, ವಿಚ್ ವಿಲ್ ಬಿ ಯೋರ್ ಬೆನಿಡಿಕ್ಸ್ ಟೆಸ್ಟ್. ಸೊ ಫಸ್ಟ್ ಒಂದು ಏನು ಕೊಟ್ಟಿದ್ದಾರೆ ನೋಡಿ, ನನಗೆ ಅಮೋನಿಯಾ ಕೊಟ್ಟಿದ್ದಾರೆ, ಸಿಲ್ವರ್ ನೈಟ್ರೇಟ್ ಕೊಟ್ಟಿದ್ದಾರೆ ಆ್ಯಂಡ್ NaOH ಗ್ರೂಪ್ ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಟಿದ್ದಾಗ ಆರ್ ನಿಮಗೆ ಏನಾದರೂ ಈ ಥರ ಕೊಟ್ಟಿದ್ರೆ ನೋಡಿ, ದಿಸ್ ಬೋತ್ ಇಫ್ ಇಟ್ ಈಸ್ ಗಿವನ್, ಅದು ಯಾವ ಟೈಪ್ ಆಫ್ ನಿಮ್ಮದು ರಿಯೇಜೆಂಟ್ ಆಗಿರುತ್ತೆ? ಎಸ್, ಟಾಲೆನ್ಸ್ ರಿಯೇಜೆಂಟ್ ಅಂತ ಹೇಳ್ತೀರಾ. ಇದನ್ನೇನು ಹೇಳ್ತೀರಾ? ಟಾಲೆನ್ಸ್ ರಿಯೇಜೆಂಟ್. ಸೊ ಯಾವ ರಿಯೇಜೆಂಟ್ ಇದೆ ನೋಡಿ, ಅಲ್ಕಲಿ ಸೊಲ್ಯೂಷನ್, ಅಲ್ಕಲಿ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್. ಇದನ್ನು ಮಾಡಿದಾಗ ಈ ಕಾರ್ಬೋನಿಲ್ ಗ್ರೂಪಿಗೆ ಏನಾಗುತ್ತೆ ನೋಡಿ, ಕಾರ್ಬೋನಿಲ್ ಗ್ರೂಪಲ್ಲಿ ನಾನು ಹೇಳ್ತೀನಿ, ಇಲ್ಲಿ ಫಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಆನ್ಸರ್ಡ್ ಬೈ, ನಿಮ್ಗೆ ಇಷ್ಟೇ ಬೇಕಾಗಿರೋದು, ಆನ್ಸರ್ಡ್ ಬೈ aromatic and aliphatic aldehyde. ಸೊ ಎರಡು ಏನು ಮಾಡ್ತವೆ, ಸ್ಟಾರ್ ಪಾಯಿಂಟ್ ಇದು, ಆಲಿಫ್ಯಾಟಿಕ್ ಆಲ್ಡಿಹೈಡ್ ಎರಡು ಏನು ಮಾಡ್ತವೆ ನಿಮ್ಮದು, ಆನ್ಸರ್ ಮಾಡ್ತವೆ. ಆರೋಮ್ಯಾಟಿಕ್ ಆ್ಯಂಡ್ ಆಲಿಫ್ಯಾಟಿಕ್ ಆಲ್ಡಿಹೈಡ್ ಕೀಟೋನ್ ಡು ನಾಟ್ ಆನ್ಸರ್ ದಿಸ್ ರಿಯಾಕ್ಷನ್. ಆಯಿತಾ? ಹೇಗೆ ಆನ್ಸರ್ ಮಾಡುತ್ತೆ ಮ್ಯಾಮ್ ನೋಡಿ, ನಿಮ್ಮದು ಸಿಲ್ವರ್ PPTನ ಕೊಡ್ತಾ
ಹೋಗುತ್ತೆ. ಇದೇನು ಕೊಡ್ತಾ ಹೋಗುತ್ತೆ, ಸಿಲ್ವರ್ PPT ಕೊಡ್ತಾ ಹೋಗುತ್ತೆ. ಆಲ್ಡಿಹೈಡ್ ಆಬ್ವಿಯಸ್ಲಿ ನೀವು ಏನು ಹಾಕಿದ್ದೀರಾ, ಆಕ್ಸಿಡೈಸಿಂಗ್ ಏಜೆಂಟ್ ಹಾಕಿದ್ದೀರಾ, ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಒಂದಿಗೆ ಬರೋಣ. ದಟ್ ಈಸ್ ಯಾವಾಗ Cu2+ ಕಾಂಪ್ಲೆಕ್ಸ್ ವಿತ್ ನಿಮಗೆ ಸಿಟ್ರೇಟ್ ಕೊಟ್ಟಿದ್ರೆ, ಸಿಟ್ರೇಟ್ ಅಥವಾ ನಿಮಗೆ ಸಿಟ್ರಿಕ್ ಆಸಿಡ್ ಕೊಟ್ಟಿದ್ರೆ ಅವಾಗ ಏನು ಮಾಡ್ತೀರಾ, ದಿಸ್ ಈಸ್ ಕಾಲ್ಡ್ ಆಸ್ ಯುವರ್ ಬೆನೆಡಿಕ್ಟ್ಸ್ ರಿಯೇಜೆಂಟ್. ಏನು ಕರಿತೀರಾ ನೀವು, ಬೆನೆಡಿಕ್ಟ್ಸ್ ರಿಯೇಜೆಂಟ್. ಆ್ಯಂಡ್ ಇದನ್ನು ಏನು ಕರಿತೀರಾ, ರಾಶೆಲ್ ಸಾಲ್ಟ್, ಕಾಪರ್ ಕ್ಯುಪ್ರಿಕ್ ಸಲ್ಫೇಟ್ ನ ಜೊತೆ ನಿಮಗೆ ರಾಶೆಲ್ ಸಾಲ್ಟ್ ಕೊಟ್ಟಿದ್ರೆ, ದಟ್ ಈಸ್ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟ್ ಅಂತ ಹೇಳ್ತೀರಾ. ರಾಶೆಲ್ ಸಾಲ್ಟ್ ಅಂದ್ರೇನು, ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟ್. ಯಾವಾಗ ಇದನ್ನು ಕೊಟ್ಟಿರ್ತಾರೆ, ದಿಸ್ ಇಸ್ ಕಾಲ್ಡ್ ಆಸ್ ಯುವರ್ ಫೆಲ್ಲಿಂಗ್ಸ್ ರಿಯೇಜೆಂಟ್. ಈಗ ನೋಡ್ರಿ, ಸ್ಟಾರ್ ಪಾಯಿಂಟ್ ಏನಂತ ಹೇಳಿದ್ರೆ, ಸ್ಟಾರ್ ಪಾಯಿಂಟ್ ಇವೆರಡೂ ಏನಾಗುತ್ತೆ, ಆನ್ಸರ್ಡ್ ಬೈ ಯಾರು ಆನ್ಸರ್ ಮಾಡ್ತಾರೆ ನೋಡಿ, ನೀವೇನು ಅನ್ಕೊಂತೀರಾ, ಆರೋಮ್ಯಾಟಿಕ್ ಆ್ಯಂಡ್ ಆಲಿಫ್ಯಾಟಿಕ್ ಬರಿತೀವಿ ಮತ್ತೆ. ನೋ, ಓನ್ಲಿ ಆಲಿಫ್ಯಾಟಿಕ್ ಆಲ್ಡಿಹೈಡ್ ಮಾತ್ರ ಈ ಟೆಸ್ಟ್ನ ಕೊಡುತ್ತೆ, ಬೆನ್ಸಾಲ್ಡಿಹೈಡ್ ಕೊಡೋದಿಲ್ಲ. ಆ್ಯಂಡ್ ಈ ಟೆಸ್ಟ್ ನಿಮಗೆ ಯಾವ ಥರ ಬಂದಿದೆ ಅಂತ ಗೊತ್ತಾಗತ್ತೆ. ಎಸ್, ವೆನ್ ಎವರ್ ಯು ವಿಲ್ ಫೈಂಡ್ ದಟ್ ಈಸ್ Cu2O, ದಟ್ ಈಸ್ ನಿಮ್ಮದು ಕ್ಯುಪ್ರಸ್ ಆಕ್ಸೈಡ್ ಯಾವಾಗ ಆಗುತ್ತೆ, ದೆನ್ ಯು ವಿಲ್ ಸೇ ಇಟ್ ಈಸ್ ಯೋರ್ ಪಾಸಿಟಿವ್ ಟೆಸ್ಟ್. ಆ್ಯಂಡ್ ರೆಡ್ ಕಲರ್ ಏನಕ್ಕೆ ಬರ್ದಿರೋದು, ಬಿಕಾಸ್ ರೆಡ್ PPT ಫಾರ್ಮೇಷನ್ ಆಗುತ್ತೆ. ಇದರಲ್ಲಿ ಏನಾಗಿರುತ್ತೆ, ಸಿಲ್ವರ್ ಮಿರರ್ ಫಾರ್ಮೇಷನ್ ಆಗ್ತದೆ. ಆಯ್ತಾ? ಯಾವ ಕಲರ್ ಇದ್ದಿದ್ದಿಲ್ಲಿ, ಎಸ್, ಇಟ್ ವಾಸ್ ಯೋರ್ ಬ್ಲೂ ಕಲರ್ ಇತ್ತು ಇನಿಷಿಯಲಿ. ಆಯ್ತಾ? ದಿಸ್ ಈಸ್ ಅಬೌಟ್ ಯೋರ್ ಟೆಸ್ಟ್, ದಟ್ ಈಸ್ ಯೂಸಿಂಗ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಈಗ ಬರೋಣ, ದ ಟೂ ಮೇಜರ್ ಇಂಪಾರ್ಟೆಂಟ್ ರಿಯಾಕ್ಷನ್, ಕ್ಯಾನಿಸಾರಸ್ ರಿಯಾಕ್ಷನ್ ಅಂಡ್ ಕಂಡೆನ್ಸೇಷನ್ ರಿಯಾಕ್ಷನ್ಗೆ ಬರ್ತಾ ಹೋಗೋಣ ನೋಡಿ. ಸೊ ಕಂಡೀಷನ್ ಏನೇನಿರುತ್ತೆ ಫಸ್ಟ್ ನೋಡ್ಕೊಂತ ಹೋಗೋಣ ಬೇಗ. ಕಂಡೀಷನ್ ಏನು ಅಂತ ಹೇಳಿದ್ರೆ, ಯಾವ ಆಲ್ಡಿಹೈಡ್ ಗ್ರೂಪ್ನ ತಗೊಂಡಿದ್ದೀರಾ, ಟೂ ನನಗೆ ಕಾರ್ಬೋನಿಲ್ ಗ್ರೂಪ್ ಬೇಕಾಗಿರುತ್ತೆ. ಔಟ್ ಆಫ್ ದೀಸ್ 2 carbonyl atom, at least one carbonyl atom must have alpha hydrogen. So at least ಬರ್ಕೊಳ್ಳಿ, at least one carbonyl group must have ಅಲ್ಫಾ ಹೈಡ್ರೋಜನ್. ಸೊ ಇದನ್ನ ನೋಡ್ಕೊಳ್ಳಿ. ಏನಕ್ಕೆ ನಾನು ಇಷ್ಟು ಉದ್ದ ಸೆಂಟೆನ್ಸ್ ಬರ್ದಿರೋದು, ಬರೀ ಅಲ್ಫಾ ಹೈಡ್ರೋಜನ್ ಇರುತ್ತೆ ಅಂತ ಹೇಳ್ಬೋದಾಗಿತ್ತು, ಬಟ್ ಹಿಯರ್ ವಿ ವಿಲ್ ಕನ್ಸಿಡರ್ ಕ್ರಾಸ್ ಆ್ಯಂಡ್ ಪರ್ಕಿನ್ಸ್ನ ಕನ್ಸಿಡರ್ ಮಾಡ್ತೀವಲ್ವಾ, ಆವಾಗ ನಮಗೆ ಇದು ಬೇಕಾಗಿರುತ್ತೆ. ಕ್ಲಿಯರ್? ಸೊ ಏನಾಗಿದೆ ಇಲ್ಲಿ ನೋಡಿ, ನಮಗೆ ನಮಗೆ ಕಾರ್ಬೋನಿಲ್ ಗ್ರೂಪ್ಸ್ ಬೇಕಾಗಿರುತ್ತೆ. ಆ ಕಾರ್ಬೋನಿಲ್ ಕಂಪೌಂಡ್ಸ್ಗಳಲ್ಲಿ ಅಟ್ ಲೀಸ್ಟ್ ಒನ್ ಶುಡ್ ಹ್ಯಾವ್ ಯುವರ್ ಅಲ್ಫಾ ಹೈಡ್ರೋಜನ್ ಎಂದ್ರೇನು, ಕಾರ್ಬೋನಿಲ್ ಗ್ರೂಪ್ ಏನಿತ್ತು ಅದರ ಪಕ್ಕದ ಕಾರ್ಬನ್ ಹತ್ರ ಹೈಡ್ರೋಜನ್ ಇರಬೇಕು. ಕ್ಲಿಯರ್? ಓಕೆ. ಸೊ ರಿಏಜೆಂಟ್ನ ನೀವೇನು ಯೂಸ್ ಮಾಡ್ತೀರಾ, ಯು ವಿಲ್ ಯೂಸ್ ಅಲ್ಕಲಿ. ಸೊ NaOH ನೀವೇನು ಮಾಡ್ತೀರಾ, ಯೂಸ್ ಮಾಡ್ತೀರಾ ವಿತ್ ಸಮ್ ಹೀಟ್. ಕ್ಲಿಯರ್? ಈಗ ರಿಯಾಕ್ಷನ್ ಯಾವ ಥರ ಆಗುತ್ತೆ ನೋಡಿ, ಆಲ್ಡಾಲ್ ಕಂಡೆನ್ಸೇಷನ್ ಯಾವ ಥರ ಆಗುತ್ತೆ. ಸೊ ಸೆಕೆಂಡ್ ಪ್ರೋಸೆಸಲ್ಲಿ ಏನು ಮಾಡ್ತೀರಾ ನೀವು, H2SO4ನ ಆ್ಯಡ್ ಮಾಡ್ತೀರಾ. ಸೊ ದಟ್ ಈಸ್ ನಿಮಗೆ ಅಲ್ಫಾ ಬೀಟಾ ಕೀಟೋನ್ ಸಿಗ್ತಾ ಹೋಗುತ್ತೆ. ಆಯಿತಾ? ಸೊ ಅದನ್ನು ನೋಡ್ಕೊತಾ ಹೋಗೋಣ ಇವಾಗ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಮೆಕ್ಯಾನಿಸಮಲ್ಲಿ ಏನಾಗ್ತಾ ಹೋಗುತ್ತೆ ನೋಡಿ. ಸೊ ನಿಮ್ಮ ಹತ್ರ ಏನಾಗಿದೆ ಇಲ್ಲಿ, ಯು ಹ್ಯಾವ್ ಆರ್, ಸೊ ಲೆಟ್ ಸೇ ನಾರ್ಮಲ್ ತೊಗೊತಾ ಹೋಗೋಣ, ದಟ್ ಈಸ್ ಆಲ್ಡಿಹೈಡ್ ತೊಗೊತಾ ಹೋಗೋಣ, ಅಸಿಟಾಲ್ಡಿಹೈಡ್. ಸೊ C+O CH2 CH2H ಇದೆಯಾ. ಸೊ ನೋಡಿ, ಅಸಿಟಾಲ್ಡಿಹೈಡ್ ಇದೆ, CH3 ಗ್ರೂಪ್ ಇದೆ, ಆ್ಯಂಡ್ ನಮ್ಮದು ಆಲ್ಡಿಹೈಡ್ ಗ್ರೂಪ್ ಇದೆ, ಅಸಿಟಾಲ್ಡಿಹೈಡ್ ಇದೆ ಮ್ಯಾಮ್. ಸೊ ಇದೇ ಥರ ಏನು ಮಾಡ್ತೀರಾ, 2 ಅಸಿಟಾಲ್ಡಿಹೈಡ್ ತೊಗೊಳ್ಳಿ. ಸೊ ಇನ್ನಿರೋದು ಮೆಕ್ಯಾನಿಸಮ್ ಏನು ಬೇಕಾಗಿಲ್ಲ. ಸೊ ಲೆಟ್ ಅಸ್ ಟೇಕ್ ಅಸಿಟಾಲ್ಡಿಹೈಡ್, ಈ ಥರ ವೇಲ್ ತೊಗೊತೀನಿ. 2 ಅಸಿಟಾಲ್ಡಿಹೈಡ್ ಇದೆಯಾ, ಎಸ್. ಸೊ ದಿಸ್ ಇಸ್ ಫಾರ್ ಯೋರ್ ನಾರ್ಮಲ್ ರಿಯಾಕ್ಷನ್. ಯಾವುದಕ್ಕೆ ಮೆಕ್ಯಾನಿಸಮ್ ಹೇಳ್ತಿರೋದು, ನಾರ್ಮಲ್ ರಿಯಾಕ್ಷನ್ಗೆ ನಾನು ಮೆಕ್ಯಾನಿಸಮ್ ಹೇಳ್ತಿದ್ದೆ ನೋಡಿ. ಸೊ ಇವಾಗ ನೀವು ಇದನ್ನು ಏನು ಮಾಡ್ತೀರಾ, ಅಲ್ಕಲಿ ಜೊತೆ ರಿಯಾಕ್ಟ್ ಮಾಡಿಸ್ರಿ, NaOH. ಸೊ ಈಗ ನೋಡಿ, ಯಾವ್ದಾದ್ರು ಒಂದು ಗ್ರೂಪಲ್ಲಿ ನಂದು ಅಲ್ಫಾ ಹೈಡ್ರೋಜನ್ ಬೇಕಲ್ವಾ. ಸೊ ಒಂದು ಗ್ರೂಪ್ ಇದನ್ನು ತಗೊಳ್ಳೋಣ. ಇದೇನಾಗಿದೆ, ನಂದು ಫಂಕ್ಷನಲ್ ಗ್ರೂಪ್ ಆಗಿದೆ. ಇದ್ರ ಪಕ್ಕ ಇರೋದು ಕಾರ್ಬನ್, ಅಲ್ಫಾ ಕಾರ್ಬನ್. ಇದ್ಯಾವುದು ಅಲ್ಫಾ ಹೈಡ್ರೋಜನ. ಈ ಅಲ್ಫಾ ಹೈಡ್ರೋಜನ್ ಏನು ಮಾಡಿ, ರಿಮೂವ್ ಮಾಡಿರಿ. ಏನು ಮಾಡ್ತೀರಾ, ಈ ಅಲ್ಫಾ ಹೈಡ್ರೋಜನ್ ರಿಮೂವ್ ಮಾಡ್ತೀರಾ, HC+O ಹಂಗೆ ಬರೀತೀರಾ, CH2 ಬರೆದ್ರಿ. ಕ್ಲಿಯರ್? ಓಕೆ ಮ್ಯಾಮ್, CH2 ಬರ್ತಿದ್ದೀರಾ. ನೆಕ್ಸ್ಟ್ ಏನು ಮಾಡಬೇಕು ನಾನು ಮ್ಯಾಮ್ ನೋಡಿ, ನೆಕ್ಸ್ಟ್ ಏನು ಮಾಡ್ತೀರಾ, ಈ ಒಂದರಲ್ಲಿ ಇದರಲ್ಲಿ ಏನಾಯಿತು, H+ ಆಗಿ ಈಚೆ ಹೋಯ್ತಾ, ಇದೇನಾಯಿತು, ಇದ್ರ ಮೇಲೆ ಬಂತ, ಇಲ್ಲಿ ನೆಗೆಟಿವ್ ಚಾರ್ಜ್ ಆಗಿದೆಯಾ.
ಎಸ್ ಮ್ಯಾಮ್ ನೆಗೆಟಿವ್ ಚಾರ್ಜ್ ಇದೆ. ಈ ಕಡೆ ನೋಡ್ತಾ ಇರಿ, ನೀವೇನಾದರೂ ಇದನ್ನ ಮೇಲೆ ತಗೊಳ್ತಾ ಹೋದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತಾ, ಇಲ್ಲೇನು ಬಂತು ಪಾಸಿಟಿವ್ ಚಾರ್ಜ್ ಬಂತಾ. ಸೊ ನೋಡಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಬಂದು ಅಟ್ಯಾಚ್ ಆಗತ್ತಾ, ಇವೆರಡು ಅಟ್ರಾಕ್ಟ್ ಆಗತ್ತಾ? ಎಸ್ ಮ್ಯಾಮ್ ಅಟ್ರಾಕ್ಟ್ ಆಗುತ್ತೆ. ಸೊ ಇದನ್ನು ಇಲ್ಲಿ ಬರದ್ರಿ, ಆ್ಯಂಡ್ ಇದನ್ನು ನೀವೇನು ಮಾಡಿದ್ರಿ, CH O- ಇತ್ತಲ್ಲ, O- ಬರ್ಕೊಂತ ಹೋಗೋಣ, ಆಮೇಲೆ ಮಾಡ್ತಾ ಹೋಗೋಣ. CH3 ಆಯಿತು. ಇಲ್ಲಿಂದ ಏನು ಈಚೆ ಬಂದಿತ್ತು ನಂದು, H+ ಈಚೆ ಬಂದಿತ್ತಾ, ಇಲ್ಲಿಂದ ಏನು ಈಚೆ ಬಂದಿತ್ತು, +H+ ಬಂದಿತ್ತಾ. ನೋಡಿ ಈಗ ಏನಾಗ್ತಾ ಹೋಗುತ್ತೆ, ಇದು ಜಾಯಿನ್ ಆಯಿತು, ಇದರಲ್ಲಿ ನೆಗೆಟಿವ್ ಚಾರ್ಜ್ ಹೊಲ್ಟೋಯ್ತು, ಇದರಲ್ಲಿ ಏನಾಯಿತು ನಂದು ನೆಗೆಟಿವ್ ಚಾರ್ಜ್ ಹೊಲ್ಟೋಯ್ತು, ಇಲ್ಲಿ ಬರ್ದಿರ್ತೀನಿ ನೆಗೆಟಿವ್ ಚಾರ್ಜ್ ಬರುತ್ತೆ ಅಂತ, ನೆಗೆಟಿವ್ ಚಾರ್ಜ್ ಹೊಲ್ಟೋಯ್ತು, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಇಲ್ಲಿ ನಂತರ ಪ್ರೋಟಾನ್ ಇದೆ, ಈ ಪ್ರೋಟಾನ್ ಏನಾಗುತ್ತೆ ಇಲ್ಲಿ ಬಂದು ಕುತ್ಕೊಳುತ್ತೆ, ರೈಟ್. ಸೊ ಈ ಪ್ರೋಟಾನ್ ಏನಾಯಿತು, ಈ ಎಲೆಕ್ಟ್ರಾನ್ ತೊಗೊಂಬಿಟ್ಟು ಈ ಪ್ರೋಟಾನ್ನ ತಗೊಂಡಿದೆ. ಸೊ ಅದನ್ನು ಬರೀಲ್ಲ, ಸೊ ಅದನ್ನು ಇವಾಗ ಮೇಲೆ ಬರಿತೀನಿ ಇಲ್ಲಿ. ಸೊ ಏನಾಯಿತು, ಇಲ್ಲಿ ಬಂದಿದೆ ಈ ಹೈಡ್ರೋಜನ್ ಬಂದಿದೆ, ಈ ಕಾರ್ಬನ್ದು. ಕ್ಲಿಯರ್. ಸೊ ಡಿಫ್ರೆಂಟ್ ಬರ್ದಿದ್ದೀನಾ. ಸೊ ನನಗೇನು ಸಿಗ್ತಿದೆ ನೋಡಿ, ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ಸೊ ಒಂದೇನಾಗಿದೆ ಇಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, ಅದರ ನೆಕ್ಸ್ಟ್ ಒಂದು ಕಾರ್ಬನ್ ಮಧ್ಯದ ಬಿಟ್ಬಿಟ್ಟು ನೆಕ್ಸ್ಟ್ ಗ್ರೂಪಲ್ಲಿ ನಂದು ಏನಾಗಿದೆ ಕೀಟೋ ಗ್ರೂಪ್ ಇದೆ. ಆ್ಯಂಡ್ ಇದನ್ನೇ ನೀವು ಹೇಳೋದು ಆಲ್ಡಾಲ್ ಅಂತ ಕರಿತೀರಾ, ಆಯಿತಾ. ಏನು ಕರಿತೀರಾ ನೀವು, ಆಲ್ಡಾಲ್. ಕೀಟಾಲ್ ಆಲ್ಡಾಲ್. ಇಲ್ಲೇನಾಗಿದೆ ಆಲ್ಡಿಹೈಡ್ ಗ್ರೂಪ್ ಇದೆಯಾ, ಸೊ ಅದಕ್ಕೆ ಆಲ್ಡಾಲ್. ಕೀಟೋನ್ ಮಾಡಿದರೆ ಕೀಟಾಲ್ ಬರೋದು, ಆಯಿತಾ. ನೆಕ್ಸ್ಟ್ ಒಂದಲ್ಲಿ ಬರೋಣ, ಏನು ಮಾಡ್ತೀನಿ ನಾನು ಇವಾಗ, ದಟ್ ಈಸ್ H2SO4 ಜೊತೆ ನಾನು ರಿಯಾಕ್ಟ್ ಮಾಡಿಸ್ತೀನಿ. ಈಗ ಏನಾಗುತ್ತೆ ನೋಡ್ತಾ ಹೋಗಿ. ಈಗ ಈ ಒಂದು CH2 ಹತ್ರ ಇಲ್ಲಿ ಒಂದು ಹೈಡ್ರೋಜನ್ ಇದೆಯಾ, ಇದ್ರ ಹತ್ರ ಒಂದು ಹೈಡ್ರೋಜನ್ ಇದೆ. ಸೊ ಈಗ ಈ ಒಂದು OH ಗ್ರೂಪ್ ಹೈಡ್ರಾಕ್ಸಿಲ್ ಗ್ರೂಪ್ ಏನಿತ್ತು, ಈ ಒಂದು ಹೈಡ್ರೋಜನ್ ಕಂಬೈನ್ ಆಗುತ್ತೆ. ಏನಾಗುತ್ತೆ, ಕಂಬೈನ್ ಆಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಆಗಿ ಏನಾಯ್ತು ನೋಡಿ, HC⁻O ಹಂಗೆ ಇದೆ, ಆ್ಯಂಡ್ ಇಲ್ಲೇನಾಗಿದೆ ನಂದು CH, ಇಲ್ಲಿ ಡಬಲ್ ಬಾಂಡ್ ಬಂದಿತ್ತು ನೋಡಿ, ಇಲ್ಲಿ ಡಬಲ್ ಬಾಂಡ್ ಬಂತು, ಇಲ್ಲಿ CH ಹಂಗೆ ಇದೆ, ಆ್ಯಂಡ್ ಇಲ್ಲಿ CH3 ಬಂತು, ಆಯ್ತಾ. ಸೊ ದಿಸ್ ಯು ವಿಲ್ ಗೆಟ್ ಆಸ್ ಯುವರ್ ಎಂಡ್ ಪ್ರಾಡಕ್ಟ್, ಕರೆಕ್ಟ್. ಸೊ ಇದನ್ನೇನು ಹೇಳ್ತೀರಾ, ಅಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬೋನಿಲ್ ಕಂಪೌಂಡ್. ಏನು ಹೇಳ್ತೀರಾ, ಅಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬೋನಿಲ್ ಕಂಪೌಂಡ್. ಕ್ಲಿಯರ್. ಓಕೆ. ಸೊ ಇವಾಗ ಮ್ಯಾಮ್ ನಾರ್ಮಲ್ ಅಂತ ಹೇಳಿದಾಗ ಏನು, ನಾರ್ಮಲ್ ಮೀನ್ಸ್ ನಾರ್ಮಲಲ್ಲಿ ಬೋತ್ ಆರ್ ಸೇಮ್, ಬೋತ್ ಕಾರ್ಬೋನಿಲ್ ಕಂಪೌಂಡ್ ಆರ್ ಸೇಮ್. ಅವಾಗ ಏನಾಗುತ್ತೆ, ಬೋತ್ ಕಾರ್ಬೋನಿಲ್ ಕಂಪೌಂಡ್ ಸೇಮ್ ಇರುತ್ತೆ, ಆಯ್ತಾ, ಸೇಮ್ ಇರುತ್ತೆ. ನೆಕ್ಸ್ಟ್ ಅಂತಲ್ಲಿ ಏನಾಗುತ್ತೆ, ಕ್ರಾಸ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ಬೋತ್ ಆರ್ ಡಿಫ್ರೆಂಟ್ ಇರುತ್ತೆ. ಸೊ ಒಂದೇನಾಗಿರ್ಬೋದು ನಿಮ್ದು ಅಲ್ಡಿಹೈಡ್ ಇರ್ಬೋದು, ಒಂದು ನಿಮ್ದು ಏನಾಗಿರ್ಬೋದು ಕೀಟೋನ್ ಗ್ರೂಪ್ ಇರ್ಬೋದು. ಸೊ ಯಾವಾಗ ನಿಮಗೆ ಅಲ್ಡಿಹೈಡ್ ಆ್ಯಂಡ್ ಕೀಟೋನ್ ಕೊಟ್ಟಿರ್ತಾರೆ, ನೆನ್ಪಿಟ್ಕೊಳ್ಳಿ, ಅಲ್ಫಾ ಹೈಡ್ರೋಜನ್ ಆಲ್ವೇಸ್ ಫ್ರಮ್ ಕೀಟೋನ್. ಎಲ್ಲಿಂದ ಹೋಗುತ್ತೆ, ಆಲ್ವೇಸ್ ಫ್ರಮ್ ಯೋರ್ ಕೀಟೋನಿಂದ ನೀವು ಈಚೆ ತೆಗಿತಾ ಹೋಗ್ತೀರಾ. ಎಲ್ಲಿಂದ ಈಚೆ ತೆಗಿತಾ, ಆಲ್ಫಾ ಹೈಡ್ರೋಜನ್ ಕೀಟೋನಿಂದ ಈಚೆ ತಗೊಂತಾ ಹೋಗ್ತೀರಾ. ಸೊ ದೇರ್ ಫೋರ್ ಈ ಕೀಟೋ ಗ್ರೂಪ್ ಏನಾಗಿರುತ್ತೆ, ರಿಟೈನ್ ಆಗಿರುತ್ತೆ. ಅಲ್ಲಿ ನನಗೇನು ಬೇಕಾಗಿರೋದು, ಕೀಟೋ ಗ್ರೂಪ್ ರಿಟೈನ್ ಆಗಬೇಕಲ್ವ, ಸೊ ಕಾರ್ಬೋನಿಲ್ ಗ್ರೂಪ್ ರಿಟೈನ್ ಆಗಿರಬೇಕು. ಸೊ ಈ ಕಾರ್ಬೋನಿಲ್ ಗ್ರೂಪ್ ಏನಾಗಿರುತ್ತೆ ಅಲ್ಲಿ, ಆಲ್ಫಾ ಹೈಡ್ರೋಜನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್, ದ್ಯಾಟ್ ವಿಲ್ ಬಿ ರಿಟೈನ್ಡ್. ಸೊ ಕೀಟೋನ್ ಗ್ರೂಪ್ ಈ ಕಡೆ ಇರ್ತಾ ಹೋಗುತ್ತೆ. ನೆಕ್ಸ್ಟ್ ಪರ್ಕಿನ್ಸಲ್ಲಿ ಬಂದರೆ, ಪರ್ಕಿನ್ಸಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಯು ವಿಲ್ ಯೂಸ್ ಬೆನ್ಸಾಲ್ಡಿಹೈಡ್ ಜೊತೆ ಅಸಿಟಿಕ್ ಎನ್ಹೈಡ್ರೈಡ್ನ ಯೂಸ್ ಮಾಡ್ತೀರಾ. ಏನು ಯೂಸ್ ಮಾಡ್ತೀರಾ, ಅಸಿಟಿಕ್ ಎನ್ಹೈಡ್ರೈಡ್. ಇವಾಗ ನಾನು ಪರ್ಕಿನ್ಸ್ ರಿಯಾಕ್ಷನ್ನ ತೋರಿಸ್ತೀನಿ. ಬೆನ್ ಎನ್ಹೈಡ್ರೈಡ್ನ ಯೂಸ್ ಮಾಡ್ತೀರಾ, ಆಯಿತಾ. ಆ್ಯಂಡ್ ಕ್ಲೇಸನ್ ಸ್ಕೆಮಿಡಿಟ್ ಬರ್ತಾ ಹೋದರೆ ಇಲ್ಲಿ ಇನ್ನೊಂದಿದೆ. ಸೊ ವಿಚ್ ಈಸ್ ದಿಸ್ ಒನ್, ಕ್ಲೇಸನ್ ಸ್ಕೆಮಿಡಿಟ್ ಬರ್ತಾ ಹೋದರೆ ಬೆನ್ಸಾಲ್ಡಿಹೈಡ್ ಪ್ಲಸ್ ನೀವೇನು ಮಾಡ್ತೀರಾ, ನೀವು ಅಸಿಟಾಲ್ಡಿಹೈಡ್ನ ಯೂಸ್ ಮಾಡ್ತೀರಾ. ಯಾವ್ದ್ರಲ್ಲಿ, ಕ್ಲೇಸನ್ ರಿಯಾಕ್ಷನ್ ಬರ್ತಾ ಹೋದ್ರೆ. ಕ್ಲಿಯರ್. ಓಕೆ, ನಾವು ವಿ ಕ್ಯಾನ್ ಮೂವ್ ಆನ್ ಟು ಯರ್ ಫರ್ದರ್ ರಿಯಾಕ್ಷನ್ಸ್. ಎಸ್ ಮ್ಯಾಮ್, ವಿ ಕ್ಯಾನ್ ಮೂವ್ ಆನ್. ದಟ್ ಈಸ್ ಯೋರ್ ಪರ್ಕಿನ್ಸ್ ರಿಯಾಕ್ಷನ್ ನಾವು ನೋಡ್ಕೊತಾ ಹೋಗೋಣ. ಸೊ ಸಿ ಪರ್ಕಿನ್ಸ್ ರಿಯಾಕ್ಷನಲ್ಲಿ ಏನಾಗ್ತಾ ಇರತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ವಾ, ಸೊ ನಮ್ಮ ಹತ್ರ ಬೆನ್ಸಾಲ್ಡಿಹೈಡ್ ಗ್ರೂಪ್ ಇದೆ. ಸೊ ಲೆಟ್ ಮೀ ರೈಟ್ ದಿಸ್ ಬೆನ್ಸಾಲ್ಡಿಹೈಡ್, C⁻OH ಇದೆ. ಏನು ಯೂಸ್ ಮಾಡ್ತೀರಾ, ಅಸಿಟಿಕ್ ಎನ್ಹೈಡ್ರೈಡ್ನ ಯೂಸ್ ಮಾಡ್ತೀರಾ. ಸೊ ಅಸಿಟಿಕ್ ಎನ್ಹೈಡ್ರೈಡ್ನ ಬರೀರಿ, ಅಸಿಟಿಕ್ ಎನ್ಹೈಡ್ರೈಡ್ನ ಬರುತ್ತೆ.
ಸೊ ಈಗ ನೀವೇನಾದರೂ NaOH ಯೂಸ್ ಮಾಡಿದ್ರೆ ಮ್ಯಾಮ್ ಅಲ್ಫಾ ಹೈಡ್ರೋಜನ್ ಎಲ್ಲಿಂದ ಹೋಗುತ್ತೆ? ಬೆನ್ಸಾಲ್ಡಿಹೈಡಲ್ಲಿ ಅಲ್ಫಾ ಹೈಡ್ರೋಜನ್ ಇಲ್ಲ, ಯೂಸ್ ಆಗಲ್ಲ ಅದು, ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ, ಈ ಒಂದು ಅಲ್ಫಾ ಹೈಡ್ರೋಜನ್ ಹೋಗುತ್ತೆ. ಯಾವ್ದಾದ್ರು ಒಂದು ಅಲ್ಫಾ ಹೈಡ್ರೋಜನ್ ತಗೊಳ್ಳಿ, ಇದ್ರದ್ದು ಅಲ್ಫಾ ಹೈಡ್ರೋಜನ್ ಹೋಯ್ತು ಅಂದರೆ ಈ ಗ್ರೂಪ್ ರಿಟೇನ್ ಆಯ್ತಾ? ಸೊ ಈ ಗ್ರೂಪ್ನ ಬರೀತೀನಿ ನೋಡಿ, ಇಲ್ಲಿ CH3 C ಡಬಲ್ ಬಾಂಡ್ O ಬರ್ದೆ, ಈ ಕಡೆ ಏನು ಬರ್ದೆ C ಡಬಲ್ ಬಾಂಡ್ O ಬರ್ದೆ, ಆ್ಯಂಡ್ ಇಲ್ಲಿ ಏನು ಬರ್ದೆ ನಾನು ಈ ಕಡೆ ಬರಿತಾ ಹೋಗೋಣ CH3 C ಡಬಲ್ ಬಾಂಡ್ O ಬರ್ದೆ, C ಡಬಲ್ ಬಾಂಡ್ O ಬರ್ದೆ, ಆ್ಯಂಡ್ ಇಲ್ಲೇನಾಯಿತು ನಂದು CH2 ಆಯಿತು. ಈ CH2ಗೆ ಯಾವ್ದು ಕಂಬೈನ್ ಆಗುತ್ತೆ ಇವಾಗ? ಈ ಕಾರ್ಬನ್ ಆಟಮ್ ಕಂಬೈನ್ ಆಯ್ತಾ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಯ್ತು, ಇದು ನೆಗೆಟಿವ್ ಆಯಿತು, ಇದು ಪಾಸಿಟಿವ್ ಆಯಿತು, ಆ್ಯಂಡ್ ಇಲ್ಲಿದು ನೆಗೆಟಿವ್ ಆಗಿರುತ್ತೆ. ಸೊ ನೆಗೆಟಿವ್ ಪಾಸಿಟಿವ್ ಅಟ್ಯಾಚ್ ಆಯಿತಾ? ಎಸ್ ಮ್ಯಾಮ್ ಅಟ್ಯಾಚ್ ಆಯಿತು. ಇಲ್ಲೇನು ಬರೀತೀರಾ ಇವಾಗ? CHO ಮೈನಸ್ ಬರೀತೀರಾ. ಇಲ್ಲಿಂದ ಹೈಡ್ರೋಜನ್ ಹೋಗಿರೋದು ಇಲ್ಲಿ ಬಂದು ಸೇರತ್ತಾ? ಎಸ್ ಮ್ಯಾಮ್, ಇಲ್ಲಿ ಹೈಡ್ರೋಜನ್ ಆಯಿತು. ಆ್ಯಂಡ್ ಇದೇನಾಯಿತು? ಆಲ್ಡಿಹೈಡ್ದು ಗ್ರೂಪು, ಬೆನ್ಝೀನ್ದು ಗ್ರೂಪು ಹಿಂಗೆ ಇತ್ತು. ಸೊ ದಿಸ್ ಈಸ್ ವಾಟ್ ಯು ವಿಲ್ ಗೆಟ್. ಇದನ್ನು H2SO4 ಜೊತೆ ರಿಯಾಕ್ಟ್ ಮಾಡಿಸಿದಾಗ ಯಾವ್ದು ಹೋಗುತ್ತೆ? ಇಲ್ಲಿಂದ ಒಂದು ಹೈಡ್ರೋಜನ್ ಆ್ಯಂಡ್ ಇಲ್ಲಿಂದ ಒಂದು ಹೈಡ್ರೋಜನ್ ಹೋಯಿತು. ಏನು ಸಿಗ್ತಾ ಹೋಯ್ತು ನಿಮಗೆ? ನೀವು ಹೇಳ್ತೀರಾ ಮ್ಯಾಮ್ ಇದನ್ನು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀರಾ. ಸೊ ಯು ಹ್ಯಾವ್ ಟು ಲುಕ್ ಹಿಯರ್ ಕೇರ್ಫುಲಿ ದಟ್ ಎಸ್ ನಿಮಗೆ ಈ ಥರ ಸಿಗ್ತಿದೆ, ಈ ಥರ ಸಿಗತ್ತೆ ನಿಮಗೆ CH ಅಂತ ಅನ್ಕೊತಿದ್ದೀರಾ. ಎಸ್ ಈ ಥರ ಬರ್ತಿದೆ ನಿಮಗೆ. ಬಟ್ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್? ಇದಿವಾಗ ನಿಮ್ಮದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿ ಏನಾಗ್ತಾ ಹೋಗುತ್ತೆ? ಬ್ರೇಕ್ ಆಗ್ತಾ ಹೋಗುತ್ತೆ. ಯಾವ ಥರ ಬ್ರೇಕ್ ಆಗ್ತಾ ಹೋಗುತ್ತೆ? ಇವಾಗ H2O ಮಾಡ್ತಾ ಹೋದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ. ಸೊ ಹಿಯರ್ ನೋಡಿ, ನೀವೇನಾದರೂ ರಿಯಾಕ್ಷನಲ್ಲಿ ನಿಮಗೆ H2O ಹೈಡ್ರಾಲಿಸಿಸ್ ಮಾಡಿದ್ದಾರೆ ಅಂತ ಹೇಳಿದರೆ ಮತ್ತೆ ಸೊ ಇದೇ ರಿಯಾಕ್ಷನ್ ನೀವೇನು ಹೇಳ್ತೀರಾ? ಹೈಡ್ರಾಲಿಸಿಸ್ ಮಾಡಿದ್ರೆ ನನಗೆ ಮೇಲ್ಗಡೆ ಇರೋ ಕಂಪೌಂಡ್ ಸಿಗುತ್ತೆ ಅಂತ ಹೇಳ್ತೀರಾ, ರೈಟ್? ಸೊ ದಟ್ ಈಸ್ ಮೈನಸ್ H2O ಮಾಡಿದ್ದೀರಾ, ಇಲ್ಲಿ ಇನ್ನು H2O ಆ್ಯಡ್ ಮಾಡ್ತೀನಿ ಮ್ಯಾಮ್ ಅದೇ ಸಿಗುತ್ತೆ? ನೋ, ಅದೇ ಸಿಗೋದಿಲ್ಲ. ಏನಾಯಿತು ಇದರಲ್ಲಿ? ಇಲ್ಲಿಂದ ಕಟ್ ಆಯಿತು ನೋಡಿ. ಸೊ ಕಟ್ ಆಯಿತು, ಏನಾಯಿತು ನನಗೆ? ಈ ಬೆನ್ಝೀನ್ ರಿಂಗಿಂದ CH COOH ಸಿಕ್ತು, ಆ್ಯಂಡ್ ಇನ್ನೊಂದೇನು ಸಿಕ್ತು ನಮಗೆ? CH3 COOH. ಕರೆಕ್ಟ್? ಇದು ನಿಮ್ಮದು ಪರ್ಕಿನ್ಸ್ ರಿಯಾಕ್ಷನ್. ಕ್ಲಿಯರ್? ಓಕೆ, ನಾವು ವಿ ಕ್ಯಾನ್ ಮೂವ್ ಆನ್ ಟು ಅವರ್ ಕ್ಯಾನಿ-ಝಾರೋಸ್ ರಿಯಾಕ್ಷನ್. ಆಯಿತಾ? ಸೊ ಕ್ಯಾನಿ-ಝಾರೋಸ್ ರಿಯಾಕ್ಷನಲ್ಲಿ ಕಂಡೀಷನ್ ಏನು ಗೊತ್ತಾ? ಸೊ ದಟ್ ಈಸ್ ನೋ ಅಲ್ಫಾ ಹೈಡ್ರೋಜನ್. ಆ ಕಾರ್ಬೋನಿಲ್ ಕಂಪೌಂಡ್ ಹತ್ರ ಏನು ಕಾರ್ಬನ್ ಆಟಮ್ ಪ್ರೆಸೆಂಟ್ ಇದೆ ಅದ್ರ ಹತ್ರ ಅಲ್ಫಾ ಹೈಡ್ರೋಜನ್ನೇ ಇರಬಾರ್ದು. ದಟ್ ಮೀನ್ಸ್ ಅಥವಾ ನಂದು ಎಲ್ಲ ಹೈಡ್ರೋಜನ್ ರಿಪ್ಲೇಸ್ ಆಗಬೇಕು ಯಾವ್ದ್ರಿಂದ? ಅಲ್ಕೈಲ್ ಗ್ರೂಪಿಂದ, ಆಯಿತಾ? ಅಥವಾ ಅಲ್ಲಿ ಹೈಡ್ರೋಜನ್ ಇರಬಾರ್ದು, ಲೈಕ್ ಫಾರ್ಮಾಲ್ಡಿಹೈಡ್. ಕ್ಲಿಯರ್? ರಿಯೇಜೆಂಟ್ ಏನು ಯೂಸ್ ಮಾಡ್ತೀರಾ? ಸೇಮ್ ಅಲ್ಕಲಿನೇ ಯೂಸ್ ಮಾಡೋದು. ಇಲ್ಲಿ ಏನು ಮಾಡ್ತೀರಾ ನೀವು? ಸೇಮ್ ಅಲ್ಕಲಿ ಯೂಸ್ ಮಾಡ್ತೀರಾ, ಸ್ವಲ್ಪ ಏನು ಮಾಡ್ತೀರಾ ನೀವು? ಹೀಟ್ ಮಾಡ್ತೀರಾ. ಈಗ ಏನಾಗ್ತಾ ಹೋಗುತ್ತೆ ನೋಡ್ತಾ ಹೋಗಿ. ಸೊ ಇಲ್ಲಿ ಏನಾಗಿದೆ, ನಂದು ಅಲ್ಡಿಹೈಡ್ ಯೂಸ್ ಮಾಡಿದ್ದೀರಾ ವಿತೌಟ್ ಅಲ್ಫಾ ಹೈಡ್ರೋಜನ್, ಆಯಿತಾ? ಇದನ್ನೇನು ಮಾಡಿದ್ದೀರಾ? NaOH ಜೊತೆ ಹಾಕಿದ್ದೀರಾ. ಅವಾಗ ನಿಮ್ಗೆ ಏನು ಸಿಗ್ತಾ ಹೋಗುತ್ತೆ? ನಿಮಗೆ ಒಂದು ಆಲ್ಕೋಹಾಲ್ ಸಿಗುತ್ತೆ ಪ್ಲಸ್ ಒಂದು ಆ್ಯಸಿಡ್ ಸಿಗ್ತಾ ಹೋಗುತ್ತೆ. ಏನು ಸಿಗ್ತಾ ಹೋಗುತ್ತೆ? ಆಲ್ಕೋಹಾಲ್ ಆ್ಯಂಡ್ ಆ್ಯಸಿಡ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಕ್ಲಿಯರ್ಲಿ ನೋಡಿ, ಅಲ್ಡಿಹೈಡು ಆಲ್ಕೋಹಾಲ್ ಯಾವಾಗ ಆಗುತ್ತೆ? ಸೊ ನಂಬರ್ ಆಫ್ ಆಕ್ಸಿಜನ್ ಸೇಮೇ ಇದೆ, ರೈಟ್? ಹೈಡ್ರೋಜನ್ ಆ್ಯಡ್ ಆಗಿದೆ. ಹೈಡ್ರೋಜನ್ ಆ್ಯಡ್ ಆಗೋದೇನು? ರಿಡಕ್ಷನ್. ಸೊ ಇದು ಯಾವುದು? ಇದು ರಿಡಕ್ಷನ್ ಆಗ್ತಿದೆ ಅಂತ ಅರ್ಥ, ಆಯಿತಾ? ನೆಕ್ಸ್ಟ್ ಇದೇನಾಗ್ತಿದೆ ಇಲ್ಲಿ? ಇದೇ ಅಲ್ಡಿಹೈಡು ಏನಾಗ್ತಿದೆ ಗ್ರೂಪಿಗೆ? ಆ್ಯಸಿಡ್ ಗ್ರೂಪಿಗೆ ಕನ್ವರ್ಟ್ ಆಗ್ತಿದೆ. ಸೊ ಈ ಥರ ಆಗಿದ್ದಾಗ ಯಾವ ಟೈಪ್ ಆಫ್ ರಿಯಾಕ್ಷನ್ ಇದು? ಆಕ್ಸಿಡೇಷನ್. ಸೊ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಏನಾಗ್ತಿದೆ? ಸೈಮಲ್ಟೇನಿಯಸ್ಲಿ ಆಗ್ತಿದೆ ಫಾರ್ ಯುವರ್ ಒನ್ ಗ್ರೂಪ್. ಇದು ಅರ್ಥ ಆಯಿತು ಇಷ್ಟು. ಬಟ್ ಈಗ ಬರೋಣ ದಟ್ ಈಸ್ ಯುವರ್ ಸ್ಟಾರ್ ಟಾಪಿಕಿಗೆ. ಸೊ ಸ್ಟಾರ್ ಟಾಪಿಕಿಗೆ ನೋಡಿ, ನನಗೆ ಏನಾಗ್ತಿರುತ್ತೆ? ಒಂದು ಸೇಮ್ ಗ್ರೂಪ್ ಇರುತ್ತೆ, ಡಿಫ್ರೆಂಟ್ ಗ್ರೂಪ್ ಇರುತ್ತೆ, ಆ್ಯಂಡ್ ಇನ್ನೊಂದೇನಾಗುತ್ತೆ? ಇಂಟರ್ನಲ್. ಒಳಗಡೆನೇ ಏನಾಗಿರುತ್ತೆ ನಿಮ್ಮದು? ಇಂಟರ್ನಲ್ ರಿಯಾಕ್ಷನ್ ಆಗ್ತಿರುತ್ತೆ. 3 ಕಂಡೀಷನ್ ಸ್ಟಾರ್ ಟಾಪಿಕ್ ನೋಡಿ. ಸೊ ಎರಡೂ ಸೇಮ್ ಇದ್ರೆ, ಎರಡು ಏನಾಗ್ತಿದೆ? ಸೇಮ್ ಇದ್ರೆ ನಿಮ್ದೇನು ಸಿಗ್ತಾ ಹೋಗುತ್ತೆ? ದಟ್ ಈಸ್ ಯುವರ್ CH2 C ಡಬಲ್ ಬಾಂಡ್ OH ಇದೆಲ್ಲ ಫಾರ್ಮಾಲ್ಡಿಹೈಡ್ ಇದೆ. ಇದರಲ್ಲಿ ಯಾವುದೇ ಕಾರ್ಬೋನಿಲ್ ಗ್ರೂಪ್ ಇಲ್ಲ. ಸೊ ನಿಮಗೆ ಇದನ್ನು 2 ಯೂಸ್ ಮಾಡಿದ್ರೆ ಏನಾಯಿತು? CH2OH ಒಂದು ಸಿಗ್ತಾ ಹೋಗುತ್ತೆ, ಪ್ಲಸ್ ನಿಮ್ಗೆ ಏನು ಸಿಗ್ತಾ ಹೋಗುತ್ತೆ? HC ಡಬಲ್ ಬಾಂಡ್ OH ಸಿಗ್ತಾ ಹೋಗುತ್ತೆ. ಸೊ ನೋಡಿ, ಇಲ್ಲಿ ಆಕ್ಸಿಜನ್ ಆ್ಯಡ್ ಆಗಿದೆ ಎಕ್ಸ್ಟ್ರಾ, ಇಲ್ಲಿ ಹೈಡ್ರೋಜನ್ ಆ್ಯಡ್ ಆಗಿದೆ ಎಕ್ಸ್ಟ್ರಾ. ಕರೆಕ್ಟಾಗಿ ಮುಗಿತಾ ನಿಂದು, ರೈಟ್? CH3 ಆಯಿತಾ?
ಓಕೆ ಮ್ಯಾಮ್, ಹೈಡ್ರೋಜನ್ ಆ್ಯಡ್ ಆಗಿದೆ, ರಿಡಕ್ಷನ್ ಆ್ಯಂಡ್ ಆಕ್ಸಿಡೈಸ್ ಪ್ರಾಡಕ್ಟ್ ಸಿಕ್ಕಿದೆ. ನಾವು ಯಾವಾಗ ನಿಮಗೆ ಡಿಫ್ರೆಂಟ್ ಗ್ರೂಪ್ ಕೊಟ್ಟಿದ್ದಾರೆ, ಸೊ ನೆಟ್ಸೇ ನಿಮಗೆ ಒಂದೇನು ಕೊಟ್ಟಿದ್ದಾರೆ, HC⁻OH ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಬೆನ್ಸಾಲ್ಡಿಹೈಡ್ ಕೊಟ್ಟಿದ್ದಾರೆ. ಬೆನ್ಸಾಲ್ಡಿಹೈಡಲ್ಲೂ ಆಲ್ಫಾ ಹೈಡ್ರೋಜನ್ ಇಲ್ಲ. ಸೊ ಈಗ ಮ್ಯಾಮ್ ನೀವು ಯಾವುದನ್ನು ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿದ್ರೆ, ಯಾವಾಗ ಬೆನ್ಝೀನ್ ರಿಂಗ್ ಇರತ್ತಲ್ವಾ, ಸೊ ಇಟ್ ವಿಲ್ ಬಿ ಆಲ್ಕೋಹಾಲ್ ಆಗುತ್ತೆ. ಏನಾಗುತ್ತೆ, ಇದು ರಿಡಕ್ಷನ್ ಆಗುತ್ತೆ ಬೆನ್ಝೀನ್ ಇರೋದು. ಆ್ಯಂಡ್ ಯಾವಾಗ ನಾರ್ಮಲ್ ಅಲ್ಡಿಹೈಡ್ ಗ್ರೂಪ್ ಇದೆಯಲ್ವಾ, ಸೊ ಅದೇನಾಗ್ತಿರತ್ತೆ ನಮ್ಮದು H ಗ್ರೂಪ್ ಇದೆ ಇಲ್ಲಿ. ಸೊ H ಗ್ರೂಪ್ ಇದೆ, ಅದೇನಾಗ್ತಾ ಹೋಗುತ್ತೆ ನಿಮ್ಮದು ಆ್ಯಸಿಡ್ ಆಗ್ತಾ ಹೋಗುತ್ತೆ. ಆಯಿತಾ? ಸೊ ಪ್ರಾಡಕ್ಟ್ ಏನು ಸಿಗುತ್ತೆ ಈ ಕೇಸಲ್ಲಿ ನಿಮಗೆ, HC⁻OH ಆಗುತ್ತೆ. ಆ್ಯಂಡ್ ಇದೇನಾಗ್ತಾ ಹೋಗುತ್ತೆ ನಿಮ್ದು ಏನಾಗ್ತಾ ಹೋಗುತ್ತೆ, ದಟ್ ಈಸ್ ಆಲ್ಕೋಹಾಲ್ ಗ್ರೂಪ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಇಂಟರ್ನಲ್ ಕೊಟ್ಟಿದ್ರೆ, ಸೊ ನೋಡಿ ಇಂಟರ್ನಲ್ಲಿಗೆ ಬರೋಣ. ಇಂಟರ್ನಲ್ ಯಾವ ಥರ ಕೊಟ್ಟಿದ್ದಾರೆ, ಹಿಯರ್ ಯು ಹ್ಯಾವ್ ಫಾರ್ ಇಂಟರ್ನಲ್ ದಿಸ್ ಕೈಂಡ್ ಆಫ್ ಥಿಂಗ್. ಸೊ ಇಲ್ಲಿ ಬೆನ್ಝೀನ್ ರಿಂಗ್ ಇದೆ ನಿಮ್ಮ ಹತ್ರ, ಇದರಲ್ಲೂ ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಇಲ್ಲಿ ಏನಾಗಿದೆ, ಕೀಟೋ ಗ್ರೂಪ್ ಇದೆ, ಇದ್ರ ಪಕ್ಕನೇ ಏನಾಗಿದೆ, ಒಂದು ಆಲ್ಡಿಹೈಡ್ ಗ್ರೂಪ್ ಇದೆ ಅಂದ್ಕೊಳ್ಳಿ. ಆಯಿತಾ? ಈ ಥರ ಇದೆ. ಸೊ ಈ ಕೇಸಲ್ಲಿ ನೋಡಿ, ನನಗೆ ಅವಾಗಲೇ ಹೇಳಿದೆ ನಾನು, ದಟ್ ಈಸ್ ಬೆನ್ಝೀನ್ ಪಕ್ಕ ಏನಿದೆ ಗ್ರೂಪು, ದಿಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್, OH ಆಗುತ್ತೆ. ದಿಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಯೋರ್ ಆ್ಯಸಿಡ್. ಕ್ಲಿಯರ್? ಇಂಟರ್ನಲ್ ಅಲ್ಲ, ಅರ್ಥ ಆಯ್ತಾ? ಎಸ್ ಮ್ಯಾಮ್, ವಿ ಅಂಡರ್ಸ್ಟುಡ್ ಎವ್ರಿಥಿಂಗ್. ಓಕೆ, ಸೊ ನೆಕ್ಸ್ಟ್ ಬರೋಣ ಎಲೆಕ್ಟ್ರೋಫಿಲಿಕ್ ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್. ಎಲೆಕ್ಟ್ರೋಫಿಲಿಕ್ ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ಗಿಂತ ಮುಂಚೆ ಯು ಶುಡ್ ನೋ ಹೌ ಇಟ್ ವಿಲ್ ರೆಸೋನೆನ್ಸ್ ಯಾವ ಥರ ಆಗ್ತಿರತ್ತೆ ಅದರಲ್ಲಿ ಅಂತ ನೋಡಬೇಕು. ಸೊ ಈ ಥರ ನನ್ನ ಹತ್ರ ಇದೆಯಾ ಮಾಲಿಕ್ಯೂಲು? ಎಸ್ ಮ್ಯಾಮ್, ಈ ಥರ ಇದೆ. C⁻OH ಇದೆ ಅನ್ಕೊಳ್ಳೋಣ. ಸೊ ಆರ್ ಗ್ರೂಪ್ ಇದ್ರೂ ನಿಂದು ಸಿಮಿಲರ್ ಪ್ಯಾಟ್ರನಲ್ಲೇ ಆಗ್ತಿರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಹಿಯರ್ ಏನೂ ಇಲ್ಲ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ಯಾಕಂದರೆ ಅಲ್ಲಿ ಇನ್ನೊಂದು ನಂದು ಬಾಂಡ್ ಬರ್ತಾ ಹೋಗುತ್ತೆ, ರೈಟ್? ಸೊ ನಾನು ನಾನೇನು ಬರ್ತೀನಿ, 2 ಬಾಂಡ್ ಬಂದ್ಬಿಟ್ರಿ, ಏನು ಬರ್ತಿದೆ ಬೇರೆ ಗ್ರೂಪ್. ಆಯಿತಾ? ಸೊ ಈಗ ಬರೋಣ ನಂದು ದಟ್ ಈಸ್ ಯೋರ್ ರೆಸೋನೆನ್ಸಿಗೆ. ಸೊ ನೋಡಿ, ಕಾರ್ಬನ್ ಹತ್ರ ಯಾವುದೇ ಒಂದು ವೇಲೆನ್ಸ್ ಶೆಲ್ಲಲ್ಲಿ ಯಾವುದೇ ಒಂದು ಎಂಟಿ ನಂದು ಆರ್ಬಿಟಲ್ ಇದೆಯಲ್ಲಿ, ಎಸ್ ಇದೆ ಮ್ಯಾಮ್, ಅಲ್ಲಿ ಎಂಟಿ ನಂದು ಸಿಗ್ಬೋದು, ಅಥವಾ ನಂದು ಈ ಆಕ್ಸಿಜನ್ ಇದೆಯಲ್ವ ಮ್ಯಾಮ್, ಇದು ತೊಗೊಬೋದು ಅಂತ ಹೇಳ್ತೀರಾ. ಕರೆಕ್ಟ್? ಓಕೆ ಮ್ಯಾಮ್, ನನ್ನ ಹತ್ರ ಕಾರ್ಬನ್ ಅಂತೂ ವೇಲೆನ್ಸಿ ಏನು ಮಾಡಿದ್ದಾರೆ, 1 2 3 4 ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಿದೆ ಮ್ಯಾಮ್. ಅದ್ರ ಹತ್ರ ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಫಿಲ್ ಆಗಿದೆ. ಆಯಿತಾ? ಅದ್ರ ಹತ್ರ ಎಲೆಕ್ಟ್ರಾನ್ ಕೊಡೋಕೆ ಎಲ್ಲಾದರೂ ಲೋನ್ ಪೇರ್ ಇದೆಯಾ? ಲೋನ್ ಪೇರು ಇಲ್ಲ ಮ್ಯಾಮ್. ಸೊ ಇವಾಗ ಏನು ಮಾಡುತ್ತೆ, ಯಾವ ಥರ ಲೋನ್ ಪೇರ್ ಇಲ್ಲ, ಅವ್ರೇನು ಮಾಡ್ತಾರೆ, ಎಲೆಕ್ಟ್ರಾನ್ಸ್ನ ಕಿತ್ಕೊತಾರೆ. ಸೊ ಈ ಕೇಸಲ್ಲಿ ಏನಾಯಿತು, ಫಸ್ಟ್ ಏನು ಮಾಡ್ತು ಅಂತ ಹೇಳಿದ್ರೆ, ಈ ಆಕ್ಸಿಜನ್ ಎಲೆಕ್ಟ್ರಾನ್ನ ಕಿತ್ಕೊಂತು ಕಾರ್ಬನ್ ಹತ್ರ. ಆಯಿತಾ? ಈ ಆಕ್ಸಿಜನ್ ಎಲೆಕ್ಟ್ರಾನ್ ಕಿತ್ಕೊಂಡು ನೆಗೆಟಿವ್ ಆಯಿತು. ಇವಾಗ ಏನಾಯಿತು, ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಸೊ ಈ ಕಾರ್ಬನ್ ಈ ಪೈ ಎಲೆಕ್ಟ್ರಾನ್ಸ್ನ ಕಿತ್ಕೊಳತ್ತೆ. ಸೊ ಏನು ಮಾಡ್ತಿದೆ, ಎಲೆಕ್ಟ್ರಾನ್ಸ್ನ ರಿಂಗಿಂದ ತಗೊತಿದೆ, -R ಎಫೆಕ್ಟ್ ತೋರಿಸ್ತಿದೆ. ಇದು ರಿಂಗ್ ಒಳಗಡೆಯಿಂದ ತಗೊತಿದೆ ಎಲೆಕ್ಟ್ರಾನ್ಸ್ನ. ಸೊ ವಾಟ್ ವಿಲ್ ಹ್ಯಾಪನ್, ಸೊ ನನ್ನ ಹತ್ರ we get our resonating structure as like this, O- ಆಯ್ತಾ, ರೈಟ್? ಆ್ಯಂಡ್ ಈ ಕಡೆ ಒಂದು ಗ್ರೂಪ್ ಇದೆ. ಸೊ ಇಲ್ಲೇನಾಯಿತು, ಕೊಟ್ಟಿರೋದಕ್ಕೆ ಪಾಸಿಟಿವ್ ಚಾರ್ಜ್ ಬಂತು. ಪಾಸಿಟಿವ್ ಮೀನ್ಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಇದೆ, ಡಿಕ್ರೀಸ್ಡ್. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸಸ್ ಆಗ್ತಿದೆ, ಇದು ರೆಸೊನೆಂಟ್ ಆಗ್ತಿರತ್ತಾ? ಎಸ್ ಮ್ಯಾಮ್, ರೆಸೊನೆನ್ಸ್ ಆಗ್ತಿದೆ. ಸೊ ನನಗೆ ಎಲ್ಲಿ ಬರ್ತಿದೆ, ಇನ್ನೊಂದು ಪಾಸಿಟಿವ್ ಚಾರ್ಜ್ ಇಲ್ಲಿ ಬರ್ತಿದೆ ನೋಡಿ. ಸೊ ಇದಿಷ್ಟೇ ಬರೀತೀನಿ, ಮುಂದೆಗಡೆ ನೀವೇ ಮಾಡ್ಕೊತಾ ಹೋಗಿ. ಇವಾಗ ಏನಾಗ್ತಿದೆ ನೋಡಿ, ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಆ್ಯಕ್ಚುಲಿ. ಸೊ ಇಲ್ಲಿ ಆಗ್ತಿರೋದು, ಯು ಆಲ್ರೆಡಿ ನೋ ದಟ್ ಹಿಯರ್ ಆಲ್ಸೋ ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸಸ್. ನ್ಯೂಟ್ರಲ್ ಎಲೆಕ್ಟ್ರಾನ್ ಡೆನ್ಸಿಟಿದು ಬರಿತಾ ಹೋಗೋಣ, ಯಾವ ಥರ ಇರುತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿ ಯಾವ ಥರ ಇರುತ್ತೆ. ಸೊ ನೆಗೆಟಿವ್ ಚಾರ್ಜ್, ನ್ಯೂಟ್ರಲ್ ಚಾರ್ಜ್, ಪಾಸಿಟಿವ್ ಚಾರ್ಜ್. ಯಾವ ಸೈಟಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಎಸ್, ಎಲ್ಲೆಲ್ಲಿ ನೆಗೆಟಿವ್ ಚಾರ್ಜ್ ನೋಡ್ತೀರಾ, ದೇರ್ ಎಲೆಕ್ಟ್ರಾನ್ ಡೆನ್ಸಿಟಿ ಇಸ್ ಮೋರ್, ನ್ಯೂಟ್ರಲ್ಗಿಂತ ಪಾಸಿಟಿವ್. ಸೊ ಹಿಯರ್ ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲ ಇದೆ. ಮೆಟಾ ಹ್ಯಾವ್ ಹೈ ಎಲೆಕ್ಟ್ರಾನ್ ಡೆನ್ಸಿಟಿನ ಕಂಪೇರ್ ಟು ದಿಸ್ ಒನ್ ಪಾಸಿಟಿವ್ ಚಾರ್ಜ್. ಎಸ್ ಮ್ಯಾಮ್. ಸೊ ನನಗೆ ಎಲೆಕ್ಟ್ರೋಫೈಲಿಗೆ ಏನು ಬೇಕು, ಎಲೆಕ್ಟ್ರೋಫೈಲ್ ಪಾಸಿಟಿವ್ಲಿ ಚಾರ್ಜ್ ಸ್ಪೀಷೀಸ್, ಅದಕ್ಕೆ ಎಲೆಕ್ಟ್ರಾನ್ ರಿಚ್ ಸೈಡ್ ಬೇಕಾ, ರಿಚ್ ಸೈಟ್. ಸೊ ಇದರ ಎಲೆಕ್ಟ್ರಾನ್ ರಿಚ್ ಸೈಟ್ ಯಾವುದು, ಈ ಮೆಟಾ ಡೈರೆಕ್ಟಿಂಗ. ಸೊ ದೇರ್ ಫೋರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಈಸ್ ಯೋರ್ ಯಾವ ಡೈರೆಕ್ಟಿಂಗು, ದಟ್ ಈಸ್ ಯೋರ್ ಮೆಟಾ ಡೈರೆಕ್ಟಿಂಗ್. ಆಯಿತಾ? ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಬೋತ್ ಕಾರ್ಬೊನಿಲ್ ಕಂಪೌಂಡ್ಸ್, ಆಲ್ ಕಾರ್ಬೊನಿಲ್ ಆಲ್ಡಿಹೈಡ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಸಿಂಪಲ್ ಆಗಿ ಇವಾಗ ಮಾಡ್ತಾ ಹೋಗಿ ನೋಡಿ. ನೈಟ್ರೇಷನ್ ಮಾಡ್ತಿದ್ದೀರಾ, ನೈಟ್ರೇಷನ್ ಮಾಡ್ತಿದ್ರೆ ಎಲ್ಲಿ ಹೋಗುತ್ತೆ ನೈಟ್ರೋ ಗ್ರೂಪು,
ಇಲ್ಲಿ ಹೋಗುತ್ತೆ NO2 ಆಯಿತಾ. ಸೊ ಸಲ್ಫೋನೇಷನ್ ಮಾಡ್ತಿದ್ದೀರಾ, ಸಲ್ಫೇಟ್ ಗ್ರೂಪ್ ಎಲ್ಲೋಯ್ತು, ಇಲ್ಲಿ ಹೋಯ್ತು ಮ್ಯಾಮ್ SO3H ಆಯಿತಾ. ನೆಕ್ಸ್ಟ್ ಕ್ಲೋರಿನೇಷನ್ ಮಾಡ್ತಿದ್ದೀರಾ ಇನ್ ಪ್ರೆಸೆನ್ಸ್ ಆಫ್ ಡಾರ್ಕ್ ಇದ್ದಾಗ ಬೆನ್ಸಿನ್ ರಿಂಗ್ ಮೇಲೆ ಸಬ್ಸ್ಟಿಟ್ಯೂಷನ್ ಆಯಿತಾ ಮ್ಯಾಮ್, ಇಲ್ಲಿ ಬಂತು. ಅಸೈಲೇಷನ್ ಮಾಡ್ತಿದ್ದೀರಾ, ಅಸೈಲ್ ಗ್ರೂಪ್ ಎಲ್ಲಿ ಬಂತು ಮ್ಯಾಮ್, ಇಲ್ಲಿ ಬಂತು ರೈಟ್. ಸೊ ಸಿಮಿಲರ್ಲಿ ಫಾರ್ ಕೀಟೋನ್ ಬರಿಬೋದಾ, ಸಾರಿ ಅಸಿಟೋಫಿನೋನ್ ಬರಿಬೋದಾ. ಸೊ ಇದೇನಾಯಿತು, ಇಲ್ಲಿ ಮ್ಯಾಮ್ ನಮ್ದೇನಾಯಿತು, ಇಲ್ಲಿ NO2 ಗ್ರೂಪ್ ಬಂತು. ಸಲ್ಫೋನೇಷನ್ ಮ್ಯಾಮ್ ಏನಾಯಿತು, ಇಲ್ಲಿ ನಂದು SO3H ಗ್ರೂಪ್ ಬಂತು. ನೀವೇನು ಮಾಡಿದ್ದೀರಾ, ಹ್ಯಾಲೋಜಿನೇಷನ್ ಮಾಡಿದ್ದೀರಾ ಮ್ಯಾಮ್, ಇಲ್ಲಿ ಹ್ಯಾಲೋಜನ್ ಗ್ರೂಪ್ ಬಂತು. ಅಸೈಲೇಷನ್ ಮಾಡಿದ್ದೀರಾ ಸಿಮಿಲರ್ಲಿ ಫಾರ್ ಅಲ್ಕೈಲೇಷನ್ ಆಯಿತಾ. ಸೊ ಇಲ್ಲೇನು ಬಂತು ನಿಮ್ಮದು ಅಸೈಲ್ ಗ್ರೂಪ್ ಬಂತು ಮ್ಯಾಮ್. ಕ್ಲಿಯರ್? ಓಕೆ ನೋಡಿ ಇಲ್ಲಿದೆ. ಸೊ ಏನು ಮಾಡ್ತೀರಾ, ROH ಆಲ್ಕೋಹಾಲ್ ಹಾಕಿದ್ರಿ, ಡಬಲ್ ಬಾಂಡ್ OR' ಬಂತು ಆಯಿತಾ. ಇದರಲ್ಲಿ ಏನಾಯಿತು, RC⋯O Cl ಬಂತು. ಇದರಲ್ಲಿ ಏನಾಯಿತು, RC⋯O NH2 ಆಯಿತು. ಇದರಲ್ಲಿ ಏನಾಗೋಯ್ತು, RC⋯OCO⋯OR' ಆಯಿತು. ಕ್ಲಿಯರ್? ಓಕೆ, ದೆನ್ ಇಟ್ ಈಸ್ ಡನ್. ನಾವು ಲೆಟ್ ಅಸ್ ಮೂವ್ ಆನ್ ಟು ದ COO ಗ್ರೂಪ್ ಪೂರ ಡಿಸ್ಪ್ಲೇಸ್ ಆಗೋದು ಆಯಿತಾ. ನೋಡಿ COO ಗ್ರೂಪ್ ಪೂರ ಡಿಸ್ಪ್ಲೇಸ್ ಆಗಿದಾಗ ಫಸ್ಟ್ ಅಂತೂ ನಮಗೆ ಇಲ್ಲಿ ಕಾಣಿಸ್ತಿದೆ, ದಟ್ ಈಸ್ ನಾನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡು ಅಥವಾ ನಾನು ಏನು ಮಾಡಿದ್ದೀನಿ, ಡೈಬೋರಿನ್ನ ಆ್ಯಡ್ ಮಾಡಿದ್ದೀನಿ ಇನ್ ಪ್ರೆಸೆನ್ಸ್ ಆಫ್ ಈಥರ್. ನನಗೆ ಗೊತ್ತಿದೆ ದೀಸ್ ಆರ್ ಯುವರ್ ರಿಡ್ಯೂಸಿಂಗ್ ಏಜೆಂಟ್ಸ್ ಅಲ್ವಾ. ಸೊ ಡೈಬೋರಿನ್ ಅಂತ ಬಂದಿದ ತಕ್ಷಣ ನಿಮಗೆ ಬಂದಿರ್ಬೇಕು ಮೈಂಡಲ್ಲಿ, ದಟ್ ಈಸ್ ಆಲ್ಕೋಹಾಲ್ ಆಗುತ್ತೆ. ಆ್ಯಂಡ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಏನಕ್ಕೆ ಕನ್ವರ್ಟ್ ಮಾಡ್ತಿತ್ತು, ಆಲ್ಕೋಹಾಲಿಗೆ ಕನ್ವರ್ಟ್ ಮಾಡ್ತಿದ್ದಲ್ವಾ. ಸೊ ಈ ರಿಯೇಜೆಂಟ್ ಹಾಕಿದಾಗ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇರೋಷ್ಟಿಂದ ಏನಾಯಿತು, ಆಲ್ಕೋಹಾಲ್ ಪ್ರೊಡ್ಯೂಸ್ ಆಯಿತು. ಓಕೆ, ಅದೇ ಹೈಡ್ರೋಜನ್ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಹಾಕಿದಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮದು ಅಲ್ಕೇನ ಕನ್ವರ್ಟ್ ಆಗುತ್ತೆ ವಿತ್ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಆಯಿತಾ. ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇದೆ ಇದರಲ್ಲಿ. ನೋಡಿ ಯಾವಾಗ ನೀವು ಅಮೋನಿಯಾ ಇನ್ ಪ್ರೆಸೆನ್ಸ್ ಆಫ್ H ನೀವು ಹಾಕ್ತಾ ಹೋದ್ರೆ ನಿಮ್ದು ಏನಾಗ್ತಾ ಹೋಗುತ್ತೆ, RNH2 ಆಗುತ್ತಾ, ಎಸ್ RNH2 ರೈಟ್. CO ಮೈನಸ್ ಹೋಗ್ತಿರೋದ್ರಿಂದ ಇದರಿಂದ ಏನಾಯಿತು, NH2- ಬಂದು ರಿಪ್ಲೇಸ್ ಆಯಿತು ಅಷ್ಟೇ. ಯಾವಾಗ NaOH ಕಾರ್ಬನ್ ಕ್ಯಾಲ್ಶಿಯಂ ಆಕ್ಸೈಡ್ ಹಾಕ್ತೀರಾ, ದಟ್ ಈಸ್ ಯೋರ್ ಸೋಡಾ ಲೈಮ್ ಅಂತ ಹೇಳ್ತೀರಾ. ಇದನ್ನೇನು ಕರಿತೀರಾ ನೀವು, ಸೋಡಾ ಲೈಮ್. ಅವಾಗ ಏನಾಗ್ತೋಯ್ತು, ಡಿಕಾರ್ಬಾಕ್ಸಿಲೇಷನ್ ಆಗ್ತಾ ಇರತ್ತಾ. ಡಿಕಾರ್ಬಾಕ್ಸಿಲೇಷನ್ ಗೊತ್ತಿದೆ. ಸೊ ಡಿಕಾರ್ಬಾಕ್ಸಿಲೇಷನ್ ಅಂದ್ರೆ ಏನು, ಈ C⋯O ರಿಮೂವ್ ಆಗುತ್ತೆ. ಸೊ ಈ ಸತಿನೂ ಅಲ್ಕೇನ್ ಸಿಗತ್ತೆ ಬಟ್ ವಿತ್ ಲೆಸ್ ನಂಬರ್ ಆಫ್ ಕಾರ್ಬನ್ ಆಟಮ್. ಸೊ ಇದು ನೋಡಿ ಕಾರ್ಬನ್ ಆಟಮ್ ಸೇಮ್ ನಂಬರ್, ಇದರಲ್ಲಿ ಒಂದು ಲೆಸ್ ಇದೆ, ಒನ್ ಲೆಸ್ ಕಾರ್ಬನ್ ಆಟಮ್ ದೆನ್ ಒರಿಜಿನಲ್ ಕಾರ್ಬಾಕ್ಸಿಲಿಕ್ ಆಸಿಡ್. ಕ್ಲಿಯರ್? ಲಾಸ್ಟ್ ಒಂದಿಗೆ ಬರೋಣ. COO AG ಹಾಕಿದ, X2 ಹಾಕಿದ್ದೀರಾ, CCl4 ಹಾಕಿದ್ದೀರಾ. ಸೊ ಈ ರಿಯಾಕ್ಷನ್ ನೀವೇನು ಕರಿತೀರಾ, ಯು ಕಾಲ್ ಇಟ್ ಆಸ್ ಹುನ್ಸ್-ಡಿಕ್ಕರ್ ರಿಯಾಕ್ಷನ. ಸೊ ಹುನ್ಸ್-ಡಿಕ್ಕರ್ ರಿಯಾಕ್ಷನ್ ಯಾವುದಕ್ಕಾಗಿತ್ತು, ಪ್ರಿಪ್ರೇಷನ್ ಆಫ್ ಅಲ್ಕೈಲ್ ಹ್ಯಾಲೈಡ. ಸೊ ಏನು ಸಿಗ್ತಾ ಹೋಗುತ್ತೆ ಇಲ್ಲಿ, RX ಸಿಗ್ತಾ ಹೋಗುತ್ತೆ. ಏನು ಸಿಗ್ತಾ ಹೋಗುತ್ತೆ, RX. ನಂದು CO2 ಏನಾಗೋಗುತ್ತೆ, ರಿಮೂವ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇಲ್ಲಿಂದ. ಆ್ಯಂಡ್ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಅಂದು AgX ಆಗ್ತಾ ಇರುತ್ತೆ. ಇನ್ನೊಂದು ಹೈಡ್ರೋಜನ್ ಇದೆ ಅಲ್ವಾ, ದಾಟ್ ಒನ್. ಕ್ಲಿಯರ್? ಓಕೆನಾ? ಓಕೆ ಮ್ಯಾಮ್, C⋯O ನಂದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಬರೋಣ ಲಾಸ್ಟ್ ಒಂದು ಡ್ಯೂ ಟು ನಂದು R ಗ್ರೂಪ್ ಏನಾಗಿರುತ್ತೆ. ಸೊ ಲೆಟ್ ಸಿ, ನನ್ನ ಹತ್ರ ಏನಾಗಿದೆ ಅಂತ ಹೇಳಿದ್ರೆ, RCH2 C⋯OH ಇದೆ. ಈ ಥರ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ. ಇದರ ಪಕ್ಕದಲ್ಲಿರೋ ಕಾರ್ಬನ್ ಆಟಮ್ ಅಲ್ಲಿ ಇದನ್ನೇನು ಕರಿತೀರಾ, ಇದು ನಂದು ಫಂಕ್ಷನಲ್ ಗ್ರೂಪ್ ಆದರೆ ಪಕ್ಕದ ಕಾರ್ಬನ್ ಆಟಮ್ ಅಲ್ಫಾ ಕಾರ್ಬನ್, ರೈಟ್. ಸೊ ಇಟ್ ಹ್ಯಾಸ್ ಇಟ್ಸ್ ಹೈಡ್ರೋಜನ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅಲ್ಫಾ ಹೈಡ್ರೋಜನ್ ಅಂತ ಕರಿತೀರಾ. ನೌ ವೆನ್ ಯು ಆಡ್ ರೆಡ್ ಫಾಸ್ಫರಸ್ ಇನ್ ಪ್ರೆಸೆನ್ಸ್ ಆಫ್ ಯೋರ್ ಹ್ಯಾಲೋಜನ್, ಏನು ಆ್ಯಡ್ ಮಾಡ್ತೀರಾ, ರೆಡ್ ಫಾಸ್ಫರಸ್ ಇನ್ ಪ್ರೆಸೆನ್ಸ್ ಆಫ್ ಯೋರ್ ಹ್ಯಾಲೋಜನ್. ಇವಾಗ ಏನಾಗುತ್ತೆ, ಅಲ್ಫಾ ಹೈಡ್ರೋಜನ್ ಇರೋದು ರೀಪ್ಲೇಸ್ ಆಗುತ್ತೆ ಒಂದು ಹ್ಯಾಲೋಜನ್ ಇಂದ, CH ಕ್ಲೋರಿನ್ ಆ್ಯಂಡ್ C⋯OOH. ಇದನ್ನು ಇನ್ನೊಂದ್ಸತಿ ರೆಡ್ ಫಾಸ್ಫರಸ್ ಇಂದ ಹಾಕಿದಾಗ, ರೆಡ್ ಫಾಸ್ಫರಸ್ ಇನ್ ಪ್ರೆಸೆನ್ಸ್ ಆಫ್ ಹ್ಯಾಲೋಜನ್ ಹಾಕಿದಾಗ ಇನ್ನೊಂದೇನಿತ್ತು ನಂದು, ದಟ್ ಈಸ್ ಅಲ್ಫಾ ಹೈಡ್ರೋಜನ್, ಅದು ಕೂಡ ರೀಪ್ಲೇಸ್ ಆಗುತ್ತೆ ಆಯ್ತಾ. ವೆನ್ ಯು ಆ್ಯಡ್ ಅಗೇನ್ ರೆಡ್ ಫಾಸ್ಫರಸ್ Cl2 ಪ್ರೆಸೆಂಟ್ಸ್ ಅಲ್ಲಿ ಆ್ಯಡ್ ಮಾಡಿದ್ರೆ ಈ ಸತಿ ನೋ ಅಲ್ಫಾ ಹೈಡ್ರೋಜನ್, ಸೊ ನೋ ರಿಯಾಕ್ಷನ್. ಸೊ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಈಸ್ ಹ್ಯಾವಿಂಗ್ ಅನ್ ಅಲ್ಫಾ ಹೈಡ್ರೋಜನ್, ಅಷ್ಟು ಹೊತ್ತು ಏನಾಗ್ತಿರೋದು, ರಿಯಾಕ್ಷನ್ ನಿಮಗೆ ಕೊಡ್ತಿರತ್ತೆ. ಕ್ಲಿಯರ್? ಓಕೆನಾ?
Okay, so now we can move on to your electrophilic substitution reaction. I already told it is meta directing, so simply meta direction ಮಾಡ್ತಾ ಹೋಗಿ ಅಷ್ಟೇ. COOH benzoic acid meta direction, NO2 group benzoic acid meta direction, sulfonation SO3H benzoic acid dark medium. ಸೊ ಬೆನ್ಝೀನ್ ಮೇಲೆ ಏನಾಯಿತು, ಸಬ್ಸ್ಟಿಟ್ಯೂಷನ್ ಆಯಿತು, ಮೆಟಾ ಡೈರೆಕ್ಷನ್ ನಂದು ಹ್ಯಾಲೋಜನ್ ಆಟಮ್. ಅಸೈಲೇಷನ್ OH, ಇದರಲ್ಲಿ ಏನಾಯಿತು, ಐ ಹ್ಯಾಡ್ C+O Cl ಅಸೈಲೇಷನ್. ಕ್ಲಿಯರ್? ಅರ್ಥ ಆಯ್ತಾ? ಎಸ್ ಮ್ಯಾಮ್, ವಿ ಅಂಡರ್ಸ್ಟುಡ್ ರಿಯಲಿ ವೆಲ್ ಐ ಗೆಸ್. ಸೊ ನೌ ಲೆಟ್ ಅಸ್ ಸ್ಟಾರ್ಟ್ ವಿತ್ ಯೋರ್ ಡಿಸ್ಟಿಂಗ್ವಿಶಿಂಗ್ ಟೆಸ್ಟ್ಸ್. So first one we will start with for carbonyl compounds. For carbonyl compounds. So carbonyl compound ಏನಾಗಿದೆ, for carbonyl compounds like both aldehyde and ketones ಗೋಸ್ಕರ ನಾವೇನು ಮಾಡ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ದಟ್ ಈಸ್ ಯೋರ್ ಕಾರ್ಬೋನಿಲ್ ಗ್ರೂಪ್ ಇದೆ ಅಂತ ಹೇಳ್ತೀವಿ ನಾವು, ಆಯಿತಾ. ಸೊ ಆಲ್ಡಿಹೈಡ್ ಅಂಡ್ ಕೀಟೋನ್ ಎರಡೂ ಇದನ್ನು ಏನು ಕೊಡುತ್ತೆ, ಆನ್ಸರ್ ಮಾಡುತ್ತೆ. ಸೊ ಯಾವ್ದು ಆನ್ಸರ್ ಮಾಡುತ್ತೆ, ಎರಡು ಟೆಸ್ಟ್. ಸೊ ದೀಸ್ ಟೂ ಟೆಸ್ಟ್ ಆರ್, ಫಸ್ಟ್ ಒನ್ ಈಸ್ ಯೋರ್ 2,4 ಡೈನೈಟ್ರೋ ಫಿನೈಲ್ ಹೈಡ್ರಾಸಿನ್, ಇದ್ರ ಜೊತೆ ರಿಯಾಕ್ಟ್ ಮಾಡಿಸಿದಾಗ, ಆ್ಯಂಡ್ ಇನ್ನೊಂದು ಸೋಡಿಯಂ ಬೈಸಲ್ಫೈಡ್ ಜೊತೆ ರಿಯಾಕ್ಷನ್ ಮಾಡಿಸಿದಾಗ. ಸೊ ನೋಡಿ, ಯಾವಾಗ ಒಂದು ಕಂಪೌಂಡ್ ನಿಮಗೆ ಕೊಟ್ಟಿದ್ದಾರೆ, 2,4 ಡೈನೈಟ್ರೋ ಹೈಡ್ರಾಸಿನ್ ಜೊತೆ ರಿಯಾಕ್ಟ್ ಮಾಡಿಸಿ ನಿಮಗೇನು ಹೇಳ್ತಿದ್ದಾರೆ, ಯು ಗಾಟ್ ಆರೆಂಜ್ ಯೆಲ್ಲೋ PPT. ಏನು ಹೇಳ್ತಿದ್ದಾರೆ, ಆರೆಂಜ್ ಯೆಲ್ಲೋ PPT ಬಂದಿದೆ ಅಂತ ಹೇಳಿದ ತಕ್ಷಣ ನೀವೇನು ಹೇಳ್ತೀರಾ, ಎಸ್ ಅದೊಂದು ಕಾರ್ಬೋನಿಲ್ ಕಂಪೌಂಡ್ಗೆ ಎಕ್ಸಾಂಪಲ್ ಆಗಿದೆ. ಆ್ಯಂಡ್ ಯಾವಾಗ ಸೋಡಿಯಂ ಬೈಸಲ್ಫೈಡ್ ಜೊತೆ ರಿಯಾಕ್ಷನ್ ಮಾಡಿಸಿದ್ದೀವಿ, ನಮಗೇನು ಸಿಗ್ತಿದೆ, ಕ್ರಿಸ್ಟಲೈನ್ PPT ಸಿಗ್ತಿದೆ ಅಂತ ಹೇಳಿದ್ರೆ, ಅವಾಗ ನೀವೇನು ಕನ್ಕ್ಲೂಷನಿಗೆ ಬರ್ತೀರಾ, ಕಾರ್ಬೋನಿಲ್ ಕಂಪೌಂಡ್ ಇದೆ ಅಂತ ಅರ್ಥ, ಆಯಿತಾ. ನೆಕ್ಸ್ಟ್ ಬರೋಣ ಫಾರ್ ಡಿಸ್ಟಿಂಗ್ವಿಶಿಂಗ್ ಬಿಟ್ವೀನ್ ಯಾವುದ್ರಲ್ಲಿ, ಆಲ್ಡಿಹೈಡ್ ಆ್ಯಂಡ್ ಕೀಟೋನ್. ಸೊ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ ಮಧ್ಯದಲ್ಲಿ ಡಿಸ್ಟಿಂಗ್ವಿಶ್ ಮಾಡೋಕ್ಕೆ ನಾವು ಯಾವ ಥರ ಟೆಸ್ಟನ್ನು ಯೂಸ್ ಮಾಡ್ತೀವಿ. ಸೊ ಬಿಟ್ವೀನ್ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ಸ್ಗೆ ಡಿಸ್ಟಿಂಗ್ವಿಶ್ ಮಾಡೋಕ್ಕೆ ನಮ್ಮ ಹತ್ರ ಎಷ್ಟೊಂದು ಟೆಸ್ಟ್ಗಳಿದ್ದಾವೆ. ಟೆಸ್ಟ್ 1 by 1 ಬರ್ಕೊತಾ ಹೋಗೋಣ. ಸೊ ದ ಫಸ್ಟ್ ಒನ್ ಈಸ್ ಯೋರ್ ಫೆಲ್ಲಿಂಗ್ಸ್ ಟೆಸ್ಟ್. ಸ್ಕಿಫ್ಸ್ ಬರ್ಕೊಂಬಿಡೋಣ. ಓಕೆ, ಸ್ಕಿಫ್ಸ್ ರಿಯೇಜೆಂಟ್ನ ಯೂಸ್ ಮಾಡ್ಕೊಳೋದು, ಆಯಿತಾ, ಸ್ಕಿಫ್ಸ್ ಟೆಸ್ಟ್. ನೆಕ್ಸ್ಟ್ ಒಂದು ಬಂದರೆ ದಟ್ ಈಸ್ ಯೋರ್ ಫೆಲ್ಲಿಂಗ್ಸ್ ಆರ್ ನಿಮ್ಮದು ಬೆನೆಡಿಕ್ಸ್ ಟೆಸ್ಟ್. ಎರಡು ಒಂದರಲ್ಲೇ ಬರ್ಕೊಳ್ಳೋಣ, ಬೆನೆಡಿಕ್ಸ್ ಟೆಸ್ಟ್. ನೆಕ್ಸ್ಟ್ ಒಂದು ಬಂದರೆ ದಟ್ ಈಸ್ ಯೋರ್ ಟಾಲೆನ್ಸ್ ಟೆಸ್ಟ್. ಟಾಲೆನ್ಸ್ ರಿಯೇಜೆಂಟ್ ಯೂಸ್ ಮಾಡಿಕೊಂಡು ಅಥವಾ ಟಾಲೆನ್ಸ್ ಟೆಸ್ಟ್ ಮಾಡ್ಕೊಳೋದು, ಆಯಿತಾ. ನೆಕ್ಸ್ಟ್ ಒಂದು ಬಂದರೆ ಕ್ರೋಮಿಕ್ ಆಸಿಡ್ ಯೂಸ್ ಮಾಡಿಕೊಂಡು, ಆಯಿತಾ, CrO3 ಇನ್ ಪ್ರೆಸೆನ್ಸ್ ಆಫ್ H2SO4. ನೆಕ್ಸ್ಟ್ ಒಂದು ಬಂದರೆ ಸೋಡಿಯಂ ನೈಟ್ರೋಪ್ರೊಸೈಡ್. ಸೊ ಇಷ್ಟು ನಿಮ್ದು ಏನಾಗಿದ್ದಾವೆ, ದೇರ್ ಆರ್ 5 ಡಿಸ್ಟಿಂಗ್ವಿಶಿಂಗ್ ಟೆಸ್ಟ್ ಬಿಟ್ವೀನ್ ಯೋರ್ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ಸ್. ಈಗ ಬರೋಣ, ಫಸ್ಟ್ ನೀವು ಅದರಲ್ಲಿ ಏನು ಮಾಡಿದ್ರಿ, ಇನಿಷಿಯಲ್ ಟೆಸ್ಟಲ್ಲಿ ಐಡೆಂಟಿಫೈ ಮಾಡಿದ್ರಿ ಅದರಲ್ಲಿ ಕಾರ್ಬೋನಿಲ್ ಕಂಪೌಂಡ್ ಇದೆಯೋ ಇಲ್ವೋ. ನೆಕ್ಸ್ಟ್ ಏನು ಮಾಡ್ತೀರಾ, ಕಾರ್ಬೋನಿಲ್ ಕಂಪೌಂಡ್ ಇದೆ, ಓಕೆ, ಬಟ್ ಅದು ಆಲ್ಡಿಹೈಡ್ ಆಗಿದೆಯಾ ಕೀಟೋನ್ ಆಗಿದೆಯಾ ಕ್ವೆಶನಲ್ಲಿ ಬರುತ್ತಲ್ವಾ. ಸೊ ಇದನ್ನ ಇಲ್ಲಿ ಆನ್ಸರ್ ಮಾಡುತ್ತೆ ನೋಡಿ. ಸೊ ಏನಾದರೂ ಸ್ಕಿಫ್ ರಿಯೇಜೆಂಟಲ್ಲಿ ಯೂಸ್ ಮಾಡಾದ್ಮೇಲೆ, ಇದರಲ್ಲೇ ಬರೀತೀನಿ, ಸ್ಕಿಫ್ಸ್ ರಿಯೇಜೆಂಟನ್ನು ಯೂಸ್ ಮಾಡಾದ್ಮೇಲೆ ನಿಮ್ಗೆ ಏನಾದರೂ ಡಾರ್ಕ್ ಪಿಂಕ್ ಕಲರ್ ಬಂತು ಅಂದರೆ, ಅಂತ ಹೇಳಿದ್ರೆ ಯು ವಿಲ್ ಕನ್ಕ್ಲೂಡ್ ದಟ್ ಇಟ್ ಈಸ್ ಆ್ಯನ್ ಆಲ್ಡಿಹೈಡ್ ಅಂತ ಕನ್ಕ್ಲೂಡ್ ಮಾಡ್ತೀರಾ. ಏನು ಆಲ್ಡಿಹೈಡ್ ಅಂತ ಕನ್ಕ್ಲೂಡ್ ಮಾಡ್ತೀರಾ. ನೆಕ್ಸ್ಟ್ ಏನಾದರೂ ಫೆಲ್ಲಿಂಗ್ಸ್ ಅಥವಾ ಬೆನೆಡಿಕ್ಸ್ ರಿಯೇಜೆಂಟ್ ಜೊತೆ ನೀವು ಮಾಡಿ ನಿಮಗೆ ರೆಡ್ PPT ಸಿಕ್ತು ಅಂತ ಹೇಳಿದ್ರೆ, ನೀವು ಅದನ್ನು ಏನು ಕನ್ಕ್ಲೂಡ್ ಮಾಡ್ತೀರಾ, ಆಲಿಫ್ಯಾಟಿಕ್. ನೋಡಿ, ಆಲಿಫ್ಯಾಟಿಕ್ ಆಲ್ಡಿಹೈಡ್ ಓನ್ಲಿ ಕನ್ಕ್ಲೂಡ್ ಮಾಡ್ತೀರಾ, ಆರೋಮ್ಯಾಟಿಕ್ ಅಲ್ಲ, ಓನ್ಲಿ ಆಲಿಫ್ಯಾಟಿಕ್ ಅಂತ, ಆಯಿತಾ. ನೆಕ್ಸ್ಟ್ ಟಾಲೆನ್ಸ್ ರಿಯೇಜೆಂಟಲ್ಲಿ ಹಾಕಿದ್ರೆ ಸಿಲ್ವರ್ ಮಿರರ್ ಬಂದರೆ ಏನು ಬರ್ತಿದೆ ನೋಡಿ, ಸಿಲ್ವರ್ ಮಿರರ್ ಬಂದರೆ ಅದನ್ನೇನು ಹೇಳ್ತೀರಾ ನೀವು, ಯು ವಿಲ್ ಕನ್ಕ್ಲೂಡ್ ಇಟ್ ಈಸ್ ಯೋರ್ ಆರೋಮ್ಯಾಟಿಕ್
ಆರ್ ಆಲಿಫ್ಯಾಟಿಕ್ ಆಲ್ಡಿಹೈಡ್ ಅಂತ ಇದೆ ಅಂತ ನೀವು ಕಂಕ್ಲೂಡ್ ಮಾಡ್ತೀರಾ. ಆಲಿಫ್ಯಾಟಿಕ್ ಆಲ್ಡಿಹೈಡ್. ನೋಡಿ, ಈ ಒಂದು ಟೆಸ್ಟ್ ಮಾಡಾದ್ಮೇಲೆ ಸಿಲ್ವರ್ ಮಿರರ್ ಟೆಸ್ಟ್ ಆದಮೇಲೆ ನೀವು ಫೆಲಿಂಗ್ಸ್ ಟೆಸ್ಟ್ ಮಾಡ್ತೀರಾ. ಏನಕ್ಕೆ? ಅರೋಮ್ಯಾಟಿಕ್ ಇದೆಯಾ ಆಲಿಫ್ಯಾಟಿಕ್ ಇದೆಯಾ ಕನ್ಕ್ಲೂಷನ್ ತೊಗೊಳಕ್ಕೋಸ್ಕರ. ನೆಕ್ಸ್ಟ್, ಕ್ರೋಮಿಕ್ ಆಸಿಡ್ ಜೊತೆ ನೀವು ರಿಯಾಕ್ಷನ್ ಮಾಡಿಸಿದಾಗ, ಸೊ ಕ್ರೋಮಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಮಾಡಿಸಿದಾಗ ನಿಮಗೆ ಬ್ಲೂ ಕಲರ್ ಸೊಲ್ಯೂಷನ್ ಬರ್ತಾ ಹೋದರೆ ಯು ವಿಲ್ ಕಂಕ್ಲೂಡ್ ಅದು ಆಲ್ಡಿಹೈಡ್ ಇದೆ ಅಥವಾ ಪ್ರೈಮರಿ ಆಲ್ಕೋಹಾಲ್ ಇದೆ ಅಥವಾ ಸೆಕೆಂಡರಿ ಆಲ್ಕೋಹಾಲ್ ಇದೆ. ಎರಡೂ ಏನು ಮಾಡ್ತಾವೆ ನಿಮಗೆ ಟೆಸ್ಟ್ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್, ಸೋಡಿಯಂ ನೈಟ್ರೋಪ್ರೊಸೈಡ್ನ ನೀವು ಹಾಕಿದಾಗ ಏನಾದರೂ ನಿಮಗೆ ದಟ್ ಈಸ್ ಯು ಗಾಟ್ ಯಸ್ ರೆಡ್ ಕಲರ್ಗೆ ಸೊಲ್ಯೂಷನ್ಗೆ ಏನಾದರೂ ಕನ್ವರ್ಟ್ ಆದರೆ ನೀವೇನು ಕಂಕ್ಲೂಡ್ ಮಾಡ್ತೀರಾ? ದ್ಯಾಟ್ ಇಟ್ ಈಸ್, ನೋಡಿ ಅದನ್ನು ಬೇರೆ ಕಲರಲ್ಲಿ ಬರೀತಿದ್ದೀನಿ ಸೊ ದಟ್ ನಿಮಗೆ ಡಿಫ್ರೆನ್ಸ್ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ. ದಟ್ ಇಟ್ ಈಸ್ ಯುವರ್ ಕೀಟೋನ್ಸಿಗೆ ಯಾವ ಟೆಸ್ಟು? ಸೋಡಿಯಂ ನೈಟ್ರೋಪ್ರೊಸೈಡ್ ಟೆಸ್ಟ್. ಕ್ಲಿಯರ್? ಸೊ ಐ ಹೋಪ್ ನಿಮಗೆ ಈ ಚಾಪ್ಟರು ಬೇಗ ರಿವಿಷನ್ ಮಾಡೋ ಥರ ನಾನು ಮಾಡಿಸಿದ್ದೀನಿ. ಆ್ಯಂಡ್ ಆಸ್ ಯು ಆಲ್ ನೋ, ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸಮಥಿಂಗ್ ಸ್ಪೆಷಲ್ ಆ್ಯಂಡ್ ವೇರ್ ಯು ಕ್ಯಾನ್ ಸಾಲ್ವ್ ಸೋ ಮೆನಿ ಪ್ರಾಬ್ಲಮ್ಸ್. ಸೊ ಅಲ್ಲಿ ನಾವು ಎಲ್ಲ ಮೋಸ್ಟ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡ್ಕೊತಾ ಹೋಗೋಣ ಆ್ಯಂಡ್ ನಮ್ದು ರಿವಿಷನ್ನ ಕಂಪ್ಲೀಟ್ ಮಾಡ್ಕೊತಾ ಹೋಗೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.